ಆದ್ರಿಂದ ಅವನು ನೋಡಿದ ತೀರ್ಥಾಭಿಷೇಕ ವ್ಯಾಜೇನ ಮಧ್ಯಸ್ಥ ಪ್ರಯಯೌ ಕಿಲ ಕಿಲ ಅಂದ್ರೂ ನಿಮ್ಗೆ ಗೊತ್ತಿಲ್ವೇ, ಆಶ್ಚರ್ಯ ಇದು. ಮಧ್ಯಸ್ಥ ಭಾವದಿಂದ ನನಗೆ ಇವರೂ ಬೇಡ ಅವರೂ ಬೇಡ ಅಂತ ಹೊರಟು ಬಿಟ್ಟ. ದುರ್ಯೋಧನ ನನ್ನ ಶಿಷ್ಯ, ಭೀಮನೂ ನನ್ನ ಶಿಷ್ಯ, ಕೃಷ್ಣನೇನೋ ವಕಾಲತ್ ವಹಿಸಿ ಪಾಂಡವರ ಕಡೆ ನಿಂತಿದ್ದಾನೆ. ನಾನು ಆ ಕಡೆ ನಿಂತರೆ ಅಣ್ಣ ತಮ್ಮಂದ್ರೆ ಜಗಳ ಆಗತ್ತೆ, ನಾನು ಇದೇ ಕಡೆ ನಿಂತರೆ ಶಿಷ್ಯನ ಮೇಲೆ ಗದಾಪ್ರಹಾರ ಮಾಡಬೇಕಾಗತ್ತೆ, ನನಗೆ ಯುದ್ಧವೇ ಬೇಡ ಅಂತ ತೀರ್ಥಯಾತ್ರೆ ನೆಪದಲ್ಲಿ ಹೊರಟ. ಅದು ವಿದುರನ ಮಾರ್ಗ. ವಿದುರನು ತನ್ನ ಕೈಲಿದ್ದ ಬಿಲ್ಲನ್ನು ಮುರಿದು ಹಾಕಿಬಿಟ್ಟ. ದುರ್ಯೋಧನ, ಆಪತ್ತು ಬಂದು ನಿನ್ನ ಕಾಪಾಡಬೇಕು ಅಂತ ಈ ಬಿಲ್ ಇಟ್ಕೊಂಡಿದ್ದೆ, ನೀನು ಯಾವತ್ತು ಮೊಂಡನ್ನ ಮಾಡಿ ಅನ್ಯಾಯವನ್ನೇ ಸಾಧಿಸ್ತಾ ಇದ್ದೀಯೇ, ಕೊಡಬಾರದು ಅಂತ ಕಪಟ ಮಾಡ್ತೀಯ, ನೀ ಹೇಳಿದ ಮಾತಿಗೆ ನೀ ಕಟ್ಟು ಬೀಳ್ತಾ ಇಲ್ಲ, ನಿನ್ನ ಸಾವಾಸ ಸಾಕು, ನಿನ್ನ ಮಂತ್ರಿ ಪದವಿನೂ ಬೇಡ ಅಂತ ಸಚಿವ ಶಸ್ತ್ರವನ್ನ ಕೆಳಗೆ ಎಸೆದು ಎಲ್ಲಿಯಾದ್ರೂ ಹೋಗ್ಬಿಡ್ತೇನೆ ಅಂತ ತೀರ್ಥಯಾತ್ರೆ ಹೋದ. ಅವತಾರವೆಲ್ಲ ಮುಗಿದು ಕೃಷ್ಣಾವತಾರ ಮುಕ್ತಾಯ ಆಗೋ ಸಮಾಪಕ್ಕೆ ವಾಪಸ್ ಬಂದು 18 ವರ್ಷ ಯಾತ್ರೆ ಹೋದ ವಿದುರ. ಇವರು 1 ವರ್ಷ ಯಾತ್ರೆ ಹೋದ ಬಲರಾಮ. 1 ವರ್ಷನೋ ಅಥವಾ ಸ್ವಲ್ಪ ಕಮ್ಮಿ ಕಾಲ ಅಂತ ಇಟ್ಕೊಳ್ಳಿ. ಈ ಯಾತ್ರೆ ಹೊರಟದ ಯಾತಕ್ಕೆ ಸುಮ್ಮನೆ ಮಧ್ಯಸ್ಥ ಪ್ರಯಯವು ಇಷ್ಟೇ ಹೇಳಿಬಿಟ್ರು. ಮೂಲ ಮಹಾಭಾರತದಲ್ಲಿ ಸ್ವಲ್ಪ ಭಿನ್ನವಾಗಿ ಹೇಳಿದರು. ಜನಜನಿತ ಕಥೆ ಒಂದು ತುಂಬಾ ತಮಾಷೆಯಾಗಿದೆ. ಮೂಲದ ಕವಿ ದರ್ಶನಕ್ಕೆ ಅದು ವಿರೋಧವಿಲ್ಲ. ಆದ್ರಿಂದ ಆ ಕಥೆ ನಿಮಗೆ ಹೇಳ್ಬೋದು. ನಾನು ಕೃಷ್ಣಾವತಾರ 2 ಸಂಪುಟ ಕಾದಂಬರಿ ಬರೆದದ್ರಲ್ಲಿ ಉಪಯೋಗ ಮಾಡಿಕೊಂಡಿದ್ದೇನೆ ಆ ಕಥೆಯನ್ನ. ಬಲರಾಮ ಇದ್ರೂ ಉಪದ್ರವ ಮಾಡ್ತಾನೆ ಅಂತ ತಿಳ್ಕೊಂಡು ಅವನನ್ನು ಹೊರಡಿಸೋದಕ್ಕೆ ಕೃಷ್ಣ ಒಂದು ತಂತ್ರವನ್ನು ಮಾಡಿದ ಅಂತ ಹೇಳ್ತಾರೆ. ನಮ್ಮ ತಂದೆ ಹೇಳ್ತಿದ್ರು ಈ ಕಥೆಯನ್ನ. ಹಿರಿಯರು ಹೇಳೋ ಕಥೆ ನೀವು ಕೇಳಿರಬಹುದು. ಒಂದು ದಿವಸ ಪ್ರಾತಃ ಕಾಲ ಬಲರಾಮ ಯುದ್ಧವೆಲ್ಲ ನಿಶ್ಚಯ ಆದಮೇಲೆ ಬಹಿರ್ದೇಶಕ್ಕೆ ಹೋಗುವುದಕ್ಕೆ ಒಂದು ಕಡೆ ಹೋಗ್ತಾ ಕೂತಿದ್ದಾನೆ ಯಮುನಾ ತೀರದಲ್ಲಿ. ಬಹಿರ್ದೇಶ ಅಂದ್ರೆ ಗೊತ್ತಲ್ಲ, ಮಲವಿಸರ್ಜನೆ ಮಾಡುವುದಕ್ಕೆ ಒಂದು ಕಡೆ ಹೋಗಿ ಕೂತಿದ್ದಾನೆ ಕುಕ್ಕುಟಾಸನದಲ್ಲಿ. ಎಲ್ಲಿಂದಲೋ ಒಂದು ಬಡಕಲು ಗೋವು ಉಫ್ ಅಂತ ಊದಿದ್ರೆ ಸಾಯುವಂತಹ ಗೋವು ಹಿಂದಿನಿಂದ ಬಂದು ಕೊಂಬಿನಿಂದ ಚುಚ್ಚುವುದಕ್ಕೆ ಬಂತಂತೆ. ಆ ಹೊತ್ತಿನಲ್ಲಿ ಎದ್ದು ಇದು ಶೌಚಾದಿಗಳನ್ನು ಮಾಡಿಕೊಳ್ಳದೆ ಅದನ್ನು ಓಡಿಸೋದಕ್ಕೆ ಅವಕಾಶ ಇಲ್ಲ. ಅಲ್ಲಿ ಯಾವುದೋ ಒಂದು ಮಣ್ಣು ಹೆಂಟೆ ಬಿದ್ದಿತ್ತು, ಕಲ್ಲು ಕೂಡ ಇರಲಿಲ್ಲ. ಅದನ್ನು ತಗೊಂಡು ಹೋಗ್ತೀವಲ್ವ ಅಂತ ಅದರ ಮೇಲೆ ಎಸೆದರೆ ಆ ಗೋವು ಅಲ್ಲೇ ಸತ್ತೇ ಬಿದ್ದಿತ್ತು. ಬಿದ್ದ ಮೇಲೆ ಹೋದ, ನದಿಯಲ್ಲೆಲ್ಲ ಶೌಚ ಮಾಡಿಕೊಂಡು ಕೃಷ್ಣನ ಹತ್ರ ಬಂದು ಆಕಾಶವೇ ತಲೆ ಮೇಲೆ ಕಳಚಿ ಬಿದ್ದವನ ಕೂತಿದ್ದ. ಅವನನ್ನು ನೋಡಿ ಕೃಷ್ಣ ಕೇಳ್ತಾನೆ, ಏನಣ್ಣ ತುಂಬಾ ಯೋಚನೆ ಮಾಡ್ತಿದ್ದೀಯೇ, ಬೆಳಗಾಗಿ ಎದ್ದು ಕೂಡಲೇ ಏನಾಯ್ತು, ರಾತ್ರಿ ಕೆಟ್ಟ ಕನಸು ಬಿತ್ತೆ? ಬಲರಾಮ ಹೇಳಿದ, ಇಲ್ಲ ಕಾಣೋ, ಒಂದು ಸಮಸ್ಯೆ ಬಂದ್ಬಿಟ್ಟಿದೆ, ಏನು ಮಾಡಬೇಕು ಅಂತ ತಿಳಿಯಲಿಲ್ಲ, ಗೋಹತ್ಯೆ ಮಾಡಿಬಿಟ್ಟೆ ನಾನು. ಗೋಹತ್ಯೆ ಮಾಡಿದ್ಯಾ? ಅಯ್ಯೋ ಶಾಂತಂ ಪಾಪಂ, ಅಯ್ಯೋ ತುಂಬಾ ದೊಡ್ಡ ತೀರ್ಥಯಾತ್ರೆ ಮಾಡ್ಬೇಕಾಗಿ ಬಂತಲ್ಲ ಅಣ್ಣ ನಿನಗೆ, ಅದು ಯಾವ ಗೋವು, ಏನಾಯ್ತು ಕಥೆ ಹೇಳುವಂದ. ಆಮೇಲೆ ಇವನು ಹೇಳಿದ ಕೂಡಲೇ ಅದೆಂಥ ಗೋವಯ್ಯ ಅದು, ನೋಡೋಕ್ ಶಕ್ತಿ ಇಲ್ಲ ಅಂತೀಯೇ, ಉಫ್ ಅಂದ್ರೆ ಸಾಯುವಂತಹದ್ದು, ನಿನ್ ಯಾಕೆ ಅದು ಸುತ್ತಮುತ್ತ ಬೇರೆ ಗೋವುಗಳಿಲ್ಲ, ಅಂತೂ ಕೊಂದೆ ನೀನದನ್ನ, ನಾ ಕೊಲ್ಲಬೇಕಂತ ಮಾಡ್ಲಿಲ್ಲ ಕಾಣೋ, ಸುಮ್ಮನೆ ಮಣ್ಣು ಹೆಂಟೆ ಹೀಗೆ ಹಾಕಿದೆ, ಅದು ಹಾಗೆ ಬಿದ್ದೋಯ್ತು. ಆಮೇಲೆ ನೀ ನೋಡಿದ್ಯಾ ಗೋವನ್ನ, ಸರಿ ಅದಕ್ಕೇನಾದ್ರು ಉತ್ತರ ಕ್ರಿಯೆ ಮಾಡೋಣ ಅಂತ ನೋಡಿದ್ರೆ ಅದ್ರ ಹೆಣವೂ ಸಿಕ್ಕಲಿಲ್ಲ ಅಂದ. ಅದೇನೇ ಆಗ್ಲಪ್ಪ, ನೀನಂತೂ ತೀರ್ಥಯಾತ್ರೆ ಮಾಡಿದ್ರೆ ಇದು ಗೋಹತ್ಯ ನಮ್ಮ ವಂಶದಲ್ಲಿ ಯಾರೂ ಮಾಡಿಲ್ಲ, ಇದು ನಿನ್ಗೆ ಪಾಪ ಫಲ ಹೋಗೋದಿಲ್ಲ ಅಂದಾಗ, ಸರಿ ಆಯ್ತು ಈಗಲೇ ಹೊರಟ ಯಾತ್ರೆಯಿಂದ ಅವನು. ಕೃಷ್ಣ ಅವನನ್ನು ಛೇಡಿಸಿ, ಎಲ್ಲಾರು ಉಂಟೆ, ನಿನ್ನ ಶಿಷ್ಯ ನಂಬ್ಕೊಂಡಿದ್ದಾನೆ ನಿನ್ನನ್ನ, ಮಹಾಭಾರತ ಯುದ್ಧ ಹತ್ರ ಬಂದ್ಬಿಡ್ತು, ನಾಡಿಯೋ ನಾಡಿದ್ದೋ ಒಂದು ವಾರ ಯುದ್ಧ ಶುರುವಾಗುವಾಗ ನೀನು ಅವನು ಕೈ ಕೊಟ್ಟು ತೀರ್ಥಯಾತ್ರೆ ಹೋಗೋದಂದ್ರೇನು ಅಂತ ಕೃಷ್ಣನೇ ಪೂರ್ವಪಕ್ಷ ಮಾಡಲಾಗಿ ಅವನು ಬೆಂಕಿಗೆ ಬೀಳಲಿ, ನನಗೆ ಯಾರಿಗೂ ಬೇಕಾಗಿದೆ, ನಾ ತೀರ್ಥಯಾತ್ರೆ ಮಾಡಿಕೊಂಡೇ ಬರೋನು ಅಂತ ಹೊರಟೇ ಬಿಟ್ಟ, ಗದೆಯನ್ನು ಹೆಗಲ ಮೇಲೆ ಇಟ್ಕೊಂಡು ಅಂತ ಒಂದು ಕಥೆ. ಇದನ್ನು ಕೇಳಿ ಕಿಡಿಕಿಡಿ ಆಗ್ತಾನೆ ದುರ್ಯೋಧನ. ಅಯ್ಯೋ ಎಲ್ಲಿ ಹೋದ್ರೂ ಕೃಷ್ಣ ನನ್ನ ಕೈ ಕೊಡ್ತಾ ಇದ್ದಾನಲ್ಲ ಅಂತ. ಅವನಿಗೋಸ್ಕರ ಕಣ್ಣೀರು ಹಾಕುವುದಕ್ಕಲ್ಲ, ಕೃಷ್ಣನ ತಂತ್ರ ಎಂಬುದಾಗಿ ಕೆಲವರು ಹೇಳ್ತಾರೆ. ಇರಬಹುದು, ಕೃಷ್ಣ ತಂತ್ರ ಇಲ್ಲದೆ ಇಷ್ಟು ದೊಡ್ಡ ಅವನೇನಾದರೂ ಬಲರಾಮ ಕೌರವರ ಕಡೆ ನಿಂತಿದ್ರೆ ಪಾಂಡವರು ಏನು ಮಾಡಿದ್ರು ಗೆಲ್ಲುವುದು ಕಷ್ಟವಾಗಿತ್ತು. ಭೂಮಿಯ ಭಾರವನ್ನು ಹೊತ್ತ ಆದಿಶೇಷ ನಿಂತರೆ ಯಾರವನ ಕೈಯಲ್ಲಿ ಏಗಾಡುವರು. ಹೀಗೆ ಹೊರಟು ಬಿಟ್ಟ. ಎಲ್ಲಿ ಹೊರಟ? ಮೊದಲು ಅವೊಂದು ಹೊರಟ ದಿಕ್ಕು ನೋಡಿ, ಮೊದಲು ಸರಸ್ವತಿ ತೀರಕ್ಕೆ ಹೊರಟ. ಸರಸ್ವತೀಂ ಪ್ರತಿಸ್ರೋತಂ ಯಯೌ ಬ್ರಾಹ್ಮಣ ಸಂವೃತಃ ಪೃಥೂದಕಂ ಬಿಂದುಸರಂ. ನಾವೆಲ್ಲ ನೋಡಿದ್ದೇವೆ ಆ ಕುರುಕ್ಷೇತ್ರಕ್ಕೆ ಹೋಗಿ. ಸರಸ್ವತಿ 2 ಸೀಳ ಹರಿಯುತ್ತಿತ್ತು. ಒಂದು ಪ್ರತ್ಯೇಕ ಪಶ್ಚಿಮಕ್ಕೆ ಹರಿಯುತ್ತಿದ್ದ ಭಾಗ ನಮ್ಮ ಪಶ್ಚಿಮವಾಹಿನಿ ಇದ್ದಾಗ ಕಾವೇರಿಯಲ್ಲಿ, ಇನ್ನೊಂದು ಪೂರ್ವ ಸ್ರೋತಸ್ಸು ಯಮುನೆಗೆ ಹೋಗಿ ಸೇರ್ತಿತ್ತು, ಇನ್ನೊಂದು ಸಿಂಧೂ ನದಿಗೆ ಹೋಗಿ ಸೇರ್ತಾ ಇತ್ತು. ಈ ಕಡೆ ಪಶ್ಚಿಮದ ಕಡೆ ಹೋದವನು ಕುರುಕ್ಷೇತ್ರದಲ್ಲಿ 7 ನದಿಗಳಿತ್ತಲ್ಲ ಆಗಿನ ಕಾಲದಲ್ಲಿ,
ಅದರಲ್ಲಿ ಬಿಂದುಸರ, ಬ್ರಹ್ಮಸರ, ಸುದರ್ಶನ ಕ್ಷೇತ್ರ, ಬ್ರಹ್ಮತೀರ್ಥ, ಚಕ್ರತೀರ್ಥ ಎಲ್ಲ ಕೊಟ್ಟಿದ್ದಾರೆ ಹೆಸರು. ಬಿಂದು ಸರೋವರ, ಬ್ರಹ್ಮ ಸರೋವರ. ಬ್ರಹ್ಮದೇವ ಜಗತ್ತನ್ನು ಸೃಷ್ಟಿ ಮಾಡುವುದಕ್ಕೆ ಪೂರ್ವದಲ್ಲಿ ನಮ್ಮ ಭರತ ಭೂಮಿಯಲ್ಲಿ ಒಂದು ಕ್ಷೇತ್ರದಲ್ಲಿ ಕೂತು ತಪಸ್ಸನ್ನು ಮಾಡಿ ಭಗವಂತನನ್ನು ಒಲಿಸಿಕೊಂಡು ಅದಕ್ಕೆ ಬೇಕಾದ ಶಕ್ತಿಯನ್ನು ಪಡ್ಕೊಂಡ ಅಂತ ಹೇಳ್ತಾರೆ. ಅದು ಬಿಂದು ಸರೋವರ ಕ್ಷೇತ್ರ. ಪೂರ್ಣ ಚೆನ್ನಾಗಿದೆ ತೀರ್ಥ. ಒಂದು ದಿವಸ 2 ದಿವಸದಲ್ಲಿ ಕುರುಕ್ಷೇತ್ರ ನೋಡೋಕ್ಕಾಗೋದಿಲ್ಲ. 2.5 ಲಕ್ಷ ತೀರ್ಥ ಒಂದು ಕಾಲದಲ್ಲಿ. ಈಗ ಅಷ್ಟಿಲ್ದಿದ್ರು ಹೆಜ್ಜೆ ಹೆಜ್ಜೆಗೆ ಪುಣ್ಯತೀರ್ಥಗಳು. ಶ್ರೀಕೃಷ್ಣ ಭಗವದ್ಗೀತೆಯನ್ನ ಕುರುಕ್ಷೇತ್ರದಲ್ಲಿ ಎಲ್ಲಿ ಉಪದೇಶ ಮಾಡಿದನೋ ಆ ಜಾಗದಲ್ಲಿ ಆಗ ಒಂದು ಆಲದ ಮರ ಇತ್ತು. ಆ ಆಲದ ಮರ ಇವತ್ತಿಗೂ ಇದೆ. ಅದರ ಕೆಳಗಡೆಯೇ ಭಗವದ್ಗೀತೆಯ ಶ್ಲೋಕಗಳನ್ನು ಕೆತ್ತಿದ್ದಾರೆ ಬಿರ್ಲಾ ಕುಟುಂಬದವರು. ಆ ಆಲದ ಮರದ ಮೇಲೆ ಈ ವಾಲಿಬಾಲ್ ನೆಟ್ ನಂತಹ ಒಂದು ನೆಟ್ ಹಾಕಿಬಿಟ್ಟಿದ್ದಾರೆ. ಕಾಗೆ ಗೀಗೆ ಬಂದು ಅದರ ಮೇಲೆ ವೃಷ್ಟಿ ಮಾಡದೇ ಇರಲಿ ಅಂತ. ಅವಶ್ಯಕವಾಗಿ ಒಂದ್ಸಲವಾದರೂ ಕುರುಕ್ಷೇತ್ರಕ್ಕೆ ತಾವು ಹೋಗಬೇಕು. ಡೆಲ್ಲಿ ಪಟ್ಟಣಕ್ಕೆ ಹೋದ್ರೆ ಅಲ್ಲಿಂದ ಹರಿಯಾಣ ಅಂಬಾಲಾ ರೋಡ್ನಲ್ಲಿ ಸುಮಾರು 100-150 ಮೈಲಿಗಳ ದೂರದಲ್ಲಿರುವಂತಹ ಕ್ಷೇತ್ರ. ತಂಗುತಾಣ ಇದೆ, ಒಳ್ಳೆ ವಸತಿ ಕ್ಷೇತ್ರ. ಕುರುಕ್ಷೇತ್ರ ಯೂನಿವರ್ಸಿಟಿನೂ ಮಾಡಿಟ್ಟಿದ್ದಾರೆ. ಒಳ್ಳೆ ಡಬಲ್ ರೋಡ್, ಸುಖವಾಗಿ ಹೋಗಿ ಬೆಳಗ್ಗೆ ಹೋಗಿ ಸಾಯಂಕಾಲ ಬರ್ಬೋದು. ಮುಖ್ಯ ತೀರ್ಥಗಳನ್ನಾದರೂ ದರ್ಶನ ಮಾಡ್ಕೊಂಡು ಬನ್ನಿ. ಈ ಭಾಗವತ ಕೇಳಿದ್ದಕ್ಕೆ ಒಂದು ಸುದರ್ಶನ ಹೋಮ ದರ್ಶನ ಮಾಡಿ, ಇನ್ನೊಂದು ತೀರ್ಥಯಾತ್ರೆ ಕುರುಕ್ಷೇತ್ರವನ್ನಾದರೂ ದರ್ಶನ ಮಾಡ್ಕೊಂಡು ಬನ್ನಿ. ಎಲ್ಲ ಹೆಸರು ಕೊಡ್ತಾರೆ. ನಮ್ಮ ಕರ್ನಾಟಕದ ಕ್ಷೇತ್ರಗಳು ಎಲ್ಲೆಲ್ಲಿ ಸುತ್ತಾಡಿದ್ದ ಬಲರಾಮ ಅದನ್ನೆಲ್ಲ ಕೊಡ್ತಾರೆ. ಪಶ್ಚಿಮದಲ್ಲಿ ಅಲ್ಲೆಲ್ಲ ಸುತ್ತಾಡಿದವನೇ. ಯಮುನಾ ಮನುಜ ಅನ್ಯೇವ ಗಂಗಾ ಮನುಜ ಭಾರತ. ಆ ಕಡೆ ಪೂರ್ವಕ್ಕೆ ಬಂದವನೇ. ಯಮುನಾ ನದಿಯನ್ನ ಬಳಸಿಕೊಂಡು ಗಂಗಾ ನದಿಯ ದಡಕ್ಕೆ ಬಂದ. ಜಗಾಮ ನೈಮಿಷಂ ಯತ್ರ ಋಷಯ ಸತ್ರಮಾಸತೆ. ನೈಮಿಷಾರಣ್ಯಕ್ಕೆ ಬಂದಿದ್ದಾನೆ ಬಲರಾಮ. ನೈಮಿಷಾರಣ್ಯದಲ್ಲಿ ಋಷಿಗಳು ಸತ್ರಯಾಗ ಮಾಡ್ತಾ ಇದ್ರು. ಅನೇಕ ದಿವಸ ಅವರ ಜೊತೆಯಲ್ಲಿ ತಾನೂ ಕೂತ್ಕೊಂಡು ಯಾಗವನ್ನು ನೋಡ್ತಾ ಇದ್ದ. ಅಲ್ಲಿ ಒಂದು ಅಚಾತುರ್ಯವಾಯಿತು. ನೈಮಿಷ ಸೂತ ಪೌರಾಣಿಕರು ಅಲ್ಲಿ ಮಹಾಭಾರತ ಪ್ರವಚನವನ್ನು ಮಾಡಿದರು. 18 ಪುರಾಣಗಳನ್ನು ಪ್ರವಚನ ಮಾಡಿದರು. ನಾನಾ ಕಥೆಗಳನ್ನು, ಪುಣ್ಯ ಕಥೆಗಳನ್ನೆಲ್ಲ ಹೇಳಿದರು. ಭಾಗವತವನ್ನು ಪ್ರವಚನ ಮಾಡಿದರು. ಆಮೇಲೆ ಅವರ ಹೆಸರು ರೋಮಹರ್ಷಣ. ಅವರು ಜಾತಿಯಲ್ಲಿ ಸೂತರು. ಜ್ಞಾಪಕ ಇಟ್ಕೊಳ್ಳಿ, ಕರ್ಣನ ಕಥೆ ಮಾಡುವಾಗಲ್ವಲ್ಲ. ಅವನನ್ನು ಸೂತ ಸೂತ ಅಂತ ಎಲ್ಲರೂ ಬೈದರು. ಸೂತ ಅಂದ್ರೆ ಜಾತಿಹೀನ ಅನ್ನೋ ಅರ್ಥವನ್ನು ಕೆಲವರು ಕಿಡಿಗೇಡಿಗಳು ಮಾಡಿಟ್ಟಿದ್ದಾರೆ. ಹಾಗಲ್ಲ. ಬ್ರಾಹ್ಮಣ್ಯಾಂ ಕ್ಷತ್ರಿಯಾಜಾತಃ. ಯಾವ ಧರ್ಮಶಾಸ್ತ್ರ ನೋಡದೇ ಇದ್ದವರು ಹೇಳ್ತಾರೆ. ವಿಲೋಮ ಕ್ರಮ ಮದುವೆ ಬ್ರಾಹ್ಮಣ ಸ್ತ್ರೀಯಲ್ಲಿ ಕ್ಷತ್ರಿಯ ಪುರುಷನಿಗೆ ಉಂಟಾದ ಸಂತಾನಕ್ಕೆ ಸೂತರು ಅಂತ ಹೇಳ್ತಿದ್ರು. ಇವರೇನು ದುಷ್ಟ ಜಾತಿ, ಕೆಟ್ಟ ಜಾತಿಯವರಿರಲಿಲ್ಲ. ಅವ್ರಿಗೂ ಯಜ್ಞೋಪವೀತ ಇತ್ತು, ಗಾಯತ್ರಿ ಮಂತ್ರ ಹೇಳೋ ಅಧಿಕಾರವಿತ್ತು, ಮತ್ತು ಉನ್ನತ ಪದವಿಗಳಲ್ಲಿ ಅವರೂ ಇದ್ರು. ರಾಮಾಯಣದಲ್ಲಿ ಒಬ್ಬ ಸೂತ ಇದ್ದ, ಸುಮಂತ್ರ. ಜಾತಿಯಲ್ಲಿ ಸೂತ, ದಶರಥನಿಗೆ ಬುದ್ಧಿ ಹೇಳುವಂತಹ ಮಂತ್ರಿ ಪದವಿಯನ್ನು ಮಾಡ್ತಿದ್ದ, ರಥವನ್ನು ನಡೆಸ್ತಾ ಇದ್ದ. ಇಲ್ಲಿ ರೋಮಹರ್ಷಣ ಅವರ ಕಥೆ ಹೇಳೋಕೆ ಶುರು ಮಾಡಿದರೆ ಕೇಳುವವರಿಗೆ ತುಂಬ ಕುತೂಹಲವಾಗಿ ಮೈ ಮೇಲೆ ಕೂದಲೆಲ್ಲ ಎದ್ದು ನಿಂತುಕೊಳ್ಳಬೇಕು. ಇವರ ತಂದೆ ಹೆಸರು ಉಗ್ರಶ್ರವಾಹ. ತುಂಬ ಕೀರ್ತಿಯನ್ನು ಪಡೆದವರು ಇವರು ರೋಮಹರ್ಷಣರು. ಇವ್ರಿಗೇನು ಕೆಲಸ ಆ ಯಾಗದಲ್ಲಿ ಅಂದ್ರೆ ಅವರಿಗೆ ಬ್ರಹ್ಮ ಪದವಿಯನ್ನು ಕೊಟ್ಟಿಟ್ಟಿದ್ರು. ಒಂದು ಯಾಗ ಮಾಡಬೇಕಾದ್ರೆ ಆ ಸಮಿತ್ತುಗಳನ್ನು ಅರ್ಪಿಸೋದಕ್ಕೆ ಮೊದಲು ಅಸ್ಮಿನ್ ಯಜ್ಞೆ ಬ್ರಹ್ಮಾಣಂತ್ವಾಂ ವೃಣೀಮಹೇ. ಇಲ್ಲಿ ಸುದರ್ಶನ ಯಾಗದಲ್ಲಿ ಮಾಡಿ ತೋರಿಸ್ತೇವೆ ನೋಡಿ. ಸ್ವಲ್ಪ ವೇದ ಗೀತ ತಿಳಿದವರು, ಶ್ರೋತ್ರಿಯರು, ದೇವರ ಪೂಜೆ ಮಾಡೋರು, ನಿಷ್ಠರಾದವರನ್ನು ಕರೆದು ಯಜ್ಞವೇದಿಯ ದಕ್ಷಿಣ ಭಾಗದಲ್ಲಿ ಗರ್ಭಾಸನವನ್ನು ಹಾಕಿ ಬ್ರಾಹ್ಮಣರನ್ನು ಕೂಡಿಸಬೇಕು. ಅವರಿಗೇನು ನಿಯಮ ಅಂದ್ರೆ ಯಾಗ ಮುಗಿಯೋ ತನಕ ಅವರು ಮೇಲೆ ಕೇಳೋ ಹಾಗಿಲ್ಲ. 1-2 ತಡೆದುಕೊಂಡು ಕೂಡುವ ಸಾಮರ್ಥ್ಯ ಇರಬೇಕು. ಮಲಮೂತ್ ಮಧ್ಯೆ ಎದ್ದು ಹೋಗಿ ಬರ್ತೇನೆ ಅಂತ ಅವನು ಕೂರಿಸಬಾರ್ದು ಆ ಜಾಗದಲ್ಲಿ. ಆ ಯಾಗದಲ್ಲಿ ಇನ್ನೊಂದು ನಿಯಮ, ಬ್ರಹ್ಮನಾಗಿ ಆ ಜಾಗದಲ್ಲಿ ಕೂತವನು ಮೌನವಾಗಿ ಮಾಡೋದೆಲ್ಲ ಸರಿಯಾಗಿ ಮಾಡ್ತಾ ಇದ್ದಾರೆ ನೋಡ್ತಾ ಇರಬೇಕಾದವನು ಆ ಸಭೆಗೆ ಸಾಕ್ಷಾತ್ ಮಹಾವಿಷ್ಣುವೇ ಬಂದರೂ ಎದ್ದು ನಿಂತು ಅವರಿಗೆ ಗೌರವ ತೋರಿಸಬೇಕಾದ ಅವಶ್ಯಕತೆ ಇಲ್ಲ. ಯಾಗಭೂಮಿಯಲ್ಲಿ ಯಜಮಾನ ಎದ್ದು ನಿಂತ್ಕೋಬಹುದು, ಪುರೋಹಿತರು ಎದ್ದು ನಿಂತ್ಕೋಬಹುದು, ಹೋತ್ರಿ ಉದ್ಘಾತರು ಎದ್ದು ನಿಂತ್ಕೋಬಹುದು. ಬ್ರಹ್ಮನಿಗೆ ಮಾತ್ರ ವಿಶೇಷವಾದ ಪ್ರಿವಿಲೇಜ್ ಏನು ಅಂದ್ರೆ ಯಾರು ಬಂದು ಎದ್ದು ನಿಂತ್ಕೊಳ್ಳೋ ಹಾಗಿಲ್ಲ. ವಿಸರ್ಜನೆ ಮಾಡಿ ಯಥಾಸುಖಂ ಪ್ರತಿಷ್ಠಾಪಯಾಮಿ ಅಂತ ಹೇಳೋ ತನಕ ಜಾಗ ಬಿಟ್ಟು ಹೇಳೋ ಹಾಗಿಲ್ಲ. ಬಲರಾಮನಿಗೆ ಗೊತ್ತಿಲ್ಲ ಇದು.
ಯಾವುದು ಯಾಗ ಈಗ ನೋಡಿದವನೆಲ್ಲ ಗದೆ ಗೊತ್ತು, ಯುದ್ಧ ಗೊತ್ತು, ಸಂಗೀತ ಗೊತ್ತು, ಹಾಡೋದು ಗೊತ್ತು. ಅವನು ಬಂದ ಈ ಯಾಗಕ್ಕೆ. ನೈಮಿಷ ಕ್ಷೇತ್ರದಲ್ಲಿ ಹೋಮ ನಡೀತಾ ಇದೆ, ಏನೋ ಮಾಡ್ತಾ ಇದ್ದಾರೆ. ಇವರು ಸೂತ ಪೌರಾಣಿಕರು, ಪುರಾಣ ಹೇಳುವ ಪುರಾಣಿಕರನ್ನ ಶ್ರೋತ್ರಿಯರು ವೇದ ಕೇಳಿದ್ದಾರಲ್ಲ ಅಂತ ಹೇಳಿ ಅವ್ರನ್ನ ಆ ಜಾಗದಲ್ಲಿ ಕೂರಿಸ್ಬಿಟ್ಟಿದ್ರು. ಇವರು ಎದ್ದು ನಿಂತ್ಕೊಳ್ಳಿಲ್ಲ ಅನ್ನೋ ಕೋಪದಿಂದ ಬಲರಾಮ ಅಲ್ಲಿದ್ದ ದರ್ಭೆಯನ್ನೇ ತೆಗೆದು ಅಭಿಮಂತ್ರಿಸಿ ಸೂತ ಪೌರಾಣಿಕರ ತಲೆಯನ್ನು ತೆಗೆದುಬಿಟ್ಟ. ಸೂತ ಪೌರಾಣಿಕರನ್ನ ಕೊಂದು ಹಾಕಿಬಿಟ್ಟ. ಭಾಗವತ 7 ದಿವಸ ಹೇಳೋರಿದ್ನೆಲ್ಲ ಕಥೆ ಹೇಳುವುದೆಲ್ಲ ಗಡಿಬಿಡಿಯಲ್ಲಿ. ದೊಡ್ಡವರು ಎಷ್ಟು ದೊಡ್ಡ ತಪ್ಪು ಮಾಡ್ತಾರೆ ಯೋಚನೆ ಮಾಡಿಕೊಳ್ಳಿ. ದಕ್ಷ ಪ್ರಜಾಪತಿ ಮಹಾ ತೇಜಸ್ವಿ, ಲೋಕವನ್ನ ಪ್ರಜೆಗಳಿಂದ ತುಂಬುವವನು, ತನ್ನ ಸ್ವಂತ ಅಳಿಯನಿಗೆ ಪರಮಶಿವನಿಗೆ ಎಂಥ ಅಪಚಾರವನ್ನು ಮಾಡಿದ. ಅದರಿಂದ ಅವನ ತಲೆ ಹೇಗೆ ಹೋಯಿತು ಅದೆಲ್ಲ ದಕ್ಷಯಜ್ಞದ ಕಥೆಯಲ್ಲಿ 2ನೇ 3ನೇ ದಿವಸ ಪ್ರವಚನದಲ್ಲಿ ಹೇಳಿದ್ದೇನೆ. ಬರದೇ ಇದ್ರೆ ಮತ್ತೆ ಹೇಳೋಕ್ಕಾಗೋದಿಲ್ಲ. ನೀವೆಲ್ಲರೂ ಭಾಷಾಂತರ ಕಥೆ ಓದಬೇಕಾಗತ್ತೆ. ಮಹಾಭಾರತ ಭಾಗವತದಲ್ಲಿ ಯಾವ ಕಥೆಯನ್ನು ನೀವು ಕಳ್ಕೊಳ್ಳೋ ಹಾಗಿಲ್ಲ. ಒಂದೊಂದು ಪಾಠ ಕಲಿಸುತ್ತೆ, ಒಂದೊಂದು ನಿಯಮ. ವಿನಾಕಾರಣ ಶಿವದ್ವೇಷ, ವಿನಾಕಾರಣ ಸ್ವಂತ ಅಳಿಯನ ದ್ವೇಷ. ಮಗಳು ತನ್ನನ್ನು ಕೇಳದೆ ಮದುವೆ ಮಾಡಿಕೊಂಡು ಮಗಳ ಮೇಲಿನ ದ್ವೇಷದಿಂದ ದಕ್ಷಯಜ್ಞ ಹಾಳಾಗಿ ಹೋಯಿತು. ಅವನು ತನ್ನ ತಲೆಯನ್ನೇ ಕಳ್ಕೊಂಡ, ಪ್ರಾಯಶ್ಚಿತ್ತ ಮಾಡುವ ಸ್ಥಿತಿ ಉಂಟಾಯಿತು. ಇದು ಅನೇಕರಿಗೆ ವೈದಿಕರು ಕೂಡ ಗೊತ್ತಿದೆಯೋ ಇಲ್ವೋ. ಒಂದು ಹೋಮ ಯಜ್ಞ ಮನೆಯಲ್ಲಿ ಮುಂಜಿ ಮದುವೆ ಶ್ರಾದ್ದ ಏನೇ ನಡೆದರೂ ಬ್ರಹ್ಮಾನಂತ್ವಾಮೃಣಿಮೆ, ಆ ಜಾಗದಲ್ಲಿ ಬ್ರಹ್ಮನನ್ನ ನೀವು ವಿಸರ್ಜನೆ ಮಾಡೋ ತನಕ ಅವರು ಹೇಳೋ ಹಾಗಿಲ್ಲ. ಪೋಸ್ಟ್ ಬಂತು, ಮತ್ತೊಂದು ಬಂತು, ಹೇಳ್ರಿ ಸ್ವಾಮಿಗಳು ಬರ್ತಾ ಇದ್ದಾರೆ, ಇಲ್ಲಿ ಪೀಠ ಹಾಕಬೇಕು, ಹೇಳ್ರಿ. ನೋ, ಹೇಳ್ತಕ್ಕದ್ದಲ್ಲ. ಸ್ವಾಮಿಗಳೇ ಬಂದ್ರು ಹೇಳ್ತಕ್ಕದ್ದಲ್ಲ. ಆ ಜಾಗದಲ್ಲಿ ಕೂತವ್ ನೆಬ್ಬಿಸಬಾರದು. ಗೊತ್ತಿಲ್ಲ. ಬಲರಾಮ ಅವನನ್ನ ಋಷೇರ್ ಭಗವತೋ ಭೂತ್ವ ಶಿಷ್ಯೋಧೀತ್ಯ ಬಹು ನಿಜ. ಋಷೇರ್ ಭಗವತೋ ಭೂತ್ವ, ಮಹರ್ಷಿ ಭಗವಂತನ ಅವತಾರ, ವೇದವ್ಯಾಸರ ಸಾಕ್ಷಾತ್ ಶಿಷ್ಯ. ವೈಶಂಪಾಯನರ ಕೈಯಲ್ಲಿ, ವೇದವ್ಯಾಸರ ಕೈಯಲ್ಲಿ ಬೇಕಾದಷ್ಟು ಇತಿಹಾಸ ಪುರಾಣ ಮರ್ಮಗಳ ಸಹಿತವಾಗಿ ಕೇಳಿದ್ದವನು. ಅಂಥವನು ತಾನೇ ಅಧ್ಯಯನವನ್ನು ಬಹಳಷ್ಟು ಮಾಡಿ ಏನೋ ಗೌರವ ಕೊಟ್ಟರಲ್ಲ ಅಂತ ಆ ಜಾಗದಲ್ಲಿ ಕೂತಿದ್ರೆ ಹಿಂದೆ ಮುಂದೆ ನೋಡದೆ ಕೊಂದು ಹಾಕಿಬಿಟ್ಟ ಬಲರಾಮ. ಆಮೇಲೆ ಋಷಿಗಳ ಎದ್ರು, ಏನಪ್ಪ ನೀನು ಯದುವಂಶದ ನಾಯಕ, ಕೃಷ್ಣನಿಗೆ ಅಣ್ಣ, ನಿನ್ನ ಕೈಲಿ ಇಂಥ ವಧೆ ಆಗೋದೆ, ಇಂಥ ಪವಿತ್ರ ಕ್ಷೇತ್ರದಲ್ಲಿ ಕೊಲ್ಲುವುದಕ್ಕೆ ಅಂತ ಹುಡ್ಕೊಂಡ್ ಬಂದ್ಯಾ ಇಲ್ಲಿ, ಬೇರೆ ಎಲ್ಲರೂ ಹೋಗಬಾರ್ದಾಗಿತ್ತೇನೆ, ಯಾಕೆ ಹೇಗೆ ಮಾಡಿದೆ ಅಂತ ಕೇಳಿದಾಗ ಬಲರಾಮ ಕ್ಷಮೆ ಕೇಳಿದ. ಉತ್ತರ ಕ್ಷಣದಲ್ಲಿ ತಪ್ಪಾಯಿತು, ನನಗೆ ಈ ನಿಯಮ ಗೊತ್ತಿರಲಿಲ್ಲ, ಅದಕ್ಕೊಂದು ಕೆಲಸ ಮಾಡ್ತೇನೆ. ಏನು ಅಂದ್ರೆ, ಇವರ ಮಗ ಇದ್ದಾರಲ್ಲ ರೋಮಹರ್ಷಣರ ಮಕ್ಕಳು, ಅವರಿಗೆ ದೀರ್ಘಾಯುಷ್ಯವನ್ನು ಮತ್ತು ಒಳ್ಳೆ ಮೇಧಾಶಕ್ತಿಯನ್ನು ಕೊಡಲಿ ಎಂಬುದಾಗಿ ದೇವರು ಕೊಡಲಿ ಅಂತ ನಾನು ಅನುಗ್ರಹ ಮಾಡ್ತೇನೆ ಅಂತ ಅದನ್ನು ಹೇಳಿದರೆ ಹೊರತು ಸತ್ತವರನ್ನು ಬದುಕಲು ಬರೋದಕ್ಕೆ ಆಗಲಿಲ್ಲ. ಆ ಬ್ರಹ್ಮತ್ವ ಮಾಡುವವರಿಗೆ ಹೇಳ್ತಾರೆ ಆಯುಸ್ಸು ಮತ್ತು ಅಕ್ಲಮತ್ವ, ಅಂದ್ರೆ ಶ್ರಮವನ್ನ ಸಹಿಸಿಕೊಳ್ಳುವ ಶಕ್ತಿ ಎರಡೂ ಉಂಟಾಗುತ್ತಂತೆ. ಒಂದು ಯಾಗದಲ್ಲಿ ಬ್ರಹ್ಮ ಪದವಿಯನ್ನು ವಹಿಸುವವರಿಗೆ ಆಯುಷ್ಯ ವೃದ್ಧಿಯಾಗುತ್ತೆ ಅನ್ನೋ ಐತಿಹ್ಯವನ್ನು ಹೇಳಿದ್ದಾರೆ. ಬರೀ ಕರ್ಮಕಾಂಡ ಅಂತ ಬೈದು ಬಿಡ್ತಾರೆ ಕೆಲವರು, ಗೊತ್ತಾಗೋದಿಲ್ಲ. ಕೆಲವು ವೈದಿಕರು ಮಹಾನುಭಾವರು ಭಾಗವತರು ಯಾರ ಮನೆಯಲ್ಲಿ ಎಲ್ಲಿ ಏನು ಕರೆದ್ರು ಏನೂ ತಗೊಳ್ಳೋದಿಲ್ಲ, ಹೋಗುವುದೂ ಇಲ್ಲ. ನಾಸ್ತಿಕರ ಮನೆ, ಯಾರು ಪರೀಕ್ಷೆ ಯಾರು ಮಾಡೋಗ್ಬೇಕಂತೆ ಅಂತ. ಆದ್ರೆ ಸ್ವಾಮಿ ನೀವು ಬರಬೇಕು, ನಾಳೆ ನಡೆಯೋ ಹೋಗದಲ್ಲಿ ನೀವು ಬ್ರಹ್ಮ ಪದವಿಯನ್ನು ವಹಿಸಬೇಕು ಅಂತ ಕರೆದ್ರೆ ಮಾತ್ರ ಒಪ್ಕೊಳ್ತಾ. ಅದಕ್ಕೆಂದ್ರೆ ಅದರಿಂದ ತಪಸ್ಸಿಗೆ ಯಾವ ಭಂಗ ಬರೋದಿಲ್ಲ ಮತ್ತು ಅವರು ತಾವಿದ್ದ ರೀತಿಯಲ್ಲಿರಬಹುದು. ಸ್ವಾತಂತ್ರ್ಯ ಉಂಟು, ಆಯುಷ್ಯ ಬೆಳೆಯುತ್ತೆ. ಅಕ್ಲಮಂ ತಾವತ್ ಯಾವತ್ ಸತ್ರಂ ಸಮಾಪ್ಯತೆ, ಯಜ್ಞ ಮುಗಿಯೋ ತನಕ ಅದು 12 ವರ್ಷದ ಜಾಗ ಬೇರೆ. ಅವರಿಗೆ ಈ ಶಕ್ತಿ ಬರಲಿ ಅಂತ ನಾವು ಅನುಜ್ಞೆ ಮಾಡಿ ಕೊಟ್ಟಿದ್ದೇವೆ, ಕೊಂದು ಹಾಕಿಬಿಟ್ಟಿಲ್ಲ. ಸರಿ, ಅವನ ಮಗನಿಗೆ ಒಳ್ಳೇದಾಗಲಿ ಅಂತ ಬಲರಾಮ ಅನುಗ್ರಹ ಮಾಡಿ ಹೊರಟಿದ್ದಾನೆ. ಇದು ಈ ಕಥೆ. ನೀವು ಉಪನ್ಯಾಸ ಮುಗಿದ ಮೇಲೆ ಮನೆಗೆ ಹೋಗುವಾಗಲೂ ನಿಮ್ಮ ತಲೆಯಲ್ಲಿ ಕೊರೆಯೋಕೆ ಆರಂಭ ಮಾಡುತ್ತೆ ನೋಡಿ. ಇಟ್ ವಿಲ್ ಅಫೆಕ್ಟ್ ಯುವರ್ ಸೈಕಿ. ಎಷ್ಟು ದೊಡ್ಡ ಕಲಿಯುಗ ಪ್ರವೇಶವಾಗ್ತಾ ಇದೆ ಅಂತ ಅರ್ಥ. ಇದು ದೊಡ್ಡವರು ತಪ್ಪು ಮಾಡ್ತಾರೆ ಅಂದ್ರೆ ಕಲಿಯುಗ, ಏಜ್ ಆಫ್ ರಿಟಾರ್ಡೇಷನ್. ಯಾಕೆ ಏಜ್ ಆಫ್ ಪರ್ಫೆಕ್ಷನ್, ಮಿಥಿಕಲ್ ಏಜ್ ಒಂದು ವೇಳೆ ಇದ್ರೆ ಅದು ಕ್ಷೀಣವಾಗ್ತಾ ಆಗ್ತಾ ಮನುಷ್ಯನಲ್ಲಿ ಧ್ಯೇಯ ಆಚಾರ ಶೂನ್ಯವಾಗ್ತಾ ಆಗ್ತಾ ಅಕಾರ್ಯ ಪ್ರವೃತ್ತಿ, ತಿಳಿದು ತಪ್ಪು ಅಂತ ಗೊತ್ತಿದ್ದು ಮಾಡುವುದು ಬರ್ತದೆ, ತಿಳಿದ ಮಾಡೋದಿರಲಿ. ಸರಿ, ಅಲ್ಲಿಂದ ಮುಂದಕ್ಕೆ ಅವರಿಂದ ಬೀಳ್ಕೊಂಡು ಬೇರೆ ಬೇರೆ ಕಡೆಯಲ್ಲಿ ಯಾತ್ರೆ ಹೊರಟಿದ್ದಾನೆ ಬಲರಾಮ. ಎಲ್ಲೆಲ್ಲಿ ಹೋದ ಅಲ್ಲಿಂದ ಬಳಸಿಕೊಂಡು ಪೂರ್ವ ದಿಕ್ಕ ಕಡೆಗೆ ಕೋಣಾರ್ಕ ಮತ್ತು ಜಗನ್ನಾಥ ಕ್ಷೇತ್ರ ಅಂತ ಇವತ್ತು ಕರೆಯುವ ಪುರಿ ಮಹಾಕ್ಷೇತ್ರ, ಇವೆಲ್ಲವನ್ನ ಬಳಸಿಕೊಂಡು ಸಪ್ತ ಗೋದಾವರೀಂ ವೇಣಾಂ ಪಂಪಾಂ ಭೀಮರಥೀಂ ತತಃ. ಭೀಮರಥಿ ಅಂದ್ರೆ ಪಾಂಡುರಂಗ ವಿಠಲನ ಕ್ಷೇತ್ರ. ಭೀಮಾ ನದಿ, ಅದಕ್ಕೆ ಚಂದ್ರಭಾಗ ಅಂತ ಇನ್ನು ಒಂದು ಹೆಸರು ಪುರಾಣಗಳಲ್ಲಿ. ನಮ್ಮ ಪಂಢರಪುರ ಇದೆಯಲ್ಲ, ಇದು ಕರ್ನಾಟಕದ ಭಾಗವಾಗಿತ್ತು ಒಂದು ಕಡೆಯಲ್ಲಿ, ಒಂದು ಕಾಲದಲ್ಲಿ.
ಚಾಳುಕ್ಯರು ಆಳ್ತಾ ಇದ್ದಾಗ. ಆಮೇಲೆ ಆ ಕ್ಷೇತ್ರ ಏನೋ ಕಾರಣ ಮಹಾರಾಷ್ಟ್ರಕ್ಕೆ ಸೇರ್ಕೊಂಡು ಹೋಯಿತು. ಆದ್ರೆ ಮಹಾರಾಷ್ಟ್ರದವರೇ ಹೇಳ್ತಾರೆ ಕಾನಡಿ ವಿಠಲ, ತುಕಾರಾಮರ ಅಭಂಗಗಳಲ್ಲಿ ಹೇಳ್ತಾರೆ ಕಾನಡಿ ವಿಠಲ ಕರ್ನಾಟಕದಿಂದ ಬಂದವನು. ಬೇಂದ್ರೆ ಅವರು ಹೇಳ್ತಿದ್ರು ನಮ್ಮೂರು ವಿಠಲ, ಅವರು ವಿಠಲನ ಭಕ್ತರು, ಪರಮ ಭಕ್ತರು. ಪಾಂಡುರಂಗನನ್ನು ಅಲ್ಲಿ ಪ್ರತಿಷ್ಠೆ ಮಾಡಿದವರು ಯಾರು? ಪುಂಡರೀಕ ಮಹರ್ಷಿ. ಈ ಪುಂಡರೀಕರು ಯಾರು? ಅವರು ಮೇಲ್ಕೋಟೆಗೆ ಬಂದಿದ್ರಂತೆ ಪೂತಿ ನರಸಿಂಹಾಚಾರ್ಯ ಜೊತೆಯಲ್ಲಿ. ಅಲ್ಲಿ ಪುಷ್ಕರಣಿ ದಡದಲ್ಲಿ ಪಂಚಭಾಗವತ ಕ್ಷೇತ್ರ ಅಂತ ಒಂದು ತೋರಿಸ್ತಾರೆ. ಪುಂಡರೀಕ ಮಹರ್ಷಿ ತಪಸ್ಸು ಮಾಡಿದ ಜಾಗ ಅಂತ ತೋರಿಸ್ತಾರೆ. ನಾವು ಚರಿತ್ರೆ ಮರೆತು ಬಿಟ್ಟಿದ್ದೇವೆ. ಪುಂಡರೀಕ ಕರ್ನಾಟಕದವನು. ಈ ಪುಂಡರೀಕನಿಗೆ ಪುಂಡರೀಕ ವಿಠಲ ಗೋವಿಂದ ಹೇಳ್ತಾರಲ್ಲ, ಅವನಲ್ಲಿ ಒಲಿದು ಪ್ರತಿಷ್ಠೆ ಮಾಡಿದ ಕರ್ನಾಟಕದ ಕೀರ್ತಿ. ಧ್ವಜದಂತೆ ಕಾಣಿಸ್ತಾನೆ ಪಾಂಡುರಂಗ ವಿಠಲ. ನಾವು ಮರೆತು ಬಿಟ್ಟಿದ್ದೇವೆ ಅವನನ್ನ. ಆ ಕ್ಷೇತ್ರಕ್ಕೆ ಬಲರಾಮ ಭೇಟಿ ಕೊಟ್ಟ. ಅಲ್ಲಿಂದ ದ್ರವಿಡೇಶು ನೋಡಿ, ಕರ್ನಾಟಕದ ಇನ್ನೂ ಕೆಲವು ಕ್ಷೇತ್ರಗಳು. ಸ್ಕಂದಂ ದೃಷ್ಟ ಯಯೌ ರಾಮ ಶ್ರೀಶೈಲಂ ಗಿರಿಶಾಲಯಂ. ಶ್ರೀಶೈಲಕ್ಕೆ ಹೋದರಂತೆ. ಸ್ಕಂದಂ ದೃಷ್ಟ ಕುಮಾರಸ್ವಾಮಿ ಸ್ಕಂದನ ಕ್ಷೇತ್ರ ಕರ್ನಾಟಕದಲ್ಲಿ ಎಲ್ಲಿತ್ತು ಅಂದ್ರೆ ರಾಮಾಯಣ ಕಾಲದಿಂದಲೂ ಪ್ರಸಿದ್ಧವಾದದ್ದು ನಮ್ಮ ಸೊಂಡೂರು ಕ್ಷೇತ್ರ. ಸೊಂಡೂರು ಕುಮಾರಸ್ವಾಮಿ ಅಂತ ಕೇಳಿದ್ದೀರಲ್ಲ, ಅದು ರಾಮಾಯಣದಲ್ಲಿ ಒಂದು ಕಡೆ ಪ್ರಸ್ತಾಪ ಬರುತ್ತೆ, ಕಿಷ್ಕಿಂಧಾಕಾಂಡದಲ್ಲಿ. ಆ ಸ್ಕಂದನ ದರ್ಶನ ಮಾಡಿ ಆಮೇಲೆ ತಮಿಳುನಾಡಿಗೆ ದ್ರಮಿಡೇಶುಚ ಮಹಾಪುಣ್ಯಂ ದೃಷ್ಟ್ವಾದ್ರಿಂ ವೆಂಕಟಂ ಪ್ರಭು. ವೆಂಕಟಾದ್ರಿ ತಿರುಮಲೆಗೆ ಬಂದ. ತಿರುಮಲೆ ತಮಿಳುನಾಡಿನ ಭಾಗವಾಗಿತ್ತು, ಈಗ ಅದು ಆಂಧ್ರಕ್ಕೆ ಸೇರಿಕೊಂಡಿದೆ. ಇವತ್ತಿನ ಮ್ಯಾಪನ್ನು ಹೇಳಲಿಲ್ಲ. ಶ್ರೀಮದ್ ಭಾಗವತದಲ್ಲಿ ಮುಂದಕ್ಕೆಲ್ಲಿ ಹೋದ ಶ್ರೀರಂಗಾಖ್ಯಂ ಮಹಾಪುಣ್ಯಂ ನೋಡಿ, ಭಾಗವತದಷ್ಟು ಕನಿಷ್ಠ ಪಕ್ಷ 5,500 ವರ್ಷವಾದರೂ ಹಳೆಯದು ಶ್ರೀರಂಗ ಕ್ಷೇತ್ರ. ರಾಮಾವತಾರದಲ್ಲಿ ವಿಭೀಷಣ ಪ್ರತಿಷ್ಠೆ ಮಾಡಿದ್ದು ಅಂದ್ರೆ ಎಷ್ಟು ಲಕ್ಷ ವರ್ಷ ಆಗಿರಬೇಕು, ತಾವು ಯೋಚನೆ ಮಾಡಿಕೊಳ್ಳಿ. ನಮ್ಮ ದೇಶದ ಯಾವ ಕ್ಷೇತ್ರಕ್ಕೂ ಪ್ರಾಚೀನ ಇತಿಹಾಸ ಒಂದುಂಟು. ನಾವು ಯಾವುದನ್ನು ಪುರಾಣ ಅಂದ್ರೆ ಮೂಗು ಮುರಿಯೋ ಪ್ರವೃತ್ತಿ ಮಾಡ್ತೇವೆ, ನಮಗೆ ಅರ್ಥ ಆಗೋದಿಲ್ಲ. ಅಲ್ಲಿಂದ ಮಾಡಿಕೊಂಡು ಸಮುದ್ರಂ ಸೇತು ಮಗಮತಿ ಮಹಾಪಾತಕ ನಾಶನಂ. ರಾಮಚಂದ್ರ ಸ್ವಾಮಿ ಸಮುದ್ರಕ್ಕೆ ಸೇತುವೆ ಕಟ್ಟಿದ ಜಾಗಕ್ಕೆ ಬಂದಿದ್ದಾನೆ. ಅಲ್ಲಿಂದ ಋಷಭಾದ್ರಿಂ ಹರೇ ಕ್ಷೇತ್ರಂ ದಕ್ಷಿಣ ಮಥುರಾಂ ತದಾ. ದಕ್ಷಿಣ ಮಧುರೆ, ಇವತ್ತು ಮಧುರೆ ಅಂತ ಹೇಳ್ತೇವಲ್ಲ, ಉತ್ತರ ಮಧುರೆ ಬೇರೆ, ಮಥುರಾ ಬೇರೆ, ಇದು ಮಧುರೆ ಬೇರೆ. ಈ ಮಥುರಾ ಕ್ಷೇತ್ರಕ್ಕೆ ಬಂದಿದ್ದಾನೆ. ಅಲ್ಲಿಂದ ಮುಂದಕ್ಕೆ ಕೃತಮಾಲಾಂ ತಾಮ್ರಪರ್ಣೀಂ ಮಲಯಂಚ ಕುಲಾಚಲಂ. ತಾಮ್ರಪರ್ಣಿ ಅಂದ್ರೆ ತಿರುನೆಲ್ವೇಲಿ ಜಿಲ್ಲೆಯಲ್ಲಿ ಬರುವಂತಹ ಪವಿತ್ರವಾದ ನದಿ. ತಾಮ್ರಪರ್ಣೀಂ ಗ್ರಾಹಜುಷ್ಟಾಂ, ರಾಮಾಯಣದಲ್ಲಿ ಬರುತ್ತೆ. ಅದು ಮುತ್ತುಗಳು ಸಿಗ್ತಾ ಇದ್ದಂತಹ ನದಿ ಅದು ಒಂದು ಕಾಲದಲ್ಲಿ. ನಮ್ಮಾಳ್ವಾರರ ಅವತಾರ ಕ್ಷೇತ್ರ, ಅದರ ದಡದಲ್ಲಿ ತಾಮ್ರಪರ್ಣಿ. ಇಲ್ಲಿ ಮುಂದೆ ಇನ್ನೊಂದು ಕಡೆ ಬರುತ್ತೆ ಕೃತಮಾಲ, ಪಾಲಾರ್, ಪೆನ್ನಾರ್ ನದಿಗಳು. ಇವುಗಳನ್ನೆಲ್ಲ ದರ್ಶನ ಮಾಡಿಕೊಂಡು ದಕ್ಷಿಣಂ ತತ್ರ ಕನ್ಯಾಖ್ಯಾಂ ದುರ್ಗಾನ್ ದೇವೀಂ ದದರ್ಶಃ. ಕನ್ಯಾಕುಮಾರಿಗೆ ಹೋಗಿದ್ದಾನೆ. ಕನ್ಯಾಕುಮಾರಿಯನ್ನ ದಾಟಿಕೊಂಡು ಮತ್ತೆ ಪಶ್ಚಿಮ ತೀರದಲ್ಲಿ ಗೋಕರ್ಣಂ ಖ್ಯಂ ಶಿವಕ್ಷೇತ್ರಂ, ಗೋಕರ್ಣ ಕ್ಷೇತ್ರಕ್ಕೆ ಬಂದ. ರಾವಣ ಪ್ರತಿಷ್ಠೆ ಮಾಡಿದ ಮಹಾಬಲೇಶ್ವರನ ಲಿಂಗ ಇರುವಂತಹ ಒಂದು ದಿವ್ಯ ಕ್ಷೇತ್ರ. ಅಲ್ಲಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಮುಂದಕ್ಕೆ ಬೇರೆ ಬೇರೆ ಶೂರ್ಪಾರ ಕಾಮಕಾತ್ ಬಲಹ. ಕೃಷ್ಣಾ ನದಿ ತೀರದಲ್ಲಿ ಶೂರ್ಪಾಲಿ ಅಂತ ಒಂದು ಹಳ್ಳಿ, ವೈದಿಕರ ಗ್ರಾಮ. ಅದಕ್ಕೆ ಶೂರ್ಪಾರಕ ನೋಡಿ, ಮಹಾಭಾರತದಲ್ಲಿ ಭಾಗವತದಲ್ಲಿ ಅದರ ಹೆಸರು ಕೊಟ್ಟಿದ್ದಾರೆ. ಅಯೋಮುಖಿ, ಕುದುರೆ ಮುಖ ಐರನ್ನೋರು ಹೇಳ್ತಿರಲ್ಲ, ರಾಮಾಯಣದಲ್ಲಿ ಇದರ ಹೆಸರಿದೆ. ಅದು ಕಬ್ಬಿಣವನ್ನು ತುಂಬಿಕೊಂಡು ಕುದುರೆ ಆಕೃತಿಯಲ್ಲಿ ಕಾಣುವಂತಹ ಬೆಟ್ಟ. ರಾಮಾಯಣದಲ್ಲಿ ಹೆಸರಿದೆ, ಓದ್ತೇವೆ, ನಮಗೆ ಹಿಸ್ಟ್ರಿ ಗೊತ್ತಿಲ್ಲ, ಬರೀ ಪುಣ್ಯದ ಗ್ರಂಥ ಅಂತ ನೋಡ್ತೇವೆ. ಅಲ್ಲಿಂದ ಮಾಡಿಕೊಂಡು ಪ್ರಭಾಸಂ ಪುನರಾಗಮತು, ಪ್ರಭಾಸ ಕ್ಷೇತ್ರ ದ್ವಾರಕೆ ಹತ್ರ ಇದ್ದದ್ದು. ಅಲ್ಲಿಗೆ ಬಂದಿದ್ದಾನೆ. ಅಲ್ಲಿಗೆ ಬಂದ ಮೇಲೆ ಯಾರೋ ಹೇಳಿದ್ರು, ನೋಡಿದ್ರೆ ಯಾದವ ಸೇನೆ ಒಬ್ಬರೂ ಇಲ್ಲ ದ್ವಾರಕೆಯಲ್ಲಿ. ಎಲ್ಲಿ ಹೋದ್ರು? ಬುದ್ಧಿ ನಿಮಗೆ ಗೊತ್ತಿಲ್ವೇ? ನಾರಾಯಣ ಸೇನೆಯನ್ನೆಲ್ಲ ನಿಮ್ಮ ತಮ್ಮಂದರು ಕೃಷ್ಣ ಒಡೆಯರು ಕೊಟ್ಟುಬಿಟ್ಟಿದ್ದಾರೆ ದುರ್ಯೋಧನ ಕಡೆ ಸೇನೆ ಮಾಡುವುದಕ್ಕೆ. ನನ್ನ ತಮ್ಮ ಎಲ್ಲಿ ಹೋದ? ಅವರೊಬ್ಬರೇ ಪಾಂಡವರ ಕಡೆ ನಿಂತಿದ್ದಾರೆ ಅಂದ್ರು. ಅಯ್ಯೋ, ಕೆಲಸ ಕೆಟ್ಟಲ್ಲ, ದುರ್ಯೋಧನ ಬದುಕಿದ್ದಾನೆಯೋ ಸತ್ತಿದ್ದಾನೆಯೋ ನೋಡಬೇಕು ಅಂತ ಗದೆಯನ್ನೆತ್ತುಕೊಂಡು ಮತ್ತೆ ಕುರುಕ್ಷೇತ್ರಕ್ಕೆ ಬಂದ. ಒಂದು ಭೂ ಪ್ರದಕ್ಷಿಣೆ, ಇಡೀ ಭಾರತವನ್ನು ಪ್ರದಕ್ಷಿಣೆ ಮಾಡಿಕೊಂಡು ಬಂದ. ಇದು ಕಥೆ ಬಹಳ ಇಲ್ಲ, ನಿಮಗೆ ಇದರಿಂದ ಹಿಸ್ಟ್ರಿ ಜಾಗ್ರಫಿ ಎಷ್ಟು ಗೊತ್ತಾಯ್ತು ನೋಡಿ. ಪುರಾಣವನ್ನು ಓದುವ ಕ್ರಮ ಒಂದಿದೆ, ಒಂದು ಮೆಥಡ್ ಇದೆ, ಅಭಿಮಾನ ಬರುತ್ತೆ. ಮುಂದುವರಿಸ್ತಾ ಇದ್ದೇನೆ. ಕುರುಕ್ಷೇತ್ರಕ್ಕೆ ಬಲರಾಮ ಬರುವ ಪೂರ್ವದಲ್ಲಿ ದಾರಿಯಲ್ಲಿ ಇಲ್ವಲನ ಮಗ ಬಲ್ವಲ ಅಂತ ಒಬ್ಬ ಇದ್ದ. ಅವನು ನಮ್ಮ ಕರ್ನಾಟಕದವನು. ಇಲ್ವಲ ಎಲ್ಲಿದ್ದ? ಬಾದಾಮಿ ಕ್ಷೇತ್ರದಲ್ಲಿದ್ದ, ಬಿಜಾಪುರದ ಹತ್ರ, ವಾತಾಪಿ. ಅವನ ತಮ್ಮನ ಹೆಸರದು. ಇಲ್ಲಿ ಮೈಸೂರು ಹತ್ರ ಒಂದು ಇಲ್ವಾಲ ಅಂತಿದೆ. ಇದರ ಹೆಸರನ್ನು ಹುಡುಕಿದೆ. ಇದು ಇಲ್ವಲ ಇದ್ದ ಜಾಗನೋ ಏನೋ ಗೊತ್ತಿಲ್ಲ, ಭಯವಾಗುತ್ತೆ ನಮಗೆ.
ಅಸುರರು ಇದ್ದಿರಬಹುದು, ರಾಕ್ಷಸರು ಇರಬಹುದು, ದೈತ್ಯರಿರ್ಬೋದು, ದೇವತೆಗಳು ಇದ್ದಿರಬಹುದು. ಬಾದಾಮಿಗೆ ಒಳ್ಳೆ ಹೆಸರು ತಂದುಕೊಟ್ಟವರು ಚಾಲುಕ್ಯರು. ಒಳ್ಳೆಯ ಶಿಲ್ಪವನ್ನು ಮಾಡಿಸಿದರು. ಒಳ್ಳೆ ವರಾಹಸ್ವಾಮಿ ಕೆತ್ತನೆ ಗುಹೆಯಲ್ಲಿ ಗುಹಾಂತರ ದೇವಾಲಯಗಳಂತ ತಾವು ನೋಡಿ ಸಂತೋಷ ಪಡಬಹುದು. ಅಂಥ ಬಲ್ವಲನನ್ನ ಏನೋ ಬಿತ್ತು ಮೇಲಿನಿಂದ ಅವನನ್ನು ಸಂಹಾರ ಮಾಡ್ತಾನೆ ಋಷಿಗಳ ಅಪ್ಪಣೆಯಂತೆ. ಅಲ್ಲಿಂದ ಮುಂದಕ್ಕೆ ಹಾಗೆ ಬರ್ತಾ ಈ ಕುರುಕ್ಷೇತ್ರಕ್ಕೆ ಬರುವಷ್ಟರಲ್ಲಿ ಸ್ವಲ್ಪ ಹಿಂದಿನಿಂದ ಮತ್ತೆ ಬಲರಾಮ ಬರೋಕ್ ಮುಂಚೆ ಕುರುಕ್ಷೇತ್ರದಲ್ಲಿ ಏನಾಗಿತ್ತು ಸ್ವಲ್ಪ ನೋಡೋಣ. ಬಹಳ ಹೃದಯ ಸ್ಪರ್ಶಿಯಾದ ಒಂದು ಸನ್ನಿವೇಶ ಕೊಡ್ತಾರೆ ವೇದವ್ಯಾಸರು. 2-3 ದಿವಸಗಳ ಹಿಂದೆ ಹೇಳಿದೆ, 13 ದಿವಸಗಳ ಒಂದು ವಿಚಿತ್ರ ಪಕ್ಷ ಬಂದಿದ್ದಾಗಿಯೂ ಅದನ್ನು ವೇದವ್ಯಾಸರು ಕುರಿತು ಟೀಕೆ ಮಾಡ್ತಾರೆ. ಚತುರ್ದಶೀಂ ಪಂಚದಶೀಂ ಭೂತಪೂರ್ವಾಂತು ಷೋಡಶೀಂ. 14 ದಿವಸ, 15 ದಿವಸ, 16 ದಿವಸ ಇರುವಂಥ ಪಕ್ಷಗಳನ್ನು ನೋಡಿದ್ದೇನೆ. 13 ದಿವಸದಲ್ಲಿರುವ ಒಂದು ಪಕ್ಷ 2 ತಿಥಿ ಲೋಪ, ಒಂದು ಕಡೆ ಸೂರ್ಯಗ್ರಹಣ, ಒಂದು ಕಡೆ ಚಂದ್ರಗ್ರಹಣ ಬಂದಿರೋದನ್ನು ಮಾತ್ರ ನೋಡಲಿಲ್ಲ. ಇದು ವಂಶಕ್ಷಯಕರ ಅಂತ ವೇದವ್ಯಾಸರು ಹೇಳಿದರು. ಆ ಕಥೆ ಹೇಳಿದ್ದೇನೆ, ಮಹಾಭಾರತ ವ್ಯಾಖ್ಯಾನ ಕೊಟ್ಟೆ. ಅದು ಸೂರ್ಯಗ್ರಹಣ ಯಾವತ್ತು ನಡೆದಿತ್ತೋ ಅತ್ಯಂತ ಕ್ರೂರವಾದದ್ದು. ಅವತ್ತು ಭಾರತ ದೇಶದ ಅನೇಕ ಮಹಾತ್ಮರು ಕುರುಕ್ಷೇತ್ರದಲ್ಲಿ ಸ್ನಾನ ಪಿತೃತರ್ಪಣಾದಿಗಳನ್ನು ಆಚರಣೆ ಮಾಡುವುದಕ್ಕೆ ಅಲ್ಲಿ ಬಂದಿದ್ರು. ಇವತ್ತಿಗೂ ಹೋಗ್ತಾರೆ. ತರ್ಪಣ ಶ್ರಾದ್ದ ಮಾಡುವುದಕ್ಕೆ ಕುರುಕ್ಷೇತ್ರದಷ್ಟು ಶ್ರೇಷ್ಠವಾದದ್ದು ಇನ್ನೊಂದಿಲ್ಲ. ಅದಕ್ಕೆ ನೆಕ್ಸ್ಟ್ ಬೆಸ್ಟ್ ಅಂದ್ರೆ ಪ್ರಭಾಸ ಕ್ಷೇತ್ರ, ಅದಕ್ಕೆ ನೆಕ್ಸ್ಟ್ ಬೆಸ್ಟ್ ಅಂದ್ರೆ ಕಾಶಿ, ಅದಕ್ಕೆ ನೆಕ್ಸ್ಟ್ ಬೆಸ್ಟ್ ಬ್ರಹ್ಮಕಪಾಲ, ಗಯೆ. ಈ ಕ್ಷೇತ್ರಗಳು ಒಂದೊಂದು ಕ್ರಮದಲ್ಲಿ ಹೇಳ್ತಾರೆ. ಮಾತೃಗಯ ಇವತ್ತಿಲ್ಲ, ಅದು ಹೋಯಿತು. ಪಿತೃಗಯ ಉಳ್ಕೊಂಡಿದೆ. ಅದೆಲ್ಲ ಬೆಳಗಿನ ಉಪನ್ಯಾಸದಲ್ಲಿ ಒಂದು ದಿವಸ ಹೇಳಿದೆ, ಇರಲಿ. ಆ ಕುರುಕ್ಷೇತ್ರಕ್ಕೆ ಬಲರಾಮ ಹೋಗುವ ಹೊತ್ತಿಗೆ ಯಾರು ಬಂದಿದ್ರು ಅಂತ ಕೇಳಿದ್ರೆ, ಯಾದವರು, ವಸುದೇವ ದೇವಕಿ ಮೊದಲುಗೊಂಡು ಸ್ತ್ರೀಯರೆಲ್ಲರೂ ಬಂದಿದ್ರು. ಇನ್ನೇನು ಮುದ್ದೆ ಯುದ್ಧ ನಡೆಯುತ್ತೆ, ಯಾರು ಬದುಕ್ತಾರೋ ಯಾರು ಉಳಿತಾರೋ ಅಲ್ಲಿ ಬಂದಿರ್ತಾರೆ, ಎಲ್ಲರನ್ನೂ ನೋಡೋಣ ಅಂತ ಒಂದು ಆಸೆ, ಪುಣ್ಯ ಸ್ನಾನ ಮಾಡೋಣ ಪರ್ವಕಾಲ ಅಂತ ಒಂದು ಆಸೆ ಸೇರಿದ್ದಾರೆ. ತುಂಬಾ ಕುತೂಹಲ. ಅಂದ್ರೆ ನಂದ ಮತ್ತು ಯಶೋದೆ ಕೂಡ ಹಿಂಡು ಹಿಂಡಾಗಿ ಅನೇಕ ಗೋಪರ ಜೊತೆಯಲ್ಲಿ ಆ ಜಾಗಕ್ಕೆ ಬಂದಿದ್ರು. ಆ ಸಂದರ್ಭದಲ್ಲಿ ವಸುದೇವನಿಗೆ ನಂದ ಮಹಾರಾಜನಿಗೆ ಕೆಲವು ಸಂಭಾಷಣೆಗಳು ನಡೀತವೆ. ಆ ಸಂಭಾಷಣೆ ಕೆಲವು ಭಾಗ ತಮಗೆ ಓದಿ ತೋರಿಸಬೇಕು. ವಸುದೇವ ಕೇಳ್ತಾನೆ ನಂದನನ್ನ, ಅಯ್ಯ, ಕಂಸವಧೆ ಆದ್ಮೇಲೆ ಮಾತನಾಡೋದಕ್ಕೆ ನನಗೇನು ಅಂಜಿಕೆ ಇಲ್ಲ, ನಿನ್ನ ಉಪಕಾರ ತೀರಿಸಲಾರೆ ಮಿತ್ರ. ನನ್ನ 1-2 ಮಕ್ಕಳನ್ನು ನೀನು ಇಟ್ಟುಕೊಂಡು ಮನೆಯಲ್ಲಿ ಈ ಬಲರಾಮನನ್ನ ದೇವಕಿ ಪುತ್ರನನ್ನ ಕಾಪಾಡಿ ಲೋಕಕ್ಕೆ ಕೊಟ್ಟೆಯಪ್ಪ, ನಿನ್ನ ಉಪಕಾರ ತೀರಿಸಲಾರೆ ಅಂತ ವಸುದೇವ ಹೇಳುವ ಮಾತು. ಅದಕ್ಕೆ ನಂದ ಪ್ರತಿಯಾಗಿ ಕೊಡುವಂತಹ ಉತ್ತರದ ಮಾತು. ಅದೆಲ್ಲ ಹೇಳ್ತಾ ಹೇಳ್ತಾ ಸ್ವಯಂ ಕೃಷ್ಣನೇ ಆ ಜಾಗಕ್ಕೆ ಬಂದ. ಇವರು ತಂದೆ, ಹಡೆದ ತಂದೆ, ಬೆಳೆಸಿದ ತಂದೆ, ಹಡೆದ ತಾಯಿ, ಬೆಳೆಸಿದ ತಾಯಿ, ಈ 4 ಕೂಡಿರೋ ಪ್ರಸಂಗದಲ್ಲಿ ಸ್ವಯಂ ಕೃಷ್ಣನೇ ಅಲ್ಲಿ ಬಂದ್ರೆ ಈ ತಂದೆಗೆ, ಆ ತಂದೆಗೆ, ಈ ತಾಯಿಗೆ, ಆ ತಾಯಿಗೆ ಮನಸ್ಸಲ್ಲಿ ಯಾವ ರೀತಿಯ ಭಾವನೆಗಳು ಉಕ್ಕಿ ಬಂದಿರಬೇಡ. ಇದನ್ನ ಒಂದು ಶಾರ್ಟ್ ಸ್ಟೋರಿ ಬರೀಬಹುದು, ಒಂದು ಕಾದಂಬರಿ ಬರೀಬಹುದು, ದೊಡ್ಡದು ಮಾಡಬಹುದು. ವೇದವ್ಯಾಸರು ಪೊಟೆನ್ಷಿಯಲ್ ಕೊಟ್ಟು ಬಿಟ್ರು, ಆದರೆ ತುಂಬಾ ವಿಸ್ತಾರ ಮಾಡುವುದಕ್ಕೆ ಹೋಗಲಿಲ್ಲ. ಆದರೆ ತಂದೆ ತಾಯಿಯನ್ನು ನೋಡಿ ಕೃಷ್ಣ ಹೇಳ್ತಾನಂತೆ, ಅಲ್ಲಿ ಸೇರಿದ ಋಷಿಗಳೆಲ್ಲರೂ ಕೃಷ್ಣನ ತೇಜಸ್ಸಿಗೆ ಬೆರಗಾಗಿದ್ದಾರೆ. ಕೃಷ್ಣ ಅಲ್ಲಿಷ್ಟು ಬೇಗ ಬರಬಹುದು ಅಂತ ಅವ್ರಿಗೆ ಗೊತ್ತಿಲ್ಲ. ನಾಮಗೀಮ ಧರಿಸಿಕೊಂಡು ಇನ್ನೇನು ತರ್ಪಣ ಮಾಡಬೇಕು, ಕೈಯಲ್ಲಿ ಎಳ್ಳಿಟ್ಕೊಂಡಿದ್ದಾರೆ, ಕೂರ್ಚಗಳನ್ನಿಟ್ಕೊಂಡಿದ್ದಾರೆ. ಕೃಷ್ಣ ಬಂದದ್ದನ್ನು ನೋಡಿ ಎಲ್ಲರೂ ಪ್ರಣಾಮ ಮಾಡಿದರು. ಯಾರ್ಯಾರು ಬಂದಿದ್ರು? ದ್ವೈಪಾಯನಃ, ನೋಡಿ ವೇದವ್ಯಾಸರು ಬಂದಿದ್ರು, ನಾರದಶ್ಚ, ಚವನಃ, ದೇವಲಃ, ಅಸಿತಃ, ವಿಶ್ವಾಮಿತ್ರಃ, ಶತಾನಂದಃ, ಭರದ್ವಾಜಃ, ಗೌತಮಃ, ರಾಮಃ ಪರಶುರಾಮರು, ಸಶಿಷ್ಯಃ, ವಸಿಷ್ಠಃ, ಗಾಲವಃ, ಪುಲಸ್ತ್ಯಃ, ಕಶ್ಯಪಃ, ಅತ್ರಿಃ, ಮಾರ್ಕಂಡೇಯಃ, ಬೃಹಸ್ಪತಿಃ, ದ್ವಿತಃ, ತ್ರಿತಃ. ಎಲ್ಲಿ ಕೇಳ್ತೀರಿ ಹೆಸರುಗಳನ್ನ? ದ್ವಿತ, ತ್ರಿತ, ಈ ಹೆಸರು ಯಾರು ಕೇಳಿಲ್ವಲ್ಲ ಅಂದ್ರೆ ಏಕತಾ ಯಸ್ವಾಹ, ದ್ವಿತ ಯಸ್ವಾಹ, ತ್ರಿತ ಯಸ್ವಾಹ. ನಮ್ಮ ತೈತ್ರಿ ಸಂಹಿತೆ 1ನೇ ಕಾಂಡದಲ್ಲಿ ಈ 3 ಮಹರ್ಷಿಗಳ ಹೆಸರು ಬರುತ್ತೆ, ಏಕತಾ, ದ್ವಿತ, ತ್ರಿತ. ಇವರು ಜಲೋಪಾಸಕರು, ನಾರಾಯಣ ತತ್ವೋಪಾಸಕರು, ಪಾಂಚರಾತ್ರವೆಂಬ ಆಗಮದ ಮೂಲ ಪುರುಷರು, ಪ್ರವರ್ತಕರು. ನಮ್ಮ ವೇದ ಸಂಸ್ಕೃತಿ ಪರಿಚಯದಲ್ಲಿ ಒಂದು ಕಡೆ ಇದನ್ನೆಲ್ಲ ಶೋಧನೆ ಮಾಡಿ ಕೊಟ್ಟಿದ್ದೇನೆ. ಅಂದ್ರೇನು, ಯುಗ
ಬದಲಾಗ್ತಾ ವೈದಿಕ ಧರ್ಮ ಪಾಂಚರಾತ್ರ ಭಾಗವತ ರೂಪವನ್ನು ತಳಿತಾ ಇತ್ತು. ಅವರೆಲ್ಲ ಸೇರಿಬಿಟ್ಟಿದ್ದಾರೆ ಒಂದು ಕಡೆಯಲ್ಲಿ. ಪಾಂಡವರು ಸೇರಿಕೊಂಡಿದ್ದಾರೆ. ಇನ್ನು 15 ದಿವಸದ ಆಚೆ ಯುದ್ಧ. ಇವರ್ಯಾರು ಅನೇಕರು ಅಲ್ಲಿ ಕಾಣಿಸ್ತಾ ಇರಲಿಲ್ಲ. ಕೌರವರು ಎಷ್ಟೋ ಜನ ಸಾಯೋರು, ಪಾಂಡವರು ಸಾಯ್ತಾ ಇರು. ಧೃತರಾಷ್ಟ್ರ ಬಂದಿದ್ದ, ಗಾಂಧಾರಿ ಬಂದಿದ್ದಳು, ಯುದ್ಧ ಭೂಮಿ ಗಾಂಧಾರಿಯು ಬಂದಿದ್ದಳು, ದ್ರೌಪದಿ ಬಂದಿದ್ದಳು, ಸತ್ಯಭಾಮೆ ಬಂದಿದ್ದಳು. ಇದು ಸೆಲೆಬ್ರೇಷನ್. ಯುದ್ಧ ನಡೆಯುವ ಪೂರ್ವದಲ್ಲಿ ಎಲ್ಲರೂ ಫ್ಯಾಮಿಲಿ ಮೀಟ್ ಮಾಡಿದ ಹಾಗೆ ಎಲ್ಲರೂ ಬಂದು ಸೇರಿದ್ದಾರೆ. ಕೃಷ್ಣನಿಗೆ ಎಲ್ಲರೂ ನಮಸ್ಕಾರ ಮಾಡಿದರು. ಭಗವಾನ್ ನಿನ್ನ ಕೈಲಿದೆಯಪ್ಪ ಈ ಯುದ್ಧ ತಪ್ಪಿಸೋದು ಮಾಡೋದು ಅಂತೆಲ್ಲ ಕುಶಲ ಪ್ರಶ್ನೆ ಆದ ಮೇಲೆ ಅದನ್ನು ಮರೆತು ಕೃಷ್ಣ ಮಾತನ್ನು ಬೇರೆ ಮಾಡ್ತಾನೆ. ಏನನ್ನು ಹೇಳಿದ? ಅಹೋ ವಯಂ ಜನ್ಮಭೃತಃ ಲುಬ್ಧಂ ಕಾರ್ಸ್ನೇನ ತತ್ಫಲಂ. ಜನ್ಮಭೃತಃ ತಾಯಿ ಯಶೋದೆಗೆ, ಅಮ್ಮ ಅಲ್ಲಿ ಹುಟ್ಟಿದ್ದೊಂದು ಅಂತ ಇವರು ಹೇಳ್ತಾರೆ ಹೊರತು ನನಗೆ ಜೈಲಲ್ಲಿ ಹುಟ್ಟಿದ ಜ್ಞಾಪಕ ಇಲ್ಲ. ಆದ್ರೆ ನೀನು ಮೊಲೆ ಹಾಲು ಕೊಟ್ಟು ನನ್ನನ್ನು ಬೆಳೆಸಿದೆ ಸೊಂಟದಲ್ಲಿಟ್ಟುಕೊಂಡು. ಲಬ್ಧಂ ಕಾರ್ಸ್ನೇನ ತತ್ಫಲಂ. ನನ್ನನ್ನು ಯಾವ ಉದ್ದೇಶಕ್ಕೋಸ್ಕರ ನೀನು ಬೆಳೆಸಿದೆಯೋ ತಾಯಿ, ಅದರ ಫಲ ನನಗೆ ಪೂರ್ತಿ ಸಿದ್ಧಿಯಾಯಿತು. ಏನೇನು ಮಾಡಬೇಕು ಲೋಕದಲ್ಲಿ ನಾನು ಇಳಿದು ಬಂದನೋ ಅದೆಲ್ಲಕ್ಕೆ ಕಾರಣ ನೀನು ಎದೆ ಹಾಲು ಕೊಟ್ಟು ಬೆಳೆಸಿದೆ ತಾಯಿ. ದೇವಾನಾಮಪಿ ದುಷ್ಪ್ರಾಪಂ ಯದ್ಯೋಗೇಶ್ವರ ದರ್ಶನಂ. ಇವತ್ತು ಹೇಳ್ತಾನೆ ಅದಕ್ಕಿಂತ ದೊಡ್ಡ ಫಲ ಯಾವುದು ಅಂದ್ರೆ ಭೂಮಂಡಲದ ಸಮಸ್ತ ಋಷಿಗಳನ್ನು ಒಂದೇ ಕಡೆ ನೋಡುವ ಭಾಗ್ಯ ಉಂಟಾಯಿತಲ್ಲ. ತಾಯಿ ದೇವಕಿ, ನೀ ಜನ್ಮ ಕೊಟ್ಟಿದ್ದು ಸಾರ್ಥಕ. ಯಶೋದೆ, ನೀ ಬೆಳೆಸಿದ್ದು ಸಾರ್ಥಕ. ಇಷ್ಟು ಜನರನ್ನು ಒಟ್ಟಿಗೆ ನೋಡಿಬಿಟ್ನಲ್ಲ ಅಂದ. ಕಿಂಕಲ್ ಅಲ್ಪತ ತಪಸಾಂ ನೃಣಾಂ ಅರ್ಚಾಯಾಂ ದೇವ ಚಕ್ಷುಷಾಂ. ಈ ಮಾತುಗಳಿಗೆ ಋಷಿಗಳಿಗೆ ಅರ್ಥ ಆಗೋದಿಲ್ಲ ಮುಂದೆ. ಅಲ್ಪ ಮನುಷ್ಯನಿಗೆ ಇನ್ನು ಹತ್ತಿರ ಬರ್ತಾ ಇರುವ ಕಲಿಯುಗದಲ್ಲಿ ಆಯುಷ್ಯ ಕಮ್ಮಿ. ಆಯುಷ್ಯವೇ ಕಮ್ಮಿ ಆದರೆ ತಪಸ್ಸಲ್ಲಿ ಮಾಡ್ತಾನೆ. ಅದರಲ್ಲಿ ಭಗವಂತನನ್ನ ಅರ್ಚಾಮೂರ್ತಿ ರೂಪದಲ್ಲಿ ದೇವಾಲಯಗಳಲ್ಲಿ ಅರ್ಚನೆ ಮಾಡುವುದಕ್ಕೆ ಅವನಿಗೆ ದೇವರನ್ನ ನೋಡ್ತಕ್ಕಂತಹ ಕಣ್ಣಿಯಲ್ಲಿ ಸಿಕ್ಕತ್ತೆ. ದರ್ಶನ ಸ್ಪರ್ಶನ ಪ್ರಶ್ನ ಪ್ರಹ್ವ ಪಾದಾರ್ಚನಾಧಿಕಂ. ದೇವಸ್ಥಾನದಲ್ಲಿ ದೇವರನ್ನ ದರ್ಶನ ಮಾಡ್ತೇವೆ. ಕೆಲವು ಕಡೆ ದೇವರನ್ನ ಮುಟ್ಟುವುದಕ್ಕೂ ಅವಕಾಶ ಕೊಡ್ತಾರೆ. ನಮ್ಮ ಕರ್ನಾಟಕದಲ್ಲಿ ಕೊಡೋದಿಲ್ಲ. ದಕ್ಷಿಣ ಭಾರತದಲ್ಲಿ ದೇವರು ಒಳಗಡೆ ಬಿಡೋದಿಲ್ಲ, ಧ್ವಜಸ್ತಂಭದ ಒಳಗಡೆ ಬಿಡೋದಿಲ್ಲ, ಕಟಕಟೆ ಹಾಕಿಬಿಡ್ತಾರೆ. ನಮ್ಮ ಪಾಂಡುರಂಗ ಹಾಗಲ್ಲ, ನೇರವಾಗಿ ಹೋಗಿ ಮುಟ್ಟಬಹುದು ಅವನನ್ನ. ಅವನ ಪಾದಗಳು ಭಕ್ತರು ತಲೆ ಹಾಕಿ ಹಾಕಿ ಎಷ್ಟೋ 1000 ವರ್ಷಗಳಿಂದ ಸ್ವಾಮಿಯ ಪಾದ ಸವಿದು ಹೋಗಿಬಿಟ್ಟಿದೆ. ನೀವು ನೋಡಿದ್ರೆ ಆಶ್ಚರ್ಯಪಡ್ತೀರಿ. ಈ ಅತಿ ಮಡಿ ಮೈಲಿಗೆ ಯಾಕಾರು ಮಾಡ್ತಾರೋ ಅಂತ ನಮಗನ್ಸುತ್ತೆ. ಅದು ದೇವರನ್ನ ನೀವು ಬಾಚಿ ತಬ್ಬಿಕೊಳ್ಳಬಹುದು. ಅದೇನೋ ಒಂದು ಫೀಸ್ ಇಟ್ಟಿದ್ದಾರಂತೆ, ಆ ಫೀಸ್ ಕೊಟ್ಬಿಟ್ರೆ ನೀವೇ ಅವತ್ತು ಪೂಜೆ ಮಾಡಬಹುದಂತೆ. ನಮ್ಮ ಅಹೋಬಿಲ್ ಮಠದ 43ನೇ ಪಟ್ಟದ ಸ್ವಾಮಿಗಳು ಚೇವನಾರ್ ವೇಳಾಹಂ ಐಶಿಂಗರ್ ಒಂದು ದಿವಸಕ್ಕಾಗುವ ಹಣವನ್ನ ಕಟ್ಟಿ ಅವರು ಪೂರ್ತಿಯಾಗಿ ಸ್ವಾಮಿಯನ್ನ ಮುಟ್ಟಿ ಅರ್ಚನೆ ಮಾಡಿದರು ಅನ್ನೋ ಐತಿಹ್ಯವಿದೆ. ವೇದಾಂತ ದೇಶಕರು ಸಂಕಲ್ಪ ಸೂರ್ಯೋದಯದಲ್ಲಿ ಕೊಂಡಾಡಿದ್ದಾರೆ ಆ ಕ್ಷೇತ್ರವನ್ನ. ಅನಾದಿ ಕಾಲದಲ್ಲಿ ಅದು ಶ್ರೀ ವೈಷ್ಣವ ಕ್ಷೇತ್ರ. ನಮ್ಮ ಜನ ಬಿಟ್ಟುಬಿಟ್ರು. ಜ್ಞಾತಿಗೆ ಹೇಳ್ತೇವೆ, ನಮ್ಮ ದೇವರು ಎಲ್ಲರಿಗೂ ಸುಲಭವಾಗಿದ್ದಾನೆ, ಎಲ್ಲರೂ ಹೋಗಿ ಮುಟ್ಟಬಹುದು, ಅರ್ಚನೆ ಮಾಡಬಹುದು. ಆದರೆ ಎಲ್ಲ ಕಡೆ ಹಾಗೆ ಬಿಡೋದಿಲ್ಲ. ಪ್ರಶ್ನ ಕೆಲವ್ರ ಜೊತೆಲಿ ಮಾತನಾಡಬಹುದು, ದೇವರ ಜೊತೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಪ್ರಹ್ವ ತಲೆ ಬಗ್ಗಬಹುದು, ಪಾದಾರ್ಚನಾಧಿಕಂ. ಆದರೆ ಈ ಕಲಿಯುಗದಲ್ಲಿ ಇದೆಲ್ಲ ಸಾಧ್ಯವಿಲ್ಲ. ಆದರೆ ಇದಕ್ಕಿಂತ ಸುಲಭವಾದದ್ದು ಯಾವುದು ಅಂತ ಕೇಳಿದ್ರೆ, ಭಗವದ್ಭಕ್ತರು ಭಾಗವತರಿದ್ದಾರಲ್ಲ ಅವರನ್ನು ಮುಟ್ಟಬಹುದು, ಅವ್ರ ಕಾಲು ನಮಸ್ಕಾರ ಮಾಡಬಹುದು, ಅವ್ರ ಜೊತೆಯಲ್ಲಿ ಮಾತನಾಡಬಹುದು, ಅವರ ಹತ್ತಿರ ಕೂತ್ಕೊಂಡು ನೀವು ಅವರ ಉಪದೇಶಗಳನ್ನು ಕೇಳಬಹುದು. ದೇವರಿಗಿಂತ ದೊಡ್ಡವರು ದೇವರ ಭಕ್ತರು. ಕೃಷ್ಣ ಹೇಳ್ತಾನೆ ಈ ಮಾತನ್ನ. ಈ ಮುಂದಿನ ಶ್ಲೋಕ ಅನೇಕರು ಭಾಗವತ ಪ್ರಿಯರಿಗೆ ಗೊತ್ತು, ಇದು ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲವೇನೋ. ನ ಹ್ಯಮ್ಮಯಾನಿ ತೀರ್ಥಾನಿ. ಮರ್ತೇ ಬಿಟ್ಟೆ ನೀವು ನಿಂತಿದ್ದನ್ನು ನಾನು. ಲೈಟ್ ಬೇರೆ ಹೋಗ್ಬಿಡ್ತು, ನನ್ನ ಮೇಲೆ ಫೋಕಸ್ ಮಾಡಿದ್ದೀರಿ, ನೀವೆಲ್ಲಿ ನಿಂತಿದ್ದೀರಿ ತಪಸ್ ಮಾಡಿ ನೋಡಬೇಕು. ನ ಹ್ಯಮ್ಮಯಾನಿ ತೀರ್ಥಾನಿ ನ ದೇವಾಮೃಚ್ಛಲಾಮಯಾ ತೇ ಪುನಂತೆ ಉರುಕಾಲೇನ. ಆ ತೀರ್ಥವನ್ನ ಬರೀ ಅಪ್ ಅಂತ ನೋಡಬಾರದು. ಲ್ಯಾಬೊರೇಟರಿ ಇರುತ್ತೆ ನಿಮ್ಮ ಕಾಲೇಜುಗಳಲ್ಲಿ, ಟೆಸ್ಟ್ ಟ್ಯೂಬ್ನಲ್ಲಿ ಪರೀಕ್ಷೆ ಮಾಡೋಕೆ ನೀರು ಹಾಕೊಳ್ಳಿ ಅಂತಾರೆ, ಅದು H2O ಅಂತಾರೆ. ಗಂಗೆ ಸ್ನಾನ ಮಾಡುವಾಗಲೂ H2O ಅಂತ ಯಾರು ಮಾಡ್ತಾರೆ ನೋಡಿ. ನ ಹ್ಯಮ್ಮಯ ಅಂದ್ರೆ ಅದನ್ನು H2O ಅಂತ ನೋಡುವುದು ಪಾಷಂಡ ದೃಷ್ಟಿ. ಅಯ್ಯೋ ಗಂಗೆ ನಮ್ಮ ತಾಯಿ ಅಂತ ನೋಡುವುದು ಇದು ಭಾವನಾಪೂರ್ಣವಾದಂತಹ, ಇದು ಸನಾತನ ವೈದಿಕ ದೃಷ್ಟಿ. ನಿಮ್ಮ ತಾಯಿ ಬಾಯಲ್ಲಿ ಹಲ್ಲು ಬಿದ್ದು ಚರ್ಮ ಎಲ್ಲ ಸುಕ್ಕ ಕಟ್ಟಿ
ದೃಷ್ಟಿ ಇಲ್ಲದೆ ಬೊಚ್ಚುಬಾಯಿ ಎಲಬು ಹಂದರ ಗೂಡಾಗಿದ್ರೂ ಅವಳು ನಿಮ್ಮ ತಾಯಿ ಅನ್ನೋ ಭಾವನೆ ಹೇಗೆ ಉಕ್ಕಿ ಬರ್ತದೆ. ಮದರ್ ಈಸ್ ನಾಟ್ ಎ ಫಿಸಿಕಲ್ ಆಬ್ಜೆಕ್ಟ್. ದಿ ಐಡಿಯಾ ಆಫ್ ಹೋಲಿನೆಸ್, ಸಮಥಿಂಗ್ ಪಯಸ್, ಸಮಥಿಂಗ್ ಗ್ರೇಟ್, ಅದು ಇರಬೇಕು. ಹಾಗೆ ನ ದೇವಾಮೃಚ್ಛಲಾಮಯ, ದೇವರು ಅಂದ್ರೆ ಮಣ್ಣು ಕಲ್ಲು ಅಂತ ನೋಡಬಾರದು. ಇಲ್ಲಿ ನಿಂತಿದ್ದಾನಲ್ಲ, ನಿಜವಾಗಿ ಹೇಳಿ ಕೃಷ್ಣ ನಿಂತಿದ್ದಾನೆಯೋ ಅದು ಗೊಂಬೆಯೋ? ಗೊಂಬೆ ಅಂತ ತಿಳ್ಕೊಂಡ್ರೆ ನೀವು ಭಾಗವತ ಕೇಳಿ ಪ್ರಯೋಜನ ಆಗಿಲ್ಲ, ನಿಮ್ ಕಣ್ಣು ತೆರೆದಿಲ್ಲ. ಇಷ್ಟು ದಿವಸ ಪೂಜೆ ಮಾಡಿದ್ದೇವೆ, ಇಷ್ಟು ಜನ ಒಂದು ದರ್ಶನ ಮಾಡಿದ್ದಾರೆ, ಇಷ್ಟರ ಆರತಿ ಮಾಡಿದ್ದಾರೆ. ಸಾಕ್ಷಾತ್ ಕೃಷ್ಣನೇ ಅಲ್ಲಿ ನಿಂತಿದ್ದಾನೆ. ನಿಮ್ಮ ಕಣ್ಣು ಒಳಗಿನ ಕಣ್ಣು, ಆ ಕಣ್ಣು ತೆರೆದ್ರೆ ಕೃಷ್ಣ ಹೇಳಿದಾಗೆ ಮೃಚ್ಛಲಾಮಯವಾದದ್ದಲ್ಲ ಅದು. ಆದರೂ ಈ ದೇವತೆಗಳು ಒಲಿಯುವುದು ತೇ ಪುನಂತೆ ಉರು ಕಾಲೇನ. ನಾ ಹೇಳ್ತಾ ಇರೋ ಭಾಗವತ ಸರಿಯಾಗಿದೆಯೋ ಇಲ್ವೋ ಒಂದು ಮಾತು ಹೇಳು ಅಂದ್ರೆ ಅವರ ಅಪ್ಪನಾಣೆ ಅವನು ಮಾತಾಡೋದಿಲ್ಲ. ಹಾಗೆ ನಿಂತಿರ್ತಾನ ಅವನು. ಅಷ್ಟು ಹರಟಿದ್ನಲ್ಲ ಭಗವದ್ಗೀತೆಯಲ್ಲಿ. ಅದೆಲ್ಲ ಯುಗಾಂತರದಲ್ಲಿ ಅರ್ಜುನನಿಗೋಸ್ಕರ ಹರಟಿದ್ದು. ಯಾಕೆ? ತಿಳಿದೇ ಇದ್ದವನಿಗೋಸ್ಕರ ಮಾತನಾಡಬೇಕು, ತಿಳಿಯುವನಿಗೋಸ್ಕರ ಮಾತನಾಡಬಾರದು. ಹಾಗೆ ನಿಂತಿದ್ದಾನೆ ಕೃಷ್ಣ ಅಲ್ಲಿ, ಪರೀಕ್ಷೆ ಮಾಡ್ತಾನೆ. ತೇ ಪುನಂತೆ ಉರು ಕಾಲೇನ. ಆದ್ರೆ ದರ್ಶನ ದೇವ ಸಾಧವ, ನಿಮ್ಮಂತಹ ಭಕ್ತರು ಈ 25-26 ದಿವಸ ಇಷ್ಟು ಶ್ರಮಪಟ್ಟು 2 ಗಂಟೆ ಕಾಲ ಕೂತ್ಕೋಬೇಕು ಅಂತ ಇಲ್ಲಿ ಓಡಿ ಬಂದು ಕೂತಿದ್ದೀರಲ್ಲ, ನಿಮ್ಮಂತಹ ಸಾಧು ಸತ್ಪುರುಷರನ್ನ ಕಣ್ಣಿಂದ ಕಾಣುವುದೇ ಮಹಾಭಾಗ್ಯ. ಕೃಷ್ಣ ಇದ್ರೆ ಇರಲಿ, ಅವನು ಒಲಿಯೋದಿಲ್ಲ, ಮಾತನಾಡುವುದಿಲ್ಲ. ಮಾತನಾಡೋರು ನೀವಿದ್ದೀರಲ್ಲ, ಇಷ್ಟು ಜನರನ್ನ ಒಟ್ಟಿಗೆ ಕಾಣುವುದು ಬಹಳ ದೊಡ್ಡ ಭಾಗ್ಯ. ಎಲ್ಲಿ? ರಾಮಕೃಷ್ಣ ನಗರದಲ್ಲ, ಕುರುಕ್ಷೇತ್ರದಲ್ಲಿ ಅಷ್ಟೊಂದು ಸಾಧು ಸಂತರನ್ನ ಕಂಡನಲ್ಲ ಎಂಬುದಾಗಿ ಕೃಷ್ಣ ಹೇಳ್ತಾನೆ. ಇನ್ನೂ 4 ಮಾತು ಮುಂದೆ ಇದೆ, ಅವ್ರ ಕರ್ತವ್ಯ ಅವರು ಮಾಡಿಬಿಡ್ಲಿ, ಆಮೇಲೆ ಶುರು ಮಾಡ್ತೇನೆ. ಎಲ್ಲರೂ ಪ್ರಸಾದವನ್ನ ಸ್ವಲ್ಪ ವಾಲ್ಯೂಮ್ ಕೊಡಿಪ. ಸತ್ಪುರುಷರ ಸಂದರ್ಶನ, ಸೇವೆ, ಇದಕ್ಕಿಂತ ಮಿಗಿಲಾದ ಭಾಗ್ಯ ಜೀವನದಲ್ಲಿಲ್ಲ ಅನ್ನುವುದು ಕೃಷ್ಣ ಸಿದ್ಧಾಂತ. ಭಾಗವತದಲ್ಲಿ ಅದನ್ನೇ ಹೇಳ್ತಾನೆ, ಭಗವದ್ಗೀತೆಯಲ್ಲಿ ಅದನ್ನೇ ಹೇಳ್ತಾನೆ, ಮುಂದೆ ಬರುವ 11ನೇ ಸ್ಕಂದದ ಉದ್ಧವ ಗೀತೆಯಲ್ಲಿಯೂ ಅದನ್ನೇ ಹೇಳ್ತಾನೆ. ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ. ಸತತಂ ಕೀರ್ತಯಂತೋ ಮಚ್ಚಿತ್ತ ಮದ್ಗತ ಪ್ರಾಣಾಃ. ಭಗವದ್ಗೀತೆಯಲ್ಲಿ ತನ್ನ ಭಕ್ತರು ಹೇಗಿರ್ತಾರೆ? ನನ್ನಲ್ಲಿಯೇ ಪ್ರಾಣ ಇಟ್ಕೊಂಡಿರ್ತಾರೆ, ನನ್ನಲ್ಲಿಯೇ ಮನಸ್ಸನ್ನು ಹಾಕಿರ್ತಾರೆ. ಅನ್ಯತ್ ಕಿಂಚಿತ್ ಕರ್ತುಂ ಸ್ಮರ್ತುಂ ಅಶಕ್ತ, ಇನ್ನೊಂದನ್ನು ಮಾಡುವುದಕ್ಕೂ ನೆನೆಸುವುದಕ್ಕೂ ಮನಸ್ಸು ಬಾರದೇ ಇರತಕ್ಕಂಥ ಅನನ್ಯ ಭಕ್ತರು, ಆ ಸಾಧುಗಳು, ಅಂತಹ ಸಂತರು. ಅವರ ದರ್ಶನದಿಂದಲೇ ಮನುಷ್ಯನ ಪಾಪವೆಲ್ಲ ಹೋಗುತ್ತೆ. ದೇವರಿಗೆ ಮಾಡೋ ಪೂಜೆಯನ್ನೆಲ್ಲ ನಾನು ಭಕ್ತರಿಗೆ ಮಾಡಿ ಎಂದ್ಬಿಟ್ಟ ಭಗವಂತ. ವೈಷ್ಣವ ಧರ್ಮ ಅಂದ್ರೇನು, ಭಾಗವತ ಧರ್ಮ ಅಂದ್ರೇನು, ಅದನ್ನು ಮುಂದೆ ಇನ್ನು ಚೆನ್ನಾಗಿ ಹೇಳ್ತಾರೆ. ದೇವರಿಗೆ ಮಾತ್ರ ದೇವಸ್ಥಾನದಲ್ಲಿ ಪೂಜೆ ಮಾಡಿ, ಆ ದೇವರ ಉತ್ತಮೋತ್ತಮ ಭಕ್ತರು ಪಕ್ಕದಲ್ಲಿದ್ದರೂ ಅವರನ್ನು ಕಣ್ಣು ತೆರೆದು ನೋಡದೆ ಯಾವನು ಬರೀ ರಿಚುವಲ್ ಅಂತ ಮಾಡ್ತಾನೆ ಅವನು ಅಧಮ ಭಕ್ತ ಅಂತ ಹೇಳ್ತಾರೆ ಭಗವಂತ. ಯೋಚನೆ ಮಾಡಿಕೊಳ್ಳಿ, ಇವತ್ತು ನಾವು ಮನುಷ್ಯನಲ್ಲಿ ದೇವರನ್ನು ಗುರುತಿಸಬೇಕು. ಹಾಗಂತ ಸಿಕ್ಕಿದ ಮನುಷ್ಯರೆಲ್ಲ ದೇವರು ಅಂತ ಅರ್ಥವಲ್ಲ. ಪಾಪಿಗಳು, ಪರದೇಶಿಗಳು, ದೇವರನ್ನ ದೂಷಣೆ ಮಾಡೋರು ಅವರಲ್ಲ. ಯಾರು ಮೌಲ್ಯಗಳನ್ನು ತುಂಬಿಕೊಂಡಿರ್ತಾರೆ, ಮನುಷ್ಯರನ್ನ ಕಂಡ್ರೆ ಪ್ರೀತಿಸ್ತಾರೆ, ಇತರರನ್ನು ನೋಡಿದರೆ ಓಡಾಡುವ ದೇವರ ಗುಡಿಗಳು ಅಂತ ಭಾವನೆ ಮಾಡ್ತಾರೆ, ಅವರೇ ನಮಗೆ ದೇವರು. ಯಾಕೆ? ಅವರಲ್ಲಿ ದೇವರು ಸದಾ ವಾಸ ಮಾಡ್ತಾರೆ. ಒಬ್ಬನಲ್ಲಿ ಎದ್ದು ಕಾಣಿಸ್ತಾನೆ, ಒಬ್ಬನಲ್ಲಿ ಎದ್ದು ಕಾಣಿಸೋದಿಲ್ಲ. ರಸ್ತೆ ಬದಿಯ ಪಕ್ಕದಲ್ಲಿದ್ದ ಕಲ್ಲನ್ನು ಯಾರು ಪೂಜೆ ಮಾಡೋದಿಲ್ಲ, ಅದ್ರಲ್ಲಿ ದೇವರು ಕಾಣಿಸೋದಿಲ್ಲ. ಅದಕ್ಕೆ ಆಕಾರ ರೂಪ ಎಲ್ಲ ಕೊಟ್ಟು ಪ್ರತಿಷ್ಠೆ ಮಾಡಿ ವಿದ್ಯುಕ್ತವಾಗಿ ಮಾಡಿದರೆ ದೇವಸ್ಥಾನದಲ್ಲಿರುವ ಅದೇ ಮತ್ತೊಂದು ಶಿಲೆಯನ್ನು ಪೂಜೆ ಮಾಡ್ತಾರೆ. ಹಾಗೆ ಮನುಷ್ಯರಲ್ಲಿಯೂ ಸಂಸ್ಕಾರವಂತನಾಗಿ ಆತ್ಮಶೋಧನೆ ಮಾಡಿಕೊಂಡು ತಾನ್ಯಾಕಿದ್ದೇನೆ, ಲೋಕ ಯಾತಕ್ಕಿದೆ, ನಮಗೆ ಅವರಿಗೆ ಸಂಬಂಧ ಏನು ಅಂತ ಚಿಂತನೆ ಮಾಡತಕ್ಕಂಥ ಮಹಾಭಾಗವತರು ಹಿಂದೂ ಇದ್ರು, ಈಗಲೂ ಇದ್ರು. ಅವರ ಸಂಖ್ಯೆ ಯಾವಾಗಲೂ ಕಮ್ಮಿ. ಅಂಥವನ್ನು ಸೇವೆ ಮಾಡುವುದೇ ಜನ್ಮದ ಮಹಾಲಾಭ ಅಂತ ಕೃಷ್ಣ ಹೇಳ್ತಾನೆ. ನಾಗ್ನಿ ನ ಸೂರ್ಯ ನ ಚಂದ್ರತಾರಕಾಃ ನ ಭೂಃ ಜಲಂ ಖಂ ಶ್ವಸನೋಥವಾ ಅಂಗ್ಮನಃ ಉಪಾಸಿತಾಃ ಭೇದಕೃತೋ ಹರಂತ್ಯಘಂ ವಿಪಶ್ಚಿತೋ ಘ್ನಂತಿ ಮುಹೂರ್ತ ಸೇವಯ. 10ನೇ ಸ್ಕಂದದ ಕೊನೆಗೆ ಬರ್ತಾ ಇದ್ದೇವೆ. 11ನೇ ಸ್ಕಂದಕ್ಕೆ ಪೀಠಿಗೆ ಹಾಕಿದಾಗ ಹೇಳ್ತಾನೆ, ಕೆಲವರು ಅಗ್ನಿ ಉಪಾಸನೆ ಮಾಡ್ತಾರೆ, ನಿತ್ಯ ಅಗ್ನಿಹೋತ್ರ ಮಾಡ್ತಾರೆ.
ಕೆಲವರು ಸೂರ್ಯೋಪಾಸನೆ ಮಾಡ್ತಾರೆ, ಸೂರ್ಯ ನಮಸ್ಕಾರ ವ್ರತ. ಕೆಲವರು ಚಂದ್ರೋಪಾಸನೆ ಮಾಡ್ತಾರೆ, ಚಾಂದ್ರಾಯಣ ವ್ರತ ಅಂತ ಮಾಡ್ತಾರೆ. ಕೆಲವರು ತಾರಕಾಹ ನಕ್ಷತ್ರೇಷ್ಠಿ ಅಂತ ಮಾಡ್ತಾರೆ. ನಮ್ಮ ಚಕ್ರವರ್ತಿಗಳು ಪಾರಾಯಣ ಮಾಡ್ತಿದ್ರಲ್ಲ, ಅದು ನಕ್ಷತ್ರೇಷ್ಠಿ. 28 ನಕ್ಷತ್ರಗಳ ಹೆಸರಾಕ್ ಬಂತು. ಅದನ್ನ ಯಾವ್ಯಾವ ರೀತಿಯಲ್ಲಿ ನಾವು ಉಪಯೋಗ ಮಾಡಿಕೊಳ್ಳಬಹುದು. ನಕ್ಷತ್ರೇಷ್ಠಿ, ನಕ್ಷತ್ರ ಹೋಮ ಮಾಡೋರೇ ಇದ್ದಾರೆ, ನಕ್ಷತ್ರೋಪಾಸಕರಿದ್ದಾರೆ. ಕೆಲವರು ಬರೀ ಭೂಮಿಯನ್ನು ಪೂಜೆ ಮಾಡೋರಿದ್ದಾರೆ, ಕೆಲವು ಜಲೋಪಾಸಕರಿದ್ದಾರೆ, ಆಕಾಶ ಪೂಜನೆ ಮಾಡೋರಿದ್ದಾರೆ, ಗಾಳಿ ಪೂಜೆ ಮಾಡೋರಿದ್ದಾರೆ. ಕೆಲವರು ವಾಕನ್ನೇ ಪೂಜೆ ಮಾಡ್ತಾರೆ, ಮನಸ್ಸನ್ನು ಪೂಜೆ ಮಾಡ್ತಾರೆ. ಏನು ಮಾಡಿದರೂ ಭೇದಕೃತೋ ನ ಹರಂತ್ಯಗಂ. ನೀವು ಭೇದ ದೃಷ್ಟಿಯಿಂದ ಜನ ಬೇರೆ, ಮನುಷ್ಯರು ಬೇರೆ, ಈ ಉಪಾಸನೆ ಮಾಡೋದು ಬೇರೆ ಅಂತ ತಿಳ್ಕೊಂಡ್ರೆ, ಅಂದ್ರೆ ನಿಮ್ಮ ಉಪಾಸನೆ ಅನ್ನೋದು ಜೀವನಕ್ಕೆ ಅದು ಸಂಬದ್ಧವಲ್ಲದ್ದು. ವರ್ಷಿಪ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಆಕ್ಚುಯಲ್ ಲೈಫ್ ಅಂತ ತಿಳ್ಕೊಂಡ್ರೆ ನಿಮ್ಮ ಪೂಜೆ ವ್ಯರ್ಥ ಅಂದ ಕೃಷ್ಣ. ದೇವರನ್ನು ಪೂಜೆ ಮಾಡುವವನು ಅದು ಒಂದು ಡಿಸಿಪ್ಲಿನ್. 10 ನಿಮಿಷ ಕೂತ್ಕೊಂಡು ಸಾಲಗ್ರಾಮ ಪೂಜೆ ಮಾಡ್ತಾನೆ. ಆ ಸಾಲಗ್ರಾಮ ಶಿಲೆಯಲ್ಲಿ ದೇವರನ್ನು ಕಂಡವನು ಇಡೀ ದಿವಸದಲ್ಲಿ ಅವನ ಹತ್ತಿರಕ್ಕೆ ಸಂಸ್ಪರ್ಶಕ್ಕೆ ಬಂದವರೆಲ್ಲರಲ್ಲಿ ಆ ದೇವರನ್ನು ಕಾಣುವ ಪ್ರವೃತ್ತಿ ಈ ಯೋಗ ಉಂಟಾದ್ರೆ ಮಾತ್ರ ಆ ಯೋಗ ಪೂರ್ತಿ. ಎಷ್ಟು ದೇವರನ್ನು ಪೂಜೆ ಮಾಡಿಯೋ ಒಬ್ರು ಅರ್ಚಕರು ಹೊರಗೆ ಬಂದ ಕೂಡಲೇ ಸಿಡುಕಾಗಿ ಸಿಡಿ 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 ಅಂತ ಅತಿ ಮಡಿ ಮಾಡ್ತಾ ದೂರ ಹೋಗಿ ಜನನ ಬಯೋರಾದ್ರೆ ಅವ್ರು ಮಾಡಿದ ಪೂಜೆ ಎಲ್ಲ ದೇವಸ್ಥಾನದ ಹೊಸ್ತಲಲ್ಲಿ ವ್ಯರ್ಥವಾಯಿತು ಅಂತ ಹೇಳಬೇಕು. ದಿಸ್ ಈಸ್ ದಿ ಹ್ಯೂಮನ್ ವ್ಯಾಲ್ಯೂ. ಇದನ್ನು ಮರ್ತಿದ್ದೇವಾದ್ರಿಂದ ಇವತ್ತು ಜನ ನಾಸ್ತಿಕಕ್ಕೆ ಯಾತಕ್ಕೆ ತಿರುಗ್ತಾ ಇದ್ದಾರೆ. ವಿ ಆರ್ ನಾಟ್ ಡೂಯಿಂಗ್ ಥಿಂಗ್ಸ್ ಇನ್ ಎ ಮೀನಿಂಗ್ಫುಲ್ ವೇ. ಆದ್ರಿಂದ ಎಲ್ಲ ಏನು ಪೂಜೆ ಮಾಡಿದ್ರು ಕೂಡ ನ ವಿಪಶ್ಚಿತೋ ಘ್ನಂತಿ ಸುಹೃತ ಮುಹೂರ್ತ ಸೇವೆಯ. ಒಂದು ಮುಹೂರ್ತ ಕಾಲ ಭಗವದ್ಭಕ್ತರನ್ನು ಸೇವೆ ಮಾಡುವುದರಲ್ಲಿ ಬರುವ ಫಲ ಈ ಅಗ್ನಿ ಸೂರ್ಯ ಈ ಪೂಜೆಗಳನ್ನು ವರ್ಷಗಟ್ಟಲೆ ಮಾಡಿದ್ರು ಅದರಲ್ಲಿ ಬರೋದಿಲ್ಲ. ಯಸ್ಯಾತ್ಮಬುದ್ಧಿ ಕುಣಪೆ ತ್ರಿಧಾತುಕೆ. ನಮ್ಮ ಕಪಾಳಕ್ಕೆ ಹೊಡೆದಾಗಿದೆ ಮುಂದಿನ ಶ್ಲೋಕ. ಯಸ್ಯ ಆತ್ಮಬುದ್ಧಿ ಕುಣಪೆ ತ್ರಿಧಾತುಕೆ. ಸತ್ವರಜಸ್ಸು ತಮಸ್ಸು ಎಂಬ 3 ದ್ರವ್ಯಗಳಿಂದ ಮಾಡಲ್ಪಟ್ಟ ಈ ಶರೀರ ಇದೆಯಲ್ಲ, ಇದರ ಹೆಸರೇನು ಗೊತ್ತೋ? ಕುಣಪ ಅಂದ್ರೆ ಹೆಣ. ನಾವೆಲ್ಲ ಎಲ್ಲಿ ವಾಸ ಮಾಡ್ತಾ ಇದ್ದೇವೆ? ನಮ್ಮ ಹೆಣಗಳ ಒಳಗೆ ಇದ್ದೇವೆ. ಇದೊಂದು ಹೆಣ ಅಂತ ಯಾರಂದ್ರೆ ನನಗೆ ಹೆಣ ಅಂತೀಯ, ನೀ ಹೆಣ ಅಂತ ಹೇಳ್ತೀರಿ, ಎರಡೂ ಸರಿಯೇ. ಅವನು ಹೇಳಿದ್ದು ಸರಿ, ಇವನು ಹೇಳಿದ್ದು ಸರಿ. ನಾವಿರೋದು ಹೆಣದ ಒಳಗಡೆಯೇ. ಆದರೆ ಇದರಲ್ಲಿ ಆತ್ಮಬುದ್ಧಿಯನ್ನು ಮಾಡ್ತಾರೆ ಕೆಲವರು, ಶರೀರವನ್ನೇ ಆತ್ಮ ಅಂತ ತಿಳ್ಕೊಳ್ತಾರೆ ಕೆಲವರು. ಬಚೋದು ಅನ್ನು ಮುಂದಕ್ಕೆ ಹೇಳ್ತಾರೆ ನೋಡಿ. ಸ್ವಧೀಹಿ ಕಲತ್ರಾದಿಷು ಭೌಮಯುಜ್ಯಧೀಹಿ. ಹೆಂಡತಿ ಮಕ್ಕಳಲ್ಲಿ ಸ್ವಧೀಹಿ ತನ್ನದು ಎಂಬುವ ಮಮತೆಯನ್ನು ಮಾಡ್ತಾನೆ. ಹೆಂಡತಿ ಮಕ್ಕಳನ್ನು ತಂದು ಅಂತ ಭಾವನೆ ಮಾಡೋದು ತಪ್ಪೇನು? ಬೇರೆಯವ್ರ ಹೆಂಡತಿ ಏನವರು? ಹಾಗಲ್ಲ. ತನ್ನದು ಅಂತ ಯಾವುದಕ್ಕೆ ಅನ್ಬೇಕು? ಇದು ವೇದಾಂತ ಬೆಳಗ್ಗೆ ಹೇಳಬೇಕಾದ ಮಾತು, ಉಪನಿಷತ್ತು. ಯಾವುದು ನಿಮ್ಮನ್ನು ಯಾವತ್ತೂ ಬಿಟ್ಟು ಅಗಲುವುದಿಲ್ಲವೋ, ಯಾವಾಗಲೂ ನಿಮ್ಮ ಜೊತೆಯಲ್ಲೇ ಇರುತ್ತೋ ಅದು ಮಾತ್ರ ನಿಮ್ಮ ಸ್ವತ್ತು, ನಿಮ್ಮ ಸ್ವಂತ ವಿಷಯ. ಅಂಥ ವಿಷಯ ಯಾವುದು ಅಂದ್ರೆ ದೇವರು. ನರಕದಲ್ಲಿ ಹೋದ್ರೂ ನಮ್ಮನ್ನು ಬಿಡೋದಿಲ್ಲ, ಸ್ವರ್ಗಕ್ಕೆ ಹೋದ್ರೂ ಬಿಡೋದಿಲ್ಲ, ವೈಕುಂಠಕ್ಕೆ ಹೋದ್ರೂ ಬಿಡೋದಿಲ್ಲ, ಇಲ್ಲಿ ಕಷ್ಟಪಟ್ಟರೂ ಬಿಡೋದಿಲ್ಲ, ಜೈಲಿಗೆ ಹೋದ್ರೂ ಬಿಡೋದಿಲ್ಲ. ರಾಷ್ಟ್ರಪತಿ ಜಾಗದಲ್ಲಿ ಕೂತಿದ್ರು ಒಳಗೆ ಹೋಗಯ್ಯ ಅಂದ್ರೆ ಹೋಗೋವನಲ್ಲ, ಅಂತರಾತ್ಮ ಇದ್ದಾನಲ್ಲ ಅವನೊಬ್ಬನೇ ನಿಮ್ಮ ಸ್ವತ್ತು. ಅಂತ ಬೆಲೆ ಬಾಳುವ ವಸ್ತುವನ್ನು ಬಿಟ್ಟು ಹೆಂಡತಿಯನ್ನ ಮಕ್ಕಳನ್ನು ನನ್ನವರು ಸ್ವತ್ತು ಅಂತ ಹೇಳಿದ್ರೆ ನೋಡಿ, ಗಂಡ ಸತ್ರೆ ಹೆಂಡತಿ ಅಳ್ತಾಳೆ. ಎಷ್ಟು ಹೊತ್ತು ಅಳ್ತಾಳೆ? ಸ್ವಲ್ಪ ಹೊತ್ತು ಅಳ್ತಾಳೆ. ಅದಕ್ಕೆ ಅಳ್ತಾಳೆ, ಹೋಗೋರು ಹೋದ್ರಲ್ಲ ನನ್ನ ಗತಿ ಏನು ಅಂತ ತನಗಾಗಿ ಅಳ್ತಾಳೆ, ಗಂಡನಿಗೋಸ್ಕರ ಅಳೋದಿಲ್ಲ. ಹತ್ತು ಮೇಲೆ ಒಂದ್ ದಿವಸ ಬಹಳ ಒಳ್ಳೆ ಪತಿವ್ರತೆ ಇದ್ಲು ಅಂತ ಇಟ್ಕೊಳ್ಳಿ, 2ನೇ ದಿವಸ ಊಟ ಬಿಡ್ತಾಳಿಯೇ, 3ನೇ ದಿವಸ ಒಳ್ಳೆ ರೇಷ್ಮೆ ಸೀರೆ ಉಟ್ಕೊಳ್ಳೋದು ಬಿಡ್ತಾಳಿಯೇ, ಅಲಂಕಾರ ಮಾಡ್ಕೊಳ್ಳೋದು ಬಿಡ್ತಾರಿಯೇ. ಜೀವನದಲ್ಲಿ ಏನನ್ನು ಬಿಡ್ತಾರೆ? ಗಂಡ ಸತ್ತಾಗ ಯಾವಳು ಕೂಡ ಸಾಯೋದಿಲ್ಲ. ಇವರು ಬಿಟ್ಟೇ ಇರುವುದಕ್ಕೆ ಕಲ್ತ್ಕೊಂಡವರು. ಆದ್ದರಿಂದ ಇವರನ್ನ ಸ್ವತ್ತಂತ ಹೇಳುವ ಹಾಗಿಲ್ಲ. ಆದ್ರಿಂದ ಕೃಷ್ಣ ಬಾಯಿ ಬಿಟ್ಟು ಹೇಳ, ಸ್ವಧೀಹಿ ಕಳತ್ರಾದಿಷು ಭೌಮ ಇಜ್ಜಧೀಹಿ. ಇಜ್ಜಾರಾಧನೆ ಪೂಜೆ ಮಾಡ್ತೇವೆ, ಅದರಲ್ಲಿ ಭೌಮ ಬುದ್ಧಿ, ಭೌತಿಕ ಬುದ್ಧಿ. ನೈವೇದ್ಯ ಮಾಡುವಾಗ ದೇವರಿಗೆ ತಿಳ್ಕೊಳ್ತೇವೆ, ಅಯ್ಯೋ ಈ ಶಿಲಾಮೂರ್ತಿ ಅಥವಾ ಲೋಹದ ಮೂರ್ತಿ ನಾ ಕೊಟ್ಟು ನೈವೇದ್ಯ ಎಲ್ಲಿ ಊಟ ಮಾಡುತ್ತೆ ಅಂತ ತಿಳ್ಕೊಂಡೇ ನೈವೇದ್ಯ ಮಾಡ್ತಾರಲ್ಲ, ಅಲ್ಲಿಯೇ ಹೋಯ್ತು ನಿಮ್ಮ ಭಕ್ತಿ. ಯತ್ತೀರ್ಥ ಬುದ್ಧಿ ಸಲಿಲೆ ನ ಕರ್ಹಿಸಿತೆ. ಗಂಗೆಯಲ್ಲಿ ಸ್ನಾನ ಮಾಡಿ ಬರ್ತೇವೆ, ಬಂದ ಮೇಲೆ ಪಾಪವೆಲ್ಲ ಹೋಯ್ತು ಅನ್ನೋ ಪ್ರಜ್ಞೆ ಇರುತ್ತೆ ನೋಡಿ ನಮಗೆ.
ಗಂಗೆಯಲ್ಲಿ ಸ್ನಾನ ಬಂದವ್ರಿಗೆ ಹೇಳಿ, ಸ್ವಾಮಿ ನಿಮ್ ಪಾಪ ಎಲ್ಲ ಹೋಗಿದ್ರೆ ದಯಮಾಡಿ ನನ್ನನ್ನು ಮುಟ್ಟಿ ನನ್ನ ರೋಗ ಹೋಗ್ಲಿ ಅಂತ ಹೇಳಿದ್ರೆ, ನಾ ಗಂಗೆಯಲ್ಲಿ ಸ್ನಾನ ಮಾಡಿದ್ದೀನಪ್ಪ, ಪಾಪ ಹೋಯ್ತೋ ಹೋಗ್ಲಿಲ್ವೋ ಹೇಳಲಾರೆ ಅಂತ ಹೇಳಿದ್ರೆ ಮತ್ತೆ ಸ್ನಾನ ಮಾಡಿ ಅಂತ ಪ್ರಯೋಜನ. ಗಂಗೆ ನಿಮ್ಮನ್ನ ಪವಿತ್ರ ಮಾಡಿದಳು ಎಂಬುವ ಭಾವನೆಯೇ ಇಲ್ಲದೆ ಇದ್ರೆ ಮೀನುಗಳು ಕಪ್ಪೆಗಳು ನೀರಲ್ಲಿರುವಂತೆ ಪ್ರಯೋಜನವಾಗುತ್ತೆ. ತೀರ್ಥ ಬುದ್ಧಿ ಸರಿದೇನ ಕರ್ಹಿಚಿತಿ ಜನೇಶು ಅಭಿಜ್ಞೇಶು ಸಯೇವ ಗೋಖರ. ಯಾವನಿಗೆ ಬುದ್ಧಿ ಇಲ್ಲವೋ ಅವನು ಮನುಷ್ಯರಲ್ಲಿ ದನ ಇದ್ದ ಹಾಗೆ ಅಥವಾ ಕತ್ತೆ ಇದ್ದ ಹಾಗೆ. ಗೋಖರಹ ಕಪಾಳಕ್ಕೆ ಹೊಡೆದು ಹೇಳಿದ ಕೃಷ್ಣ. ಇದು ಬಸವಣ್ಣನ ಯಾವ ವಚನಕ್ಕೆ ಕಮ್ಮಿ ಇದೆ ಹೇಳಿ, ಇದು ಕಬೀರರು ಯಾವ ವಚನಕ್ಕೆ ಕಮ್ಮಿ ಇದೆ ಹೇಳಿ. ಭಾಗವತ ಓದೋದಿಲ್ಲ, ಮಾಡೋದನ್ನ ಅರ್ಥವತ್ತಾಗಿ ಮಾಡಿ ದೇವರನ್ನ ಎಲ್ಲ ಕಡೆ ಕಾಣಿ, ಅದು ಯೋಗ. 5 ನಿಮಿಷ ಮಾಡೋದು ಬರೀ ಪೂಜೆ. ಪೂಜೆ ಅನ್ನೋದು ಬರೀ ಒಂದು ಡಿಸಿಪ್ಲಿನ್. ಬೆಳಿಗ್ಗೆ ವಾಕಿಂಗ್ ಹೋಗಿ ಬಂದ ಹಾಗೆ. ಬೆಳಿಗ್ಗೆ ವಾಕಿಂಗ್ ಹೋಗಿ ಬಂದಿದ್ದೇವಲ್ಲ ಅಂತ ಊಟ ಬಿಡ್ತೀರಾ? ಬೆಳಿಗ್ಗೆ ವಾಕಿಂಗ್ ಹೋಗ್ಬರೋದು ಶರೀರ ವ್ಯಾಯಾಮ ಗಟ್ಟಿಯಾಗಿರ್ಲಿ ಅಂತ ಮಾಡ್ತೀರಿ. ಪೂಜೆ ಮಾಡ್ತೇವಲ್ಲ, ಪೂಜೆ ಮಾಡ್ತೀವಿ. ಯಾಕೆ ಮಾಡ್ತೇವೆ? ಟು ಪುಟ್ ಗಾಡ್ ಇನ್ ಅವರ್ ಡೈಲಿ ಫೋಕಸ್. ನಮ್ಮ ಚಿಂತನೆ ಬಿಂದುವಾಗಿ ದೇವರಿರಲಿ, ಆ ದೃಷ್ಟಿಯಿಂದ ಎಲ್ಲ ನೋಡಬೇಕು ಅಂತ. ನೋಡೋದ್ರಲ್ಲೇ ಆ ಫೋಕಸ್ ಕಳೆದು ಬಿಟ್ರೆ ಮಾಡಿದ ಪೂಜೆ ವ್ಯರ್ಥ. ಅದು ಇಷ್ಟು ಪವಿತ್ರ ಮಾತನ್ನ ನಾ ಬಿಡಿಸಿ ಹೇಳಿದ ಮೇಲೆ ನಿಮಗೆ ಸ್ವಲ್ಪ ಅರ್ಥವಾಯಿತು. ವಸಿಷ್ಠರಿಗೆ ವಿಶ್ವಾಮಿತ್ರರಿಗೆ ನಿಶಮ್ಯೇತ್ತಂ ಭಗವತಃ ಕೃಷ್ಣಸ್ಯ ಕುಂಠವೇಧಸಃ ವಚೋ ದುರನ್ವಯಂ ವಿಪ್ರಾಹ. ಈ ಮಾತು ಅವರಿಗೆ ಅರ್ಥ ಆಗಲಿಲ್ಲ ಅಂತ ಬರೆದಿದ್ದಾರೆ ವೇದವ್ಯಾಸರು. ನಾ ಹೇಳಿದ್ರೆ ನಿಮಗೇನು ಅರ್ಥ ಆಗ್ತಿತ್ತು? ಪೂಜೆ ಬೇಡ, ಸೂರ್ಯ ಪೂಜೆ ಬೇಡ, ವಿಗ್ರಹ ಪೂಜೆ ಬೇಡ, ಅಗ್ನಿ ಪೂಜೆ ಬೇಡ ಅಂತ ಅರ್ಥವೇ? ಏನ್ರಿ ಇವರು ರೆವಲ್ಯೂಷನರಿ ಮಾತಾಡ್ತಲ್ಲ, ನನ್ನ ಮಾತನ್ನು ನೀವು ಹೇಗೆ ತಪ್ಪು ತಿಳಿಯಬಹುದೋ? ಕೃಷ್ಣನ ವಾಕ್ಯಗಳನ್ನು ಅವತ್ತು ಮಹಾ ಋಷಿಗಳು ತಪ್ಪು ತಿಳ್ಕೊಂಡ್ರು. ಏನು ಕ್ರಾಂತಿ ಮಾಡ್ತಾನೆ ಇವನು? ಮನುಷ್ಯ ಜನ್ಮದಲ್ಲಿರುವ ದೊಡ್ಡವರನ್ನ, ವ್ಯಕ್ತಿಗಳನ್ನ ಇವ್ರನ್ನೇ ಪೂಜೆ ಮಾಡಿ ಬಿಟ್ನಲ್ಲ ಅಂದ್ರೆ ಅವನ ಸ್ಪಿರಿಟ್ ಅರ್ಥವಾಗಲಿಲ್ಲ. ವಚೋ ದುರನ್ವಯಂ ವಿಪ್ರಾಹ ತೂಷ್ಣೀಮಾಸನ್ನಿ ಭ್ರಮದ್ವಿಯ ತಲೆ ಭ್ರಮಿಯಾಗಿ ಹೋಯಿತು. ಯುಗ ಬದಲಿಯಾಗ್ತಾ ಇದೆ. ಮೆಥಡ್ ಆಫ್ ವರ್ಷಿಪ್ ಹ್ಯಾಸ್ ಟು ಚೇಂಜ್. ಕೃತಿಯುಗದಲ್ಲಿ ಧ್ಯಾನ ಮಾಡ್ತಿದ್ರು, ಇವತ್ತು ಧ್ಯಾನ ಮಾಡೋದು ಬಹಳ ಕಷ್ಟ. ತ್ರೇತಾಯುಗದಲ್ಲಿ ಬರೀ ಯಜ್ಞಯಾಗ ಮಾಡ್ತಾ ಇದ್ರು, ಅದು ಬದಲಿಯಾಗಿ ಹೋಯಿತು. ದ್ವಾಪರೇ ಅರ್ಚಯನ್ನೇ, ದ್ವಾಪರದಲ್ಲಿ ದೇವಸ್ಥಾನ ಪೂಜೆ ಮಾಡ್ತಾ ಇದ್ರು. ಕಲಿಯುಗದಲ್ಲಿ ದೇವಸ್ಥಾನಗಳೇನೋ ಬಹಳಷ್ಟಿವೆ, ಎಲ್ಲ ದುಡ್ಡು ಸಂಪಾದನೆ ಮಾಡೋ ಕೇಂದ್ರಗಳಾಗಿವೆ. ದೇ ಆರ್ ಆಲ್ ಬಿಕಮ್ ಸೆಂಟರ್ಸ್ ಆಫ್ ಮೇಕಿಂಗ್ ಮನಿ. ಐ ಆಮ್ ವೆರಿ ಸಾರಿ ಟು ಸೇ. ಎಲ್ಲಿ ಹೋದ್ರೆ ಕಮರ್ಷಿಯಲ್ ವಾತಾವರಣ. ತೀರ್ಥ ಕೊಡ್ತಾರೆ, ದುಡ್ಡು ಕೊಡು ಒಂದು ಕೈಯಿಂದ. ತಿರುಪತಿಯಲ್ಲಿ ಮಾಡ್ತಾರೆ ಇದನ್ನ. ದೇವರ ಪಾದದಲ್ಲಿ ತೀರ್ಥ ಕೊಡೋದನ್ನು ತಪ್ಪಿಸಿದ್ರು ರೆಡ್ಡಿಗಳು. ಬಹಳ ಪುಣ್ಯ ಬಂತು ಅವರಿಗೆ. ಆಗಮ ಗೊತ್ತಿಲ್ಲ, ಶಾಸ್ತ್ರ ಗೊತ್ತಿಲ್ಲ. ದೇವರ ಪಾದದಲ್ಲಿ ಕೊಟ್ರೆ ತೀರ್ಥ ತಗೋಬೇಕು, ನಡುಬೀಜಲ್ಲಿ ನಿಂತು ಕೊಟ್ಟರೆ ತಗೋಬಾರದು. ಅಲ್ಲಿ ಏನ್ ಹಾಕಿರ್ತಾರೆ ಯಾರಿಗೂ ಗೊತ್ತದು. ಅಲ್ಲಿ ಬಂದವನು ಹೊರಗೆ ದಬ್ಬುವುದು ಕೆಲಸ, ಭಕ್ತರನ್ನು ಸ್ವಾಗತ ಮಾಡೋದು ಕೆಲಸವಲ್ಲ. ವೆಂಕಟೇಶ್ವರ ನೋಡ್ಕೊಂಡು ನಿಂತಿದ್ದಾನೆ, ಬಹಳ ದುಃಖವಾಗುತ್ತೆ ನಮಗೆ. ಹೊರಗಡೆ ತೀರ್ಥ ಕೊಡ್ತಾರೆ, ಅಲ್ಲಿ ಯಾರು ನೋಡೋದಿಲ್ಲ. ಒಂದ್ ಕೈ ತೀರ್ಥ ಕೊಡ್ತಾರೆ, ಎಡಗೈ ನೀಡ್ತಾರೆ, ದಕ್ಷಿಣೆ ಕೊಡಿ ಅಂತ ಕೇಳ್ತಾರೆ. ಮೇಕಿಂಗ್ ಮನಿ. 5 ನಿಮಿಷ ನಿಂತರೆ ನಿಮಗಿದ್ದ ಭಕ್ತಿಯೂ ಹೋಗಿಬಿಡುತ್ತೆ ಆ ಜಾಗದಲ್ಲಿ. ದೇವ್ರ ದರ್ಶನಕ್ಕೆ ಅಂತ ಬಂದವ್ರು ನೀವೇನೋ ಕಾಣಿಕೆ ಕೊಡ್ತೀರಿ, ಕೊಡ್ರಿಂತ ಪೀಡೆ ಮಾಡೋ ರೀತಿ ಫಂಡಗಳಾಗಿ ನಿಂತು ಬಿಟ್ರೆ ಕ್ಷೇತ್ರ ಸಾರ ತೀರ್ಥ ಸಾರ ಹೋಗಿಬಿಡುತ್ತೆ. ದಿವ್ಯ ಕ್ಷೇತ್ರಗಳೆಲ್ಲ ಹೀಗಾಗಿಬಿಟ್ಟಿದೆ. ಆದ್ರಿಂದ ಇವತ್ತು ನಿಮಗೆ ಉಳಿದಿರೋದು ಯಾವುದು ಅಂದ್ರೆ ಕಲವು ಸಂಕೀರ್ತನಂ ಹರೇಹೇ, ಹರಿನಾಮ ಕೀರ್ತನೆ. 2 ಗಂಟೆ ಕಾಲ ಇಲ್ಲಿ ಭಜನೆ ಮಾಡ್ತಾರೆ ನೋಡಿ. 5:30 5 ಗಂಟೆಯಿಂದ ಏನು ಶುರು ಮಾಡ್ತಾರೆ. ದಯವಿಟ್ಟು ಒಂದು ಮಾತು ಹೇಳ್ತೇನೆ, ತಪ್ಪು ತಿಳ್ಕೋಬೇಡಿ. ಪ್ರವಚನಕ್ಕಿಂತ ಮುಖ್ಯವಾದ ಕೆಲಸ ಭಜನೆ. ಅವತ್ತೊಂದು ದಿವಸ ಹೇಳಿದೆ, ಪ್ರವಚನ ನಿಂತರೂ ಪರವಾಗಿಲ್ಲ, ನಿಮ್ಮ ಭಜನೆ ಶುರು ಮಾಡಿ ಅಂತ. ಅದರಲ್ಲಿ ಆಗತಕ್ಕ ಪರಿಣಾಮ ಪ್ರಾಯಶಃ ಪ್ರವಚನದಲ್ಲಾಗುತ್ತೆ. ಇಲ್ಲಿ ವಿಚಾರ ಉಂಟಾಗುತ್ತೆ, ಇಲ್ಲಿ ಕೋಲಾಹಲ ಆಗಬಹುದು. ಅಲ್ಲಿ ವಿಚಾರವಿಲ್ಲ, ಕೇವಲ ಭಾವನಾತ್ಮಕವಾದದ್ದು. ಸಿಂಥೆಟಿಕ್ ಯೂನಿಟಿವ್ ಎಕ್ಸ್ಪೀರಿಯನ್ಸ್. ಸಂಗೀತ, ಸಾಹಿತ್ಯ, ಭಕ್ತಿ ಕಲಿತು ಮಾಡತಕ್ಕಂಥ ಭಜನೆ ಇದೆಯಲ್ಲ, ಇದು ಕಲಿಯುಗದಲ್ಲಿ ಅದಕ್ಕಿಂತ ಶ್ರೇಷ್ಠವಿಲ್ಲ ಅನ್ನೋದು ಪೀಠಿಗೆ ಹಾಕ್ತಾ ಇದ್ದಾನೆ ಭಗವಂತ. ಆಮೇಲೆ ಋಷಿಗಳೆಲ್ಲ ಹೇಳಿದ್ರು, ಯನ್ಮಾಯಯ ತತ್ವವಿದ್ವಾಹ ವಯಂ ವಿಮೋಹಿತಾ ವಿಶ್ವಸೃಜಾಮಧೀಶ್ವರಾಹ. ಲೋಕ ಸೃಷ್ಟಿ ಮಾಡಿದಂತ ನೀನು ನನ್ನನ್ನು ದೇವರು ಅಂತ ಹೇಳ್ತಾ ಇದ್ದೀಯ ಮಹಾನುಭಾವ. ಲೋಕಪಾಲಕರು, ಸಕಲ ದೇವತೆಗಳು, ಋಷಿಮುನಿಗಳನ್ನು ನಮ್ಮನ್ನು ದೊಡ್ಡವರು ಅಂತ ಹೇಳ್ತಾರೆ. ಇದಕ್ಕೇನು ಕಾರಣ ಅಂದ್ರೆ ನಿನ್ನ ಮಾಯೆ ಕಾರಣವೇ ಹೊರತು ನಾವು ದೊಡ್ಡವರಲ್ಲ. ನಮ್ಮ ಅಜ್ಞಾನ ಕಳೆಯುವುದಕ್ಕೋಸ್ಕರವಾಗಿ ನೀನು ಉಪದೇಶ ಮಾಡಿದ್ದೀಯೇ ಎಂಬುದಾಗಿ ಆ ಕೃಷ್ಣನನ್ನ ಕುರುಕ್ಷೇತ್ರದಲ್ಲಿ ಸೇರಿದ್ದ ಮಹರ್ಷಿಗಳೆಲ್ಲರೂ ತುಂಬಾ ಘನವಾಗಿ ಸ್ತೋತ್ರ ಮಾಡ್ತಾರೆ. ಆ ಸ್ತೋತ್ರದ 1-2 ಭಾಗ ಹೇಳಿ ತೋರಿಸ್ಬಿಟ್ಟಿದ್ದೇನೆ. ಇನ್ನೊಂದು ಶ್ಲೋಕ ಬೇಕಾದ್ರೆ ಹೇಳಿಬಿಡ್ತೇನೆ ನೋಡಿ. ನಮಸ್ತಸ್ಮೈ ಭಗವತೆ ಕೃಷ್ಣಾಯ ಕುಂಠಮೇಧಸೆ ಹೇಳ್ಕೊಂಡು ಹೋಗ್ತಾರೆ. ಯಥಾಶಯಾನಃ ಪುರುಷಃ ಆತ್ಮಾನಂ ಗುಣತತ್ವದಕ್ಕೆ
ನಾಮ ಮಾತ್ರೇಂದ್ರಿಯಾಭಾತಂ ನವೇದರಹಿತಂ ಪರಂ. ನಿದ್ದೆ ಮಾಡುವವನು ತಾನು ಎಲ್ಲಿದ್ದೇನೆ ಯಾಕಿದ್ದೇನೆ ಅಂತ ಹೇಗೆ ತಿಳಿಯೋದಿಲ್ಲವೋ ಆ ರೀತಿ ಬದುಕಿಯೂ ಕಣ್ಣು ಎಚ್ಚರವಾಗಿದ್ದು ನಾವು ಯಾಕೆ ಬದುಕಿದ್ದೇವೆ ಅಂತ ತಿಳ್ಕೊಳ್ಳದೆ ಇದ್ರೆ ನಾವು ಮಾಡೋದೆಲ್ಲ ಬರೀ ನಿದ್ದೆ ಅಂದ್ಬಿಟ್ರು ಮಹರ್ಷಿಗಳು. ಉಪನ್ಯಾಸಕ್ಕೆ ಬಂದು ಕೂತಿರ್ಬೋದು, ಭಜನೆಗೆ ಬಂದು ಕೂತಿರ್ಬೋದು, ಅದರ ಪ್ರಯೋಜನ ನಿಮ್ಮ ಹೃದಯದ ಕದವನ್ನ ತಟ್ಟಿ ದೇವರ ಕಡೆಗೆ ಮನಸ್ಸನ್ನು ತಿರುಗಿಸ್ತಾ ಇದ್ರೆ ನೀವು ಕಣ್ಣು ತೆರ್ಕೊಂಡಿದ್ರು ಕಣ್ಣು ಮುಚ್ಚಿಕೊಂಡಿದ್ರು ಫಲ ಒಂದೇ ಎಂಬುದಾಗಿ ಋಷಿಗಳೆಲ್ಲ ಸ್ತೋತ್ರ ಮಾಡ್ತಾರೆ. ಅಲ್ಲಿಂದ ಈಚೆಗೆ ಬೇರೆ ಬೇರೆ ಕಥೆಗಳು ಬರ್ತವೆ. ವಸುದೇವನಿಗೆ ಒಂದು ಸಂದೇಹ ಬಂತು. ಅಲ್ಲಿ ಕೂತಿದ್ದ ನಾರದರನ್ನು ಕೇಳಿದ, ಸ್ವಾಮಿ, ಕೃಷ್ಣನನ್ನ ನಾನು ಭಗವಂತನನ್ನ ಮಗ ಆಗಬೇಕು ಅಂತ ಕೇಳಿಕೊಂಡೇ ಹೊರತು ನನಗೆ ಮೋಕ್ಷ ಆಗಬೇಕು ಅಂತ ದೇವರೇ ಎದುರು ನಿಂತರೂ ಕೇಳಿಕೊಳ್ಳೋ ಭಾಗ್ಯ ಬರಲಿಲ್ಲ. ಹತ್ರ ಇದ್ರೆ ಹಿತ್ತಲ ಗಿಡ ಬೆಲೆ ಬರೋದಿಲ್ಲ. ಸನ್ನಿಕರ್ಷೋ ಹಿ ಮರ್ತ್ಯಾನಾಂ ಅನಾದರಣ ಕಾರಣಂ. ಕೃಷ್ಣ ಯಾರು ಹತ್ರವೇ ಇದ್ದ, ನಮ್ಮ ಹುಡುಗ ನಮ್ಮ ಕೃಷ್ಣ ಅಂತ ತಿಳ್ಕೊಂಡು ಅವನು ಯಾರಂತ ತಿಳ್ಕೊಳ್ಳದೆ ಹೋಗಿಬಿಟ್ಟೆ. ಯಾಕೆ? ಗಾಂಗಂ ಹಿತ್ವಾ ಯಥಾನ್ಯಾಂಭ ತತ್ಸತ್ಯ ಯಾತಿ ಶುದ್ಧಯೇ. ನೋಡಿ ಎಷ್ಟು ವ್ಯಭಿಚಾರ ಇದು. ಕೃಷ್ಣನ ಕಾಲದಲ್ಲಿ ವಸುದೇವ ಹೇಳ್ತಾನೆ, ಗಂಗಾ ತೀರದಲ್ಲಿರುವವರು ಗಂಗೆಯನ್ನು ಬಿಟ್ಟು ಕಾವೇರಿ ತೀರಕ್ಕೆ ಬಂದು ಸ್ನಾನ ಮಾಡೋಕೆ ಬರುವಂತಾಯಿತು ಅಂತ ಹೇಳಿದ್ರು. ಅಲ್ಲ, ಅವರು ಗಂಗೆ ತೀರದಲ್ಲೇ ಇದ್ದಾರೆ, ಅವ್ರ ಬೆಲೆ ಗೊತ್ತಿಲ್ಲ. ತಿರುಪತಿ ಶ್ರೀನಿವಾಸರನ್ನ ಮುಟ್ಟಿ ಅರ್ಚನೆ ಮಾಡುವ ಭಕ್ತರು ಕ್ಷಿಪ್ರ ಫಲಗಳನ್ನು ಕೊಡುವ ಸಾಯಿಬಾಬಾ ಫೋಟೋಗಳನ್ನು ಮನೆಯಲ್ಲಿ ಹಾಕೊಂಡಿದ್ದಾರೆ ನೋಡಿ. ಅದು ಅವ್ರು ಪೂಜೆ ಮಾಡಿದ್ರೆ ತಪ್ಪು ಅಂತ ಹೇಳ್ತಿಲ್ಲ, ಅಂದ್ರೆ ಅವ್ರಿಗೆ ವೆಂಕಟೇಶ್ವರಲ್ಲಿ ವಿಶ್ವಾಸವಿಲ್ಲ. ನಾವು ಕೇಳಿದ್ ಕೊಡೋದು ಇವ್ರು ಕೊಡ್ತಾರೆ ಅಂತ ಹಾಕಿದ್ದಾರೆ. ಅವ್ರಿಗೆ ಅವರೇ ಬೇಕಾಗಿದ್ದು ದೇವಸ್ಥಾನ ಬಿಟ್ಟು ಹೋಗ್ಲಿ, ಬೇಡ ಅಂತ ಹೇಳೋದಿಲ್ಲ. ಅಂದ್ರೆ ಶ್ರದ್ಧೆ ಇಲ್ಲ. ಗಂಗಾ ತೀರದಲ್ಲಿದ್ದಾರೆ, ಗಂಗೆಯಲ್ಲಿ ಶ್ರದ್ಧೆ ಇಲ್ಲ. ದೊಡ್ಡ ದೊಡ್ಡ ದೇವಸ್ಥಾನಗಳಿರ್ತಾರೆ, ದೇವಸ್ಥಾನದಲ್ಲಿ ಶ್ರದ್ಧೆ ಇಲ್ಲ. ದುಡ್ಡಿನಲ್ಲಿ ಮಾತ್ರ ಶ್ರದ್ಧೆ ಉಂಟು. ನಾವು 1000 ವರ್ಷ ಬದುಕ್ತೇವೆ ಅನ್ನೋ ಸುಳ್ಳಿನಲ್ಲಿ ಅವರಿಗೆ ಶ್ರದ್ಧೆಯುಂಟು. ಅಂಥ ರೀತಿಯಲ್ಲಿ ಹೀಗೆಲ್ಲ ನಡ್ಕೊಂಡ್ಬಿಡ್ತಾರೆ ಮನುಷ್ಯರು. ನನಗೆ ಕೃಷ್ಣ ಯಾರಂತ ತಿಳಿಯಲಿಲ್ಲ, ದಯವಿಟ್ಟು ನನ್ನ ಜನ್ಮ ಸಾರ್ಥಕ ಆಗೋದಕ್ಕೊಂದು ದಾರಿ ಹೇಳಿ ಅಂತ ವಸುದೇವ ನಾರದರನ್ನ ಕೇಳುವಾಗ ಅವ್ರು ಹೇಳಿದ್ರು, ಕೃಷ್ಣ ಹತ್ರ ಇದ್ದಾನೆ, ಅವನನ್ನು ತಿಳ್ಕೊಂಡ್ಬಿಟ್ರೆ ಸಾಕಲ್ಲ, ಇನ್ನೇನ್ ಬೇಕು ನಿನಗೆ ಅಂದ್ರು. ಅದೇ ಆಗ್ಲಿಲ್ವಲ್ಲ ಅಂದ ಅವರು. ಈಗಾರು ತಿಳ್ಕೊ ಅಂತ ಹೇಳಿದ್ರು. ಇಲ್ಲ, ಒಂದು ಏನು ಯಾಗ ಏನಾರು ಮಾಡೋದಿದ್ರು ಹೇಳಿ ಅಂತ ಕೇಳಲಾಗಿ ಒಂದು ವೈಷ್ಣವ ಯಾಗವನ್ನು ಮಾಡುವಂತ ಪ್ರೇರಣೆ ಮಾಡಿದ್ರು. ಕುರುಕ್ಷೇತ್ರದಲ್ಲಿಯೇ ವಸುದೇವ ಒಂದು ವೈಷ್ಣವ ಯಾಗವನ್ನು ಮಾಡ್ತಾನೆ. ಆ ಯಾಗದ ವಿಷಯವನ್ನೆಲ್ಲ ಇಲ್ಲಿ ಸಾಕಷ್ಟು ವಿವರವಾಗಿ ಕೊಟ್ಟಿದ್ದಾರೆ. ವಸುದೇವ ಹೇಳ್ತಾನೆ, ನಾನು ದೇವರಣ, ಋಷಿರಣ, ಪಿತೃಣ ಅಂತ 3 ತೀರಿಸಬೇಕು. ಇದ್ರ ನಾನು ಯಾವುದನ್ನು ತೀರಿಸಿದ್ದೀನಿ ಬಿಟ್ಟಿದ್ದೀನಿ ನೀವು ಹೇಳಿ ಅಂತ ನಾರದರನ್ನು ಕೇಳ್ತಾರೆ. ಅವ್ರು ಹೇಳಿದರು, ದಾನ ಧರ್ಮಗಳನ್ನು ಮಾಡಿದ್ದೀಯೇ, ನೀನು ಹಣದ ವ್ಯಾಮೋಹವನ್ನ ಗೆದ್ದಿದ್ದೀಯೇ, ವಿತ್ತೈಷಣ ಗೆದ್ದುಕೊಂಡಿದ್ದೀಯೇ. ಯಾವನ ದುಡ್ಡಿನ ಮೇಲೆ ಲೋಭ ಇರ್ತದೆ ಅವನು ದಾನ ಮಾಡೋದಿಲ್ಲ. ದಾನ ಮಾಡುವುದರಲ್ಲಿ ಅಗ್ರಗಣ್ಯನಾದವನಿಗೆ ಹಣದ ವ್ಯಾಮೋಹವನ್ನು ಗೆದ್ದಿದ್ದಾನೆ ಅಂತ ಹೇಳಬೇಕು. ದಾರೈಷಣ ಅಂದ್ರೆ ಹೆಂಡತಿ ಮೇಲೆ ವ್ಯಾಮೋಹ. ಇವನಿಗೆ ದೇವಕಿ ಅಲ್ಲದೆ ದೇವಕಿ ಹಿಂದಿನ 7 ಜನ ಕನ್ಯೆಯರು ಹೆಂಡತಿಯರಾಗಿದ್ದರು. ಆದ್ರೆ ಗೃಹಸ್ಥಾಶ್ರಮದ ಅನುಭವದಿಂದ ಪತ್ನಿ ವ್ಯಾಮೋಹವನ್ನು ಗೆದ್ದಿದ್ದೀಯೇ. ಇನ್ನು ಲೋಕೈಷಣ ಅಂದ್ರೆ ಲೋಕವನ್ನು ಇನ್ನು ಅನುಭವಿಸಬೇಕು ಅನ್ನುವಂಥ ಒಂದು ತುಚ್ಛವಾದ ಭಾವನೆ. ಇದು ಆತ್ಮದರ್ಶನದಿಂದ ಮಾತ್ರ ಆ ಏಷಣ ತೀರ್ತದಪ್ಪ. ಋಷಿಋಣ ಒಂದು ತೀರ್ತು, ಯಾಕೆ ಅಷ್ಟೋ ಇಷ್ಟೋ ಅಧ್ಯಯನ ಮಾಡಿದ್ದೀಯೆ. ಪಿತೃಣ ತೀರ್ತು, ಒಳ್ಳೆ ಮಕ್ಕಳು ನಡೆದಿದ್ದೀಯೆ. ದೇವಋಣ ಮಾತ್ರ ಇನ್ನು ಉಳಿದಿದೆ, ಅದಕ್ಕೆ ವೈಷ್ಣವ ಯಾಗ ಮಾಡು ಅಂತ ನಾರದರು ಹೇಳಿದರು. ಇದೆಲ್ಲ ತತ್ವವನ್ನು ತಿಳಿಸೋದಕ್ಕೆ ಬಹಳ ಉತ್ತಮವಾದ ಭಾಗಗಳನ್ನೆಲ್ಲ ಕೊಟ್ಟಿದ್ದಾರೆ ವೇದವ್ಯಾಸರು. ಆ ರೀತಿ ವೈಷ್ಣವ ಯಾಗವನ್ನು ಮಾಡಿದ. ಅದಾದ ಮೇಲೆ 2 ಪುಟ್ಟ ಕಥೆಗಳು ನೀವು ಕೇಳಿದ್ದೀರಿ. ಒಂದು ವೃಕಾಸುರನ ಕಥೆ, ಇನ್ನೊಂದು ತ್ರಿಮೂರ್ತಿ ಪರೀಕ್ಷಣ. ಎಲ್ಲ ದಶಮಸ್ಕಂದಲ್ಲಿ ಬರೋದು. 2 ಮಾತಲ್ಲಿ ಹೇಳ್ಬಿಡ್ತೇನೆ. ವೃಕಾಸುರ, ಅವನಿಗೆ ಭಸ್ಮಾಸುರ ಅಂತ ಇನ್ನೊಂದು ಹೆಸರು. ಭಸ್ಮಾಸುರನ ಕಥೆ ಕೇಳಿದ್ದೀರೋ ನೀವೆಲ್ಲ? ಹೂಂದ್ರಿ ಅಂದ್ರೆ ಮುಂದಕ್ಕೆ ಹೋಗ್ತೇನೆ, ಕಥೆ ಹೇಳೋದಿಲ್ಲ. ಇಲ್ಲ ಅಂತೀರಿ ಮತ್ತೆ. ಈಗ ತಾನೇ ಸುಳ್ಳು ಹೇಳಿದ್ರು, ಕೃಷ್ಣದ ಸುಳ್ಳು ಹೇಳಿಬಿಟ್ರಲ್ಲ ನೀವು. ಶಕುನಿ ಅಂತ ಒಬ್ಬ ರಾಕ್ಷಸ, ದುರ್ಯೋಧನವಂತೆ ಎಲ್ಲ ಇವನು. ಕೆಟ್ಟವರಿಗೆಲ್ಲ ಶಕುನಿ ಅಂತಲೇ ಹೆಸರು. ಯಾವನೊಬ್ಬ ಶಕುನಿ, ಎಷ್ಟೋ ಶಕುನಿಗಳ ಹೋದ್ರು. ಆ ಶಕುನಿಯ ಮಗ ಶಾಕುನೇಯ, ಇವನಿಗೆ ತೋಳ, ವೃಕ ಅಂತ ಹೆಸರು. ಅವನಿಗೆ ಭಸ್ಮಾಸುರ ಅನ್ನೋ ಹೆಸರು ಆಮೇಲೆ ಅನ್ವಯವಾಗಿ ಬಂದದ್ದು. ಅವನು ಒಂದು ತಪಸ್ಸನ್ನ ಮಾಡಿದ. ಆ ತಪಸ್ಸು ಎಂಥ ಕೆಟ್ಟ ತಪಸ್ಸು ಅಂದ್ರೆ ತಲೆಯನ್ನೇ ಕತ್ತರಿಸಿ ಯಾಗದಲ್ಲಿ ಶಿವನಿಗೆ ಅರ್ಪಿಸಿಬಿಟ್ಟ. ವರ್ಣನೆ ಮಾಡಿದ್ದಾರೆ. ಸುಮ್ಮನೆ ಅದನ್ನ ಬೆಳೆಸ್ಕೊಂಡು ಹೋದ್ರೆ
ಕಾಲಹರಣವಾಗುತ್ತೆ, ಹೇಳೋದಕ್ಕೆ ಇಷ್ಟವಿಲ್ಲ. ತಲೆಯನ್ನೇ ಕತ್ತರಿಸಿ ದೃಷ್ಟ್ವಾಶುತೋಷಂ ಪಪ್ರಚ್ಛ ದೇವೇಶು ತ್ರಿಷು ದುರ್ಮತಿ. ಶಿವನಿಗೆ ಆಶುತೋಷ ಅಂತ ಹೆಸರು. ಆಶು ಅಂದ್ರೆ ಬೇಗ, ತೋಷ ಅಂದ್ರೆ ತೃಪ್ತಿ, ಬೇಗ ತೃಪ್ತಿ ಪಡುವವನು. ಬಂಗಾಳದಲ್ಲಿ ಹೆಸರು ಪ್ರಸಿದ್ಧ. ಆಶುತೋಷ್ ಮುಖರ್ಜಿ ಅಂತ ಕೇಳಿರ್ಬೇಕು ನೀವು, ಪ್ರಸಿದ್ಧರಾದ ವಿದ್ವಾಂಸರು. ಶಿವನ ಹೆಸರು ಅದು. ಕ್ಷಿಪ್ರವಾಗಿ ಫಲ ಕೊಟ್ಟುಬಿಡೋರು, ರಿಟೇಲ್ ಮರ್ಚೆಂಟ್ ಇದ್ದ ಹಾಗೆ. ಶಿವ ಪ್ರತ್ಯಕ್ಷವಾದ. ಇವನಿಗೆ ವೃಕಾಸುರನಿಗೆ ಏನು ಬೇಕು ಅಂತ ಕೇಳಿದ. ಈ ಮೂರ್ಖ ಏನು ಕೇಳಿದ, ಬುಷ್ ಸಾಹೇಬ್ರ ಹಾಗೆ, ನಾನು ಮುಟ್ಟಿದ್ದೆಲ್ಲ ಯಾರ ತಲೆ ಮೇಲೆ ಕೈ ಇಡ್ತೀನಿ ಅದೆಲ್ಲ ಭಸ್ಮ ಆಗಬೇಕು ಅಂತ ಕೇಳ್ಕೊಂಡು. ಅವನ ತಲೆಯಲ್ಲಿ ಬುದ್ಧಿ ಇದೆಯೋ ಬೂದಿ ಇದೆಯೋ ಯೋಚನೆ ಮಾಡಿಕೊಳ್ಳಿ. ಬುದ್ಧಿ ಇದ್ದವನು ಕೇಳೋವರುವೆ, ಅವನಿಗೂ ಲಾಭ ಇಲ್ಲ, ಲೋಕಕ್ಕೂ ಲಾಭ ಇಲ್ಲ. ನಾನು ಯಾರ ತಲೆ ಮೇಲೆ ಕೈ ಇಡ್ತೇನೆ ಅದೆಲ್ಲ ಬೂದಿ ಆಗಬೇಕು ಅಂತ ಕೇಳಿದ್ರೆ ಅದಕ್ಕೆ ಏನಂತೆ ಮಹಾರಾಯನಾಗಿ ಮಾಡು ಅಂತ ವರ ಕೊಟ್ಟುಬಿಟ್ಟ ಶಿವ. ಅವನ ಗಂಟೇನು ಹೋಯ್ತು. ಆಮೇಲೆ ಶಿವ ಅಂತರ್ಧಾನ ಆಗುವಾಗ ಅವನು ಕೇಳಿದ ಸ್ವಲ್ಪ ತಡಿಯಿಂದ ಅವನನ್ನು. ಯಾಕೆ ಅಂದ್ರೆ ನೀ ಕೊಟ್ಟವರ ನಿಜವೋ ಸುಳ್ಳೋ ನಿನ್ನ ತಲೆ ಮೇಲೆ ಕೈ ಇಟ್ಟು ನೋಡ್ತೇನೆ ಎಂದ ಅವನು. ಎಂಥ ಶಿಷ್ಯ ನೋಡಿ ಅವನು. ಪರಮಶಿವನಿಗೆ ಭೀತಿ ಆಯಿತು. ಅಯ್ಯೋ, ವರ ಕೊಟ್ಟಿದ್ದೇನು ಪಾಪಿ, ನನ್ನೇ ಪರೀಕ್ಷೆ ಮಾಡ್ತೀಯ ಅಂದ್ರೆ ಮತ್ತೆ ನೀನು ಪರೀಕ್ಷೆ ಮಾಡಿದ ಯಾರನ್ನು ಮಾಡಲಿ ಇಂದ ಅವನು. ಅಟ್ಟಿಸ್ಕೊಂಡು ಹೋದ. ಇವನು ಎಲ್ಲೆಲ್ಲಿಯೋ ಹೋಗಿ ಕೊನೆಯಲ್ಲಿ ಕ್ಷೀರ ಸಮುದ್ರದಲ್ಲಿ ಹೋಗಿ ಭಗವಂತನನ್ನು ಧ್ಯಾನ ಮಾಡಿ, ಪ್ರಭು ನನ್ನ ನಡ್ಸ್ಕೊಂಬಂದಿದ್ದಾನೆ, ಇವನಿಗೇನಾದ್ರು ಉಪದ್ರವ ಮಾಡು ಅಂತ ಕೇಳುವಾಗ, ಕೋನ್ಯ ಪ್ರಜಾ ಪಶುಪತಿ ಪರಿಪಾತಿ ಕಸ್ಯ ಪಾದೋದಕೇನ ಸಶಿವ ಸ್ವಶಿರೋಧೃತೇನ ಕಸ್ಯೋದಕೆ ಹರವಿರಿಂಚಿ ಮುಖ ಪ್ರಪಂಚ ಕೋ ರಕ್ಷತಿ ಮಮ ಅಜನಿಷ್ಠ ಚ ಕಸ್ಯ ನಾಭೇಹೆ. ಯಾಮುನಾಚಾರ್ಯರು ಸ್ತೋತ್ರರತ್ನದಲ್ಲಿ ಈ ಕಥೆಗಳನ್ನೆಲ್ಲ ಪಟ್ಟಿ ಮಾಡಿ ತೋರಿಸ್ತಾರೆ. ಶ್ರೀಮನ್ನಾರಾಯಣ ನೀನಿಲ್ಲದೆ ಹೇಗಪ್ಪ ಜಗತ್ ನಡೆಯುತ್ತೆ ಅಂತ. ಆಗ ಭಗವಂತ ರುದ್ರದೇವನಿಗೆ ಅಭಯವನ್ನು ಕೊಟ್ಟ. ಈ ಐತಿಹ್ಯ ಎಲ್ಲಿ ಹೇಳ್ತಾರೆ? ನಮ್ಮ ಮೇಲ್ಕೋಟೆ ಅಲ್ಲ, ಬೇಲೂರಿನಲ್ಲಿ ಹೇಳ್ತಾರೆ ಈ ಕಥೆಯನ್ನ. ವೃಕಾಸುರ ಇದ್ದ ಜಾಗ ಇದು. ಮೋಹಿನಿ ಅವತಾರವನ್ನ ಬೇಲೂರಿನಲ್ಲಿ ಕೇಶವ ಮಾಡಿದ ಜಾಗ ಅಂತ ಒಂದು ಹೇಳ್ತಾರೆ. ನಮ್ಮ ದಕ್ಷಿಣ ದೇಶದಲ್ಲಿ ಆಳ್ವಾರುಗಳು ಹಾಡಿದ ಒಂದು ಕ್ಷೇತ್ರ ಇದೆ. ಚಕ್ರವರ್ತಿಗಳು ನೋಡಿದ್ದೀರಾ ಅದನ್ನ? ಷಡ್ಗೋಪಾಚಾರ ನೋಡಿದ್ದೀರಾ? ತಿರುಕುರುಂಗುಡಿ ಕ್ಷೇತ್ರ ಪೋಯ್ರಿಕಿರಾ ತಿರುಕುರುಂಗುಡಿ ಎಷ್ಟೆಲ್ಲ ಹೋಗಿದ್ದೀರಿ? ಅಬ್ಬಾ, ತಿರುಕುರುಂಗುಡಿ ಅಂತ ಎಲ್ಲಿ? ತಿರುನಲ್ವೇಲಿಯಿಂದ ಕನ್ಯಾಕುಮಾರಿಗೆ ಹೋಗುವ ರಸ್ತೆಯಲ್ಲಿ ಬಲಗಡೆಯಲ್ಲಿ ಸಿಕ್ಕುವ ಕ್ಷೇತ್ರ ತಿರುಕುರುಂಗುಡಿ. ಬಹಳ ಸುಂದರವಾಗಿದ್ದಾನೆ ಭಗವಂತ ಅಲ್ಲಿ. ಆ ಕ್ಷೇತ್ರದಲ್ಲಿ ಏನು ಸ್ವಾರಸ್ಯ ಅಂದ್ರೆ, ಮೂಲ ದೇವರ ವಿಷ್ಣು ದೇವರ ಪಕ್ಕದಲ್ಲಿಯೇ ಒಂದು ಶಿವಾಲಯ ಇದೆ, ಪುಟ್ಟ ಶಿವ. ಆ ಶಿವನಿಗೆ ಅಲ್ಲಿ ಏನು ಹೆಸರಾಗುತ್ತೆ? ಪಕ್ಕಂ ನಿನ್ರಾನ್, ಪಕ್ಕದಲ್ಲಿ ನಿಂತಿರೋವನು, ರಕ್ಷಣೆಯನ್ನು ಪಡ್ಕೊಂಡವನು ಅಂತ ಅಲ್ಲಿ ತೋರಿಸ್ತಾರೆ. ಭಸ್ಮಾಸುರ ಅಟ್ಕೊಂಡ್ ಬಂದ ಜಾಗ ಅಂತ ಅದು. ಭಗವಂತ ಅಭಯವನ್ನು ಕೊಟ್ಟು ನಿಂತ್ಕೊಂಡ. ಏನ್ ಮಾಡಿದ ಅಂದ್ರೆ ಒಂದು ವಟುರೂಪವನ್ನು ಧರಿಸಿದ. ನಮ್ಮ ಗಣಪತಿ ವಟುರೂಪದಲ್ಲಿ ಅಡ್ಡ ಹಾಕಿ ವಿಭೀಷಣ ತಗೊಂಡು ಹೋಗ್ತಿದ್ದ ಆ ರಂಗನಾಥನನ್ನ ಶ್ರೀರಂಗದಲ್ಲಿ ತಂಗು ಹಾಕಿದ ಹಾಗೆ ಒಂದು ವಟುರೂಪವನ್ನ ಎತ್ತಿಕೊಂಡು ಬಂದ. ಶಿವ ಸ್ವಲ್ಪ ಹೊತ್ತು ಕಾಣಿಸ್ಲಿಲ್ಲ, ಅಲ್ಲಿ ಇಲ್ಲಿ ಹುಡುಕ್ತಿದ್ದ ವೃಕಾಸುರ. ವಟು ಕೇಳಿದ, ಏನು ಹುಡುಕ್ತಾ ಇದ್ದೀಯೇ? ಇಲ್ಲಿ ಅವನೊಬ್ಬ ನಾನು ವರ ಕೊಟ್ಟಿಲ್ ಬಂದ, ಅವನ್ನ ತಲೆ ಮೇಲೆ ಕೈ ಇಡಬೇಕು ಅಂತ ಬಂದೆ ನಾನು ಅಂದ. ಏನು ವರ ಅದು ಅಂತ ಕೇಳಿದ. ಅಲ್ಲ, ನಾ ಮುಟ್ಟಿದ್ದು ಭಸ್ಮ ಆಗಬೇಕು ಅಂತ ಕೇಳಿದೆ, ಅವನು ಕೊಟ್ಟ. ಇಲ್ಲಿ ಎಲ್ಲೋ ಕಾಣಿಸ್ಲಿಲ್ವಲ್ಲ, ನೀ ನೋಡಿದ್ಯಾ ಅಂದ. ನಮ್ಮ ಅಪರಾಣೆ ನೋಡ್ಲಿಲ್ವಲ್ಲ ಇಲ್ಲಿ, ಅವನ್ ಎಲ್ಲಿ ಬಂದ್ನೋ ಹೋದ್ನೋ ಏನೋ. ಆದ್ರೆ ನೀನ್ ನೋಡಿದ್ರೆ ತುಂಬಾ ದಣಿದಿರೋ ಕಾಣಿಸ್ತಾ ಇದ್ದೀಯ, ಸ್ವಲ್ಪ ಮಲಕ್ಕೋ ಇಲ್ಲೇ, ಬೀಸ್ತೇನೆ ಬೀಸಣಿಗೆ ಅಂತ ಅವನನ್ನು ಮಲಗಿಸಿ ಉಪಚಾರ ಮಾಡಿದ. ಎಲ್ಲ ಬರ್ದಿದ್ದಾರೆ ಭಾಗವತದಲ್ಲಿ. ಸ್ವಲ್ಪ ಹೊತ್ತಾದ ಮೇಲೆ ಅವನ ಮೇಲೆ ಕೆದ್ದ ಮೇಲೆ ಯಾಕೆ ಬಂದೆ, ಯಾರು ನಟಿಸ್ಕೊಂಡು ಹೋಗ್ತಿದ್ದೆ ಅನ್ನೋದು ಮರ್ತೋಯ್ತು ಅವನಿಗೆ. ಅದಕ್ಕಾಗಿಯೇ ವಿಶ್ರಾಂತಿ ಕೊಡಿಸಿದ್ದು. ಎದ್ದ ನಿಂತ ಮೇಲೆ ಅವನನ್ನು ಕೇಳ್ತಾನೆ ವಟುರೂಪದ ವಿಷ್ಣು, ಏನಯ್ಯ ಯಾಕೆ ಬಂದೆ, ಜ್ಞಾಪಕ ಬರ್ಲಿಲ್ವೇ ಅಂದ್ರೆ, ಅದೇ ಅವನು ನಟಿಸ್ಕೊಂಡ್ ಬಂದಲ್ಲ, ಎಲ್ಲಿ ಹೋದ ಅಂತ ಕೇಳಿದ. ಆಗ ಭಗವಂತ ಹೇಳ್ತಾನೆ, ಇಂಥದೊಂದು ವರ ಯಾರು ಕೊಡ್ತಾರೆಯೇ, ನೀ ಕೇಳೋದು ಸಂಭವೇ, ಕನಸಲ್ಲಿ ಕಂಡಿರಬೇಕು ನೀನು. ಇದನ್ನ ಕನಸಲ್ಲಾಗಿದ್ದೆಲ್ಲ ನಿಜ ಅಂತ ಭಾವನೆ ಮಾಡಬಾರದು ಅಂತ ಅವನಿಗೆ ಭ್ರಾಂತಿಯನ್ನುಂಟು ಮಾಡಿಬಿಟ್ಟ. ಇದೇ ಮೋಹಿನಿ. ಮೋಹಿನಿ ರೂಪ ಧರಿಸೋದು ಅಂತ ಒಂದು ಹೇಳ್ತಾರೆ. ಆ ಮೋಹಿನಿ ಕಥೆಯಲ್ಲಿ ಭಾಗವತದಲ್ಲಿಲ್ಲ. ಮೋಹನ ಅಂದ್ರೆ ಅಜ್ಞಾನವನ್ನುಂಟು ಮಾಡಿದ. ಅಡ್ಡದಾಡಿ ಮಾತೇನೋ ಮಾತಾಡಿ ಇವನಿಗೆ ಕನ್ಫ್ಯೂಷನ್ ಆಗಿ ಹೋಯ್ತು. ಹಾಗಿದ್ದು ನಾನು ಕನಸಲ್ಲಿ ಕಣ್ಣು ನಿಜವಾಗಿ ಎಟ್ಟಿಸ್ಕೊಂಡ್ಬಂದು ಅಂದ್ರೆ ಎಲ್ಲಾರು ಉಂಟೇನೆಯಾ? ಇಲ್ಲಿ ಬಂದಿದ್ರೆ ಕಾಣಿಸ್ತಾ ಇರಲಿಲ್ಲ, ಇಷ್ಟೊತ್ತಿಂದ ಎಲ್ಲೇ ನಿಂತಿದ್ದೇನೆ, ನೀ ಕನಸಲ್ಲೇ ಕಂಡಿರಬೇಕು. ಹಾಗಿದ್ರೆ ಅವನು ವರ ಕೊಟ್ಟಿದ್ದು ಸುಳ್ಳೆ. ಒಟ್ಟು ಹೇಳ್ದ, ಬೇಕಾದ್ರೆ ನೀನೇ ನಿನ್ನ ತಲೆ ಮೇಲೆ ಕೈ ಇಟ್ಕೊಂಡು ನೋಡು, ಅವನು ವರ ಕೊಟ್ಟಿದ್ದು ನಿಜವೋ ಸುಳ್ಳೋ ನಿನಗೆ ಗೊತ್ತಾಗುತ್ತೆ ಅಂತ ಹೇಳಿ
ಅವನ ಕೈ ಅವನ ತಲೆ ಮೇಲೆಯೇ ಬರೋ ಹಾಗೆ ಮಾಡಿ ಅವನನ್ನು ಸುಟ್ಟು ಭಸ್ಮ ಮಾಡಿ ಶಿವನಿಗೆ ರಕ್ಷಣೆ ಕೊಟ್ಟ. ಇವತ್ತಿಗೂ ಪಕ್ಕಂನಿಂದ್ರ ಪಕ್ಕದಲ್ಲಿ ನಿಂತಿದ್ದಾರೆ. ಪರಮ ವೈಷ್ಣವರು ಆ ದೇವಸ್ಥಾನದಲ್ಲಿ ಶಿವನಿಗೆ ವಿಷ್ಣುವಿಗೆ ಸಮಾನವಾಗಿ ಪೂಜೆ ಮಾಡ್ತಾರೆ, ಉತ್ಸವಗಳನ್ನು ಮಾಡ್ತಾರೆ, ಒಟ್ಟಿಗೆ ಮಾಡ್ತಾರೆ. ನಮ್ಮ ಕರ್ನಾಟಕದವರು ಇದೆಲ್ಲ ಬಹಳ ಕಲ್ತ್ಕೊಳ್ಳೋದು ತುಂಬಾ ಇದೆ. ಯಾತಕ್ಕೆ ಹೇಳ್ತೇವೆ ಅಂದ್ರೆ ನೋಡಿ, ಶಿವ ವಿಷ್ಣು ದ್ವೇಷವಿಲ್ಲದಂಥ ಒಂದು ವಾತಾವರಣ ಈ ಕಥೆ. ತ್ರಿಮೂರ್ತಿ ಪರೀಕ್ಷಣ, ಭೃಗು ಮಹರ್ಷಿಗಳ ಕಥೆ ವೆಂಕಟೇಶ ಪುರಾಣದಲ್ಲಿ ಕೇಳಿದ್ದೀರಿ. ಬ್ರಹ್ಮಲೋಕ ಕೈಲಾಸ ಎಲ್ಲ ಸುತ್ತಕೊಂಡು ಬಂದು ಇದು ರಜೋಮೂರ್ತಿ, ಇದು ತಮೋಮೂರ್ತಿ ಅಂತ ಪತ್ತೆ ಮಾಡಿಕೊಂಡು ತನ್ನ ಸ್ವಾಗತ ಮಾಡಲಿಲ್ಲ ಮಹಾವಿಷ್ಣು ಅನ್ನೋ ಕೋಪದಿಂದ ಬಲ ಎದೆಯ ಮೇಲೆ ಲಕ್ಷ್ಮೀ ವಾಸಸ್ಥಾನದ ಮೇಲೆ ಒದ್ದು ಬಿಡ್ತಾರೆ ಭೃಗು ಮಹರ್ಷಿಗಳು. ಸ್ವಾಮಿ ಬಂದು ಅವರ ಕಾಲನ್ನ ಸೇವನೆ ಮಾಡಿ, ಅಯ್ಯೋ ಕಲ್ಲು ಎದೆ ನನ್ನದು, ನಿಮ್ ಪಾದ ತುಂಬಾ ಕೋಮಲವಾದದ್ದು, ನಿಮ್ ಕಾಲ ಎಷ್ಟು ನೋಯಿತು ಅಂತ ಉಪಾಯ ಮಾಡಿ ಅವರ ಕಾಲಲ್ಲಿದ್ದ ಕಣ್ಣನ್ನ ಕಿತ್ತು ಹಾಕಿ ಅಜ್ಞಾನವನ್ನು ನಿವೃತ್ತಿ ಮಾಡ್ತಾನೆ. ಆದ್ರಿಂದ ದೇವತೆಗಳು ಹೋಮ ಮಾಡುವಾಗ ಅಲ್ಲಿಂದ ಆಚೆಗೆ ಕೊನೆಯಲ್ಲಿ ಉಳಿದ ಹವಿಸ್ಸನ್ನೆಲ್ಲ ಸರ್ವಂ ಶ್ರೀ ವಿಷ್ಣವೇ ಸ್ವಾಹ, ಆ ಪದ್ಧತಿ ಅಲ್ಲಿಂದ ಶುರುವಾಯಿತು ಅಂತ ಕಥೆ. ಇದು ವೈದಿಕ ಇತಿಹಾಸ ಉಂಟು. ಅದಕ್ಕೆ ಶ್ರೀಮದ್ ಭಾಗವತ ಪ್ರೇರಣೆಯನ್ನು ಕೊಡುತ್ತೆ, ಪೋಷಣೆಯನ್ನು ಕೊಡುತ್ತೆ. ಅದಾದ ಮೇಲೆ ಇನ್ನೊಂದು ಕಥೆ ಬ್ರಾಹ್ಮಣ ಪುತ್ರಾನೇನ, ಅದನ್ನು ಒಂದು ಹೇಳಿಬಿಡ್ತೇನೆ. ಇದು ಯಾವಾಗ ನಡೆಯಿತು? ಕುರುಕ್ಷೇತ್ರ ಯುದ್ಧಕ್ಕೆ ಎಷ್ಟೋ ದಿವಸ ಮುಂಚೆ ನಡೆದಿದ್ದು. ಆ ಕಥೆ ಇಲ್ಲಿ ಯಾಕೆ ಬಂತು? ಉಳಿದಿತ್ತಲ್ಲ ಅದು ಒಂದು ಹೇಳಿಬಿಡೋಣ ಅಂತ ಹೇಳಿಬಿಟ್ಟಿದ್ದಾರೆ ವೇದವ್ಯಾಸರು. ಮಹಾಭಾರತ ಯುದ್ಧಕ್ಕೆ ಇದಕ್ಕೇನು ಸಂಬಂಧವಿಲ್ಲ. ಧರ್ಮರಾಜನ ರಾಜ್ಯ ಪರಿಪಾಲನೆ ಇಂದ್ರಪ್ರಸ್ಥದಲ್ಲಿ ಚೆನ್ನಾಗಿ ನಡೆದಿರುವಾಗ ಒಂದು ದಿವಸ ಒಬ್ಬ ಬ್ರಾಹ್ಮಣ ಬಂದು ಅರ್ಜುನನಿಗೆ ಗೋಳಿಟ್ಟ. ಏನು ಗೋಳಿಟ್ಟ? ಸ್ವಾಮಿ, ನನಗೆ ಅನೇಕ ಮಕ್ಕಳಾದರೂ ಒಂದೂ ಮಗು ದಕ್ತಾ ಇಲ್ಲ ಅಂದ. ಅದಕ್ಕೆ ನಾನೇನು ಮಾಡಲಿ ಇಂದ ಅರ್ಜುನ. ಇವನು ಹೇಳಿದ, ನೈನೇ ಮಾಡೋದಲ್ಲ, ನಡೆದಿರೋದು ನೋಡು. ಮಗು ಹಡಿತಾಳೆ, ನನ್ನ ಹೆಂಡತಿ ಅಮ್ಮ ಅಂತ ಮಗು ಅಳುತ್ತೆ, ಉತ್ತರ ಕ್ಷಣದಲ್ಲಿ ಮಗು ಮಾಯವಾಗುತ್ತೆ. ಅದ್ಯಾರು ಬರ್ತಾರೋ, ಯಾರು ತಗೊಂಡು ಹೋಗ್ತಾರೋ, ಸೂತಿಕಾಗ್ರಹದಲ್ಲಿ ಎಲ್ಲಿ ಪಿಶಾಚಿ ಕಾಟುವೋ ರಾಕ್ಷಸ ಕಾಟುವೋ ಗೊತ್ತಿಲ್ಲ. ಇದು ಹೀಗೆ 7-8 ಮಕ್ಕಳು ನನಗೆ ಹೀಗೆ ಹೋಗ್ಬಿಟ್ರು. ಎಲ್ಲಿ ಹೋಯ್ತೋ ಮಕ್ಕಳು ಗೊತ್ತು. ಮಾಯ ಆಗೋದಂದ್ರೆ ಏನರ್ಥ? ಇದು ನೀವು ದೊರೆಗಳಾಗಿದ್ದುಕೊಂಡು ನನಗೆ ಒಬ್ಬ ಬ್ರಾಹ್ಮಣನಿಗೆ ಒಂದು ಮಗುವನ್ನು ಉಳಿಸ್ಕೊಳ್ಳೋಕೆ ಯೋಗ್ಯತೆ ಇಲ್ಲ ಅಂದ್ರೆ ದೊರೆಗಳಲ್ಲಿಯೇ ತಪ್ಪಿರಬೇಕು, ಮಿಥ್ಯಾಚಾರ ಇರಬೇಕು. ನಿಮ್ ದುರಾಚಾರದಿಂದ ರಾಜ್ಯ ಪ್ರಜೆಗಳು ಸಾಯ್ತಾ ಇದ್ದಾರೆ. ರಾಜ ರಾಷ್ಟ್ರಕೃತಂ ಪಾಪಂ ಕೇಳಿದ್ರು ಇಲ್ವೋ? ರಾಜಪಾಪಂ ಪುರೋಹಿತ, ಇದೆಲ್ಲ ಹೇಳ್ತಾರೆ ಹಿದ್ದೆ ಶ್ಲೋಕಗಳು. ಅದನ್ನು ಕಾಪಾಡು ಅಂತ ಕೇಳಿದಾಗಿ ಅರ್ಜುನ ಹೇಳಿದ, ಈ ಸಲ ನಾನೇ ಬಂದು ನಿನ್ನ ಹೆಂಡತಿ ಗರ್ಭಿಣಿಯಾಗಿ ಮಗು ಪ್ರಸವ ಮಾಡೋ ಕಾಲದಲ್ಲಿ ನಿನ್ನ ಗುಡಿಸಲು ಅದರ ಸುತ್ತ ನಾನೇ ಕಾವಲು ನಿಂತಿರ್ತೇನೆ. ಅದ್ಯಾವ ದೆವ್ವ ಪಿಶಾಚಿ ಬಂದು ಮಗು ತಗೊಂಡು ಹೋಗುತ್ತೆ ನೋಡ್ತೇನೆ. ನಿನಗೆ ರಕ್ಷಣೆ ನಾ ಕೊಡೋಕ್ಕಾಗದಿದ್ರೆ ಅಗ್ನಿ ಪ್ರವೇಶ ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿಬಿಟ್ಟ. ಆ ಬ್ರಾಹ್ಮಣ ಬಂದು ಪತ್ನಿ ಹಡಿಯೋ ದಿವಸಕ್ಕೆ ಸರಿಯಾಗಿ ಬರಬೇಕು ಅಂತ ಕರೆದ. ಅವಳು ಮಗು ಹಡಿಯೋದು, ದೊರೆ ಬಂದು ಆ ಮಗುವನ್ನು ಕಾಪಾಡೋದು. ಎಂತ ಪರಿಸ್ಥಿತಿ ನೋಡಿ. ದಿ ಕಿಂಗ್ಸ್ ವರ್ ಅಟ್ ದಿ ಮರ್ಸಿ ಆಫ್ ದಿ ಕಾಮನ್ ಮ್ಯಾನ್. ಓಟ್ ಗೀಟ್ ಇಲ್ದೇ ಕಾಲ. ಇವತ್ತು ಓಟ್ ಇದ್ರೆ ಏಟ್ ಹಾಕಿಸ್ಕೊಳ್ಳೋ ಕಾಲ. ಓಟ್ ಇಲ್ದೇ ಕಾಲದಲ್ಲಿ ಜನಗಳಿಗೆ ಡೊಗ ಸಲಾಂ ಹಾಕ್ತಿದ್ರು ದೊರೆಗಳು. ಬಂದು ಕೂತ ನಿಂತ ನೋಡಿದ, ಮಗು ಅಳ್ತು, ಅಮ್ಮ ಅಂತ ಅಳ್ತು. ಉತ್ತರ ಕ್ಷಣದಲ್ಲಿ ಮಗು ಮಾಯ ಆಗೇ ಬಿಡ್ತು. ಅರ್ಜುನ ನಿಂತು, ಮಗು ಮಾಯವಾಯಿತು. ಬ್ರಾಹ್ಮಣ ಲಬಲಬೋ ಮಾಡಿದ, ನೀವು ಬಂದು ನಿಂತೇನಾಯಿತು? ನಾ ಹೇಳಲಿಲ್ವಾ ನೀವೆಲ್ಲ ಪಂಚಪಾಂಡವರು ಏನೋ ತಪ್ಪು ಮಾಡಿದ್ದೀರಿ, ಅಧರ್ಮ ಮಾಡಿದ್ದೀರಿ, ಅದರಿಂದಲೇ ಮಗು ಹೋಯ್ತು ಅಂತ ಹೇಳಿದ ಕೂಡಲೇ ಎಲ್ಲಿದ್ರೂ ಹುಡುಕೊಂಬರ್ತೇನೆ ಅಂತ ಇವನು ಭೂಮಂಡಲವೆಲ್ಲ ಸುತ್ತಾಡಿದ. ಸಾಯಂಕಾಲ ಆಯಿತು, ಮಗು ಸಿಕ್ಕಲಿಲ್ಲ. ಕದ್ದವರು ಪತ್ತೆ ಆಗಲಿಲ್ಲ. ಅಗ್ನಿ ಪ್ರವೇಶ ಮಾಡಬೇಕು ಅಂತ ಜ್ವಾಲೆ ಹಚ್ಕೊಂಡಿದ್ದಾನೆ. ಕೃಷ್ಣನಿಗೆ ಸಮಾಚಾರ ತಿಳಿಯಿತು, ಓಡಿ ಬಂದ. ಏನ್ ನಡೆಸಿದ್ದಿ ಅಂತ ಕೇಳಿದ ಅರ್ಜುನನನ್ನ. ಹೀಗೆಲ್ಲ ಆಯಿತು ಕಥೆ. ಮಗು ಇಷ್ಟು ದೊಡ್ಡ ಪ್ರತಿಜ್ಞೆ ಮಾಡುವುದೇ? ನೀನೊಬ್ಬ ಅಗ್ನಿಯಲ್ಲಿ ಬಿದ್ದು ಸತ್ತದ್ರಿಂದ ಏನ್ ಪುರುಷಾರ್ಥ ಆಯಿತು? ಆ ಬ್ರಾಹ್ಮಣನ ಮಗು ದಕ್ಕಿತೆ ಅಥವಾ ಕಲ್ಪ್ರಿಟ್ಸ್ ಪತ್ತೆ ಆದರೆ? ಆದ್ರಿಂದ ನೋಡು, ಮಾಡಿದ್ದೀಯ, ನಿನ್ನ ಪ್ರಾಣ ಉಳಿಸೋದು ನನ್ನ ಕರ್ತವ್ಯ. ನೀನಿಲ್ದೆ ನಾನು ಬದುಕೋ ಹಾಗಿಲ್ಲ. ನಿನ್ನ ಸಲುವಾಗಿ ನಾನು ಆ ಮಗು ಎಲ್ಲಿದ್ರೂ ಪತ್ತೆ ಮಾಡ್ತೇನೆ ಬಾ ಎಂಬುದಾಗಿ ವರುಣಾದಿ ಲೋಕಗಳನ್ನೆಲ್ಲ ಹೋಗಿ ಹುಡುಕಿ ಎಲ್ಲಿಯೂ ಮಗು ಕಾಣದೆ ಸಂಯಮನೀಪುರ ಯಮನ ರಾಜಧಾನಿಗೆ ಹೋಗಿ ಅಲ್ಲಿದ್ದ ಒಂದು ಮಗು ಅಲ್ಲ, ಎಷ್ಟು ಮಗು ಅಪಹೃತವಾಗಿದ್ವೋ ಎಲ್ಲ ಮಕ್ಕಳನ್ನು ತಂದು ಕೃಷ್ಣ ಬ್ರಾಹ್ಮಣನಿಗೆ ಸಮರ್ಪಣೆ ಮಾಡಿದ. ಅತ್ಯಂತ ಆಶ್ಚರ್ಯಕರವಾದ ಕಥೆ. ದಶಮಸ್ಕಂದದ ಕೊನೆಯಲ್ಲಿ ಬರುತ್ತೆ. ಇದನ್ನ ತಿರುಮಂಗಯಾಳ್ವಾರರು ತಮ್ಮ ಪ್ರಬಂಧದಲ್ಲಿ ಪೆರಿಯ ತಿರುಮಳಿ ಹಾಗೆಯೇ ಬರೆದು ಕೊಟ್ಟಿದ್ದಾರೆ. ನಿಮ್ಗೆ ಅರ್ಥವಾಗುತ್ತೆ. ಕಥೆ ಕೇಳಿದ ಮೇಲೆ ಪದ್ಯ ಓದಿದ್ರೆ ಗೊತ್ತಾಗತ್ತೆ. ವೇದವಾಯುಮೊಳಿ ಅಂದಣನೊರುವನ್ ಎಂದೈ ನಿನ್ ಶರಣ್
என்னுடைய மனைவி காதல் மக்களை பயத்தலும் காணாள் கடியதோர் தெய்வம் கொண்டொழிக்கும் என்றழைப்ப ஏவலார் முன்னே இன்னருள் அவர்க்குச் செய்து உன் மக்கள் மத்தியவரென்று கொடுத்தாய் அதனால் வந்து உன் அடியனை அடைந்தேன் அணிபொழில் ತಿರುವರಂಗತ್ತಮ್ಮನೇ. ವೇದವಾಯುಮೊഴಿ ಅಂದಣನ್, ಅಂದಣ ಅಂದ್ರೆ ಬ್ರಾಹ್ಮಣ, ಕನ್ನಡದಲ್ಲೂ ಹೇಳ್ತೇವೆ. ವೇದವಾಯುಮೊഴಿ ಅಂದಣನ್, ವೇದ ಓದ್ತಿದ್ದ ಬ್ರಾಹ್ಮಣ ಯಾವನೊಬ್ಬ. ಎಂದೈ ನಿನ್ ಶರಣ್, ಅಪ್ಪ ನಿನ್ ಶರಣಾಗತಿ ಮಾಡಿದ್ದೇನೆ ಅಂತ ಕೃಷ್ಣನಲ್ಲಿ ಕೇಳುವಾಗ, ಎನ್ನುಡೈ ಮನವಿ, ನನ್ನ ಹೆಂಡತಿ ಕಾದಲ್ ಮಕ್ಕಳೈ ಪಯತ್ತಲಂ ಕಾಣಾಳ್, ಪ್ರೀತಿಯಿಂದ ಮಕ್ಕಳನ್ನು ಹಡೆದು ಮಕ್ಕಳು ದಕ್ಕಲಿಲ್ಲ, ಕಾಣಿಸ್ತಾ ಇಲ್ಲ. ಏನಾಯಿತು? ಕಡಿಯದೋರ್ ದೈವಂ ಕೊಂಡು ಒಳಿಕಂ, ಯಾವುದೋ ಒಂದು ಕ್ರೂರವಾದ ದೆವ್ವ ಬಂದು ಎತ್ಕೊಂಡು ಹೋಗ್ತಾ ಇದೆ ಎಂದழைಪ್ಪ, ಕರೆಯಲಾಗಿ. ಏವಲ ಆರ್ ಮುನ್ನೆ, ಅಪಹಾಸ್ಯ ಮಾಡ್ತಿದ್ದವರ ಎದುರಿಗೆ ಇನ್ನರುಳ್ ಅವರ್ಕು ಇದು, ಅವನಿಗೆ ಅನುಗ್ರಹವನ್ನು ಮಾಡಿ ಮಕ್ಕಳಂತಂದು, ನೋಡಯ್ಯ ಎಣಿಸ್ಕೋ, 1 2 3 9 ಇದೇ ನನ್ನ ಮಕ್ಕಳು ಎಂಬುದಾಗಿ ಉನ್ ಮಕ್ಕಳು ಮತ್ತಿವರೆನ್ರಿ ಕೊಡುತ್ತಾಯಿ. ಅದನ್ನು ಕೇಳಿ ನನಗೂ ಆಸೆಯಾಯಿತು. ಅಸಾಧ್ಯವನ್ನ ಸಾಧ್ಯ ಮಾಡಿದ ಸ್ವಾಮಿ, ಅಂತ್ಯಕಾಲದಲ್ಲಿ ನನ್ನ ನರಕಕ್ಕೆ ಹೋಗದೆ ಹೊರ ಕಾಪಾಡಬೇಕು. ಅದರ ಅಲ್ವಂದು ಉನ್ ಅಡಿಯಣೆ ಅಡೆಯಿಂದೇನ್ ಅಣಿಪೊಳಿಲ್ ತಿರುವರಂಗತ್ತಮ್ಮನೆ. ಶ್ರೀರಂಗನಾಥನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಆಳ್ವಾರರು. ಇದು ಪುರಾಣಗಳ ಕಥೆ, ಸಾಮಾನ್ಯವಾದ ಕಥೆಯಲ್ಲ. ಕೃಷ್ಣನಿಗೆ ಅಘಟಿತ ಘಟನಾ ಸಾಮರ್ಥ್ಯವಿತ್ತು, ತಾನೇ ಪರಾತ್ಪರ ಅಂತ ತೋರಿಸುವಂತಹ ಲೀಲೆಗಳು. ಇಂತಹ ಸ್ವಾಮಿ ತನ್ನ ಅವತಾರದಲ್ಲಿ ಇನ್ನಷ್ಟು ಸಾಮರ್ಥ್ಯ. ಒಂದು ಜಲಕ್ರೀಡೆ ವರ್ಣನೆ ಮಾಡ್ತಾರೆ. ಜಲಕ್ರೀಡೆಗೆ ಅನ್ಯಾಪದೇಶ ಉಂಟು. ಕೃಷ್ಣ ಮತ್ತು ಅನೇಕ ಗೋಪಸ್ತ್ರೀಯರು ಸ್ನಾನ ಮಾಡುವ ಸನ್ನಿವೇಶ. ಒಂದೊಂದು ಶ್ಲೋಕಕ್ಕೂ ವೇದಾಂತಪರವಾದ ಅರ್ಥ ಉಂಟು. ಅದನ್ನೆಲ್ಲ ಹೇಳೋ ಕೂತ್ರೆ ಒಂದು 2 ತಿಂಗಳು ಅದಕ್ಕೆ ಬೇಕಾಗತ್ತೆ. ಮಹಿಷಿ ಗೀತೆ ಅಂತ ಹೇಳ್ತಾರೆ, ಶ್ರುತಿಗೀತೆ ಅಂತ ಒಂದು ಹೇಳ್ತಾರೆ. ವೇದ ವಾಕ್ಯಗಳೆಲ್ಲ ಬಂದು ಭಗವಂತನ ಸ್ತೋತ್ರ ಮಾಡುವಂತಹ ಪವಿತ್ರವಾದ ಭಾಗ ಶ್ರುತಿಗೀತೆ. ನಮ್ಮ ಅಹೋಬಿಲ್ ಮಠದ 33ನೇ ಪಟ್ಟದ ಸ್ವಾಮಿಗಳು ಅದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಅವರ ವಂಶಸ್ಥರು ಅದನ್ನು ಅಚ್ಚು ಮಾಡಿದ್ದಾರೆ. ಶ್ರೀಧರ ಸ್ವಾಮಿಗಳು ಇನ್ನೊಂದು ರೀತಿಯಲ್ಲಿ ಅರ್ಥ ಮಾಡಿದ್ದಾರೆ. ಭಾಗವತ ವ್ಯಾಖ್ಯಾನ ಮಾಡಿರುವ ಎಲ್ಲ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ಒಂದು ಗೋಪಿಕಾ ಗೀತೆಯನ್ನೇ ಕೇಳಿ ಮರಳಾಗ್ತೀರಿ, ಒಂದು ಭ್ರಮರ ಗೀತೆಯನ್ನೇ ಕೇಳಿ ಭ್ರಮಿಸ್ತೀರಿ, ಇನ್ನು ಮಹಿಷಿ ಗೀತೆ, ಶ್ರುತಿ ಗೀತೆ, ಎಷ್ಟನ್ನು ಹೇಳಿ ತೋರಿಸಬೇಕು, ನಮಗೆ ಅವಕಾಶವಿಲ್ಲ. ದಶಮಸ್ಕಂದಕ್ಕೆ ಮಂಗಳಾಶಾಸನ ಆಗ್ತಾ ಇದೆ. ದಶಮಸ್ಕಂದದ ಆರಂಭದಲ್ಲಿ ಕೃಷ್ಣಾವತಾರದ ಪ್ರಯೋಜನವನ್ನೆಲ್ಲ ಹೇಳಿದ್ದೇವೆ. ಕೃಷ್ಣಾವತಾರ ಎಷ್ಟು ಸುಂದರವಾದದ್ದು, ಮೋಹಕವಾದದ್ದು, ತತ್ವೋದ್ಯೋತಕವಾದದ್ದು ತಾವೆಲ್ಲ ಕೇಳಿದ್ದೀರಿ. ಕೃಷ್ಣಾವತಾರ ಯದುವಂಶದ ಸಮಾಪ್ತಿಯಲ್ಲಿ ಮುಗಿದು ಹೋಯಿತು ಅನ್ನುವ ಸೂಚ್ಯವಾದ ಮಾತನ್ನೂ ಹೇಳಿ ಮುಗಿಸ್ಬಿಟ್ರು ದಶಮಸ್ಕಂದದ ಕೊನೆಯಲ್ಲಿ. ಇಂಥ ಅವತಾರ ಮುಗಿದು ಹೋಯಿತು ಅಂದ್ರೆ ನಂಬುವುದು ಕಷ್ಟ, ನಮಗೆ ಬಹಳ ದುಃಖವಾಗುತ್ತೆ. ಆದರೆ 11ನೇ ಸ್ಕಂದಕ್ಕೆ ಹೋಗಬೇಕು. ಅದರ ಕೊನೆಯಲ್ಲಿ ಬರುತ್ತೆ ಕೃಷ್ಣಾವತಾರ ಸಮಾಪ್ತಿಯ ವಿಸ್ತಾರವಾದ ವರ್ಣನೆ. ಆದ್ದರಿಂದ ಯದುವಂಶ ವಿನಾಶದ ವಿಷಯವನ್ನು ಇವತ್ತು ನಾವು ಪ್ರಸ್ತಾಪ ಮಾಡೋದಿಲ್ಲ. ನಾಳೆ ಉಪನ್ಯಾಸದ ಕೊನೆಗೋ ನಾಡಿದ್ದಿಗೋ ಎಲ್ಲೋ ಒಂದು ಕಡೆ ಬರುತ್ತೆ. ಈಗ ಏಕಾದಶ ಸ್ಕಂದಕ್ಕೆ ಹೋಗ್ತಾ ಇದ್ದೇವೆ. ಪೀಠಿಗೆ 2 ಮಾತನ್ನು ಹೇಳಿ ನಿಲ್ಲಿಸಿಬಿಡ್ತೇನೆ. ಶ್ರೀಮದ್ ಭಾಗವತದಲ್ಲಿ ತತ್ವ ಪರಿಪ್ಲುತವಾದ ಒಂದು ಭಾಗ ಅಂದರೆ 11ನೇ ಸ್ಕಂದ. ಬದ್ರಿ ನಾರಾಯಣನ ಕ್ಷೇತ್ರದಲ್ಲಿ ಸಮಸ್ತ ಭಾಗವತದಲ್ಲಿ ಇದು ಒಂದು ಸ್ಕಂದಕ್ಕೆ ಮಾತ್ರ ತುಂಬಾ ಪ್ರಾಶಸ್ತ್ಯ ಉಂಟು. ಈ ಕಡೆ ಬೇರೆ ಕಡೆಯಿಂದ ಯಾತ್ರೆ ಹೋಗುವವರು ಹರಕೆ ಹೊತ್ತು ಅಲ್ಲಿ ಏಕಾದಶ ಸ್ಕಂದವನ್ನ ಭಕ್ತಿಯಿಂದ ಪಾರಾಯಣ ಮಾಡಿಸ್ತಾರೆ. ಅದಕ್ಕೆ ಅಂತ ಫೀಸ್ ಕಟ್ತಾರೆ. ಅಲ್ಲಿ ಅವರು ದೈವದ್ರೋಹ ಮಾಡದೆ ಶ್ರಾವ್ಯವಾಗಿ ಕೂತು ನಮಗೆ ಅಷ್ಟನ್ನೂ ಓದಿ ಹೇಳ್ತಾರೆ. ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡ್ತಾರೆ, ನೋಡಬೇಕು. ತಿರುಪ್ತಿ ಹಾಗೆ ಇಷ್ಟು ಹಣ ಕೊಡಬೇಕು, ಇಷ್ಟು ಕೂತ್ಕೋಬೇಕು, ಬಿಸಿನೆಸ್ ವಾತಾವರಣ ಇಲ್ಲ. ಅವ್ರು ಹೇಳಿದ್ರು, ಮುಖ್ಯ ಅರ್ಚಕರು ರಾವಲ್ಜಿ ಶ್ರೀಧರನ್ ನಂಬೂದ್ರಿ, ಅವ್ರ ಜೊತೆಲಿ 2 ಗಂಟೆ ಮಾತನಾಡಿದೆ ನಾನು ಹೋದ್ಸಲ ಹೋದಾಗ. ನಾಳೆ ಬೆಳಿಗ್ಗೆ ವಿಶ್ವರೂಪ್ ಸೇವೆ ಏನು ಹಣ ಕಟ್ಟಬೇಕು? ಅವ್ರು ಹೇಳಿದ್ರು, ಅದೆಲ್ಲ ನಿಮ್ಮ ತಿರುಪತಿಯಲ್ಲಿ, ಇಲ್ಲಿ ನೀವೇನು ಕೊಟ್ಟರೆ ತಗೊಳ್ತೇವೆ. 1 ಗಂಟೆ ಕೂತ್ಕೊಂಡು ಭಗವಂತನ ದರ್ಶನ ಮಾಡಿ ಸಾಯಂಕಾಲ ಅವನಿಗೆ ಚಳಿ ಆಗುತ್ತೆ ಅಂತ ಬದ್ರಿನಾಥನಿಗೆ ಮೈ ತುಂಬ ಗಂಧವನ್ನ ಬಳಿದು ಅವನಿಗೆ ಬ್ಯಾಂಡೇಜ್ ಹಾಕಿದಾಗ ಪಟ್ಟಿಯನ್ನು ಕಟ್ಟಿರ್ತಾರೆ. ಬೆಳಿಗ್ಗೆ ಎದ್ದು ಕೂಡಲೇ ಅದನ್ನೆಲ್ಲ ನಿಮ್ಮ ಭಕ್ತರಿಗೆ ಹಂಚುತ್ತಾರೆ. ಆ ಸ್ವಾಮಿಯನ್ನು ಕೋಮಲ ಮೂರ್ತಿ, ಯಶೋದೆ ಬೆಳೆಸಿದ ಮೂರ್ತಿ ಅಂತ ಎಷ್ಟು ಭಕ್ತಿಯಿಂದ ಪ್ರೇಮ ಮಾಡ್ತಾರೆ. ಅವರು ಶಂಕರಾಚಾರ್ಯರ ವಂಶದವರು ನಂಬೂತಿಗಳು ಕೃಷ್ಣನ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ. ಒಂದು ಸಲವಾದರೂ ದಯವಿಟ್ಟು ಬದ್ರಿ ಕ್ಷೇತ್ರಕ್ಕೆ ಹೋಗಿ ಬನ್ನಿ. ಬೌದ್ಧರು ಆ ಮೂರ್ತಿಯನ್ನ ಕಿತ್ತು ಗರುಡ ಕುಂಡದಲ್ಲಿ, ನಾರದ ಕುಂಡದಲ್ಲಿ ಹಾಕಿದ್ರು. ಶಂಕರಾಚಾರ್ಯರು ಪ್ರತಿಷ್ಠೆ ಮಾಡಿದರು. ಮತ್ತೊಂದ್ಸಲ ಅದೇ ಅವಾಂತರವಾದಾಗ ರಾಮಾನುಜಾಚಾರ್ಯರು ಪ್ರತಿಷ್ಠೆ ಮಾಡಿದರು. ಇದೆಲ್ಲ ಶಾಸನಗಳಲ್ಲಿದೆ, ಇದೆಲ್ಲ ಇತಿಹಾಸಗಳಲ್ಲಿ, ಪುರಾಣಗಳಲ್ಲಿದೆ, ಓದೋದಿಲ್ಲ ಜನ.
ಅದು ನಮ್ಮನ್ನ ಭಾರತವನ್ನು ಏಕೀಕರಿಸಿದ ಅನೇಕ ದಿವ್ಯ ಕ್ಷೇತ್ರಗಳಲ್ಲಿ ಬದ್ರಿನಾಥ ಕ್ಷೇತ್ರ ಒಂದು. ಆದ್ರಿಂದ ಅಂಥ ದಿವ್ಯ ಕ್ಷೇತ್ರದಲ್ಲಿ ಈ ಏಕಾದಶ ಸ್ಕಂದ 11ನೇ ಸ್ಕಂದಕ್ಕೆ ತುಂಬಾ ಪ್ರಾಶಸ್ತ್ಯ ಉಂಟು. ಮಹಾರಾಷ್ಟ್ರದಲ್ಲಿ ತುಂಬಾ ಪ್ರಾಶಸ್ತ್ಯ ಉಂಟು. ಏಕನಾಥಿ ಭಾಗವತ ಅಂತ ಕೇಳಿರಬೇಕು. 11ನೇ ಸ್ಕಂದವನ್ನು ಪೂರ್ತಿ ಮರಾಠಿ ಭಾಷೆಯಲ್ಲಿ ಭಾಷಾಂತರ ಮಾಡಿದ್ದಾರೆ ಮಹಾನುಭಾವರು. ನಮ್ಮ ದುರ್ದೈವ, ನಮಗೆ ಮರಾಠಿ ಭಾಷೆ ಬರೋದಿಲ್ಲ. ಪೋತನ ಭಾಗವತ ಕೇಳಿರಬೇಕು. ಆಂಧ್ರದಲ್ಲಿ ತೆಲುಗು ಭಾಗವತ ಬಹಳ ಸುಂದರವಾದದ್ದು. ಕನ್ನಡದಲ್ಲಿಯೂ ಮಾಡಿದ್ದಾರೆ. ಕನ್ನಡದಲ್ಲಿ ಬರೆದದ್ದೇ ಸಿಕ್ಕೋದಿಲ್ಲ ನಮಗೆ. ಇನ್ನು ಪೋತನ ಭಾಗವತ ಎಲ್ಲಿ ಮಾತು. 11ನೇ ಸ್ಕಂದವನ್ನ ಬಹಳ ಭಕ್ತಿಯಿಂದ ಕೇಳಬೇಕು. ವೇದವ್ಯಾಸರ ಅವತಾರ ಸ್ಥಳವಾದ ಕಲ್ಪಿ ಅಂತ ಕ್ಷೇತ್ರ, ಯಮುನಾ ನದಿ 2 ಸೀಳುಗಳ ನಡುವೆ ನಡುಗಡ್ಡೆ. ಆ ನಡುಗಡ್ಡೆಯಲ್ಲಿ ನಮ್ಮ ಗೌಡ ಸಾರಸ್ವತ ಸಮಾಜದ ಗುರುಗಳು ಕಾಶಿ ಮಠಾಧೀಶ್ವರರು ಬಾಲ ವೇದವ್ಯಾಸ ಮಂದಿರ ಅಂತ ಅದ್ಭುತವಾದ ಒಂದು ಕಟ್ಟಡ ಕಟ್ಟಿಸಿದ್ದ ವೇದವ್ಯಾಸರ ಜನನ ಕ್ಷೇತ್ರದಲ್ಲಿ. ಆ ಕ್ಷೇತ್ರದಲ್ಲಿ ಸುಮಾರು ಒಂದು 6-8 ತಿಂಗಳ ಹಿಂದೆ 11ನೇ ಸ್ಕಂದವನ್ನು ಪೂರ್ತ ಪ್ರವಚನ ಮಾಡುವಂತಹ ಭಾಗ್ಯ ನನಗೆ ಪ್ರಾಪ್ತವಾಯಿತು. ನಮ್ಮ ಸ್ನೇಹಿತರು ಬಂದಿದ್ರಲ್ಲ ಅವತ್ತು, ಶ್ರೀಮಾನ್ ಉಮೇಶ್ ಭಟ್ರು. ಈಗ ಮತ್ತೊಂದು ಕಡೆ ಶುಕಾಚಾರ್ಯರು ಎಲ್ಲಿ ಪ್ರವಚನ ಮಾಡಿದ್ರು ಅಲ್ಲಿಯೇ ಕೇಳಬೇಕು ಭಾಗವಂತ ಆಶೆ ಮಾಡ್ತಿದ್ದಾರೆ. 11ನೇ ಸ್ಕಂದಕ್ಕೆ ನಮಗೆ ಸಾಕಷ್ಟು ವೇಳೆ ಇಲ್ಲ ಅನ್ನೋದು ಒಂದು ದೊಡ್ಡ ಕಷ್ಟ. ಮೋಹಕವಾದದ್ದು ಕೃಷ್ಣ ಕಥೆ. ಅದನ್ನು ಸುಮಾರು 20 ದಿವಸದಷ್ಟು ಕೃಷ್ಣ ಕಥೆಯನ್ನು ಹೇಳಿದ್ದೇನೆ. 11ನೇ ಸ್ಕಂದದ ಕಥಾನಾಯಕ ಕೃಷ್ಣ ಮತ್ತು ಉದ್ಧವ. ಉದ್ಧವನಿಗೆ ನಾನಾ ಉಪದೇಶಗಳನ್ನು ಕೊಡ್ತಾನೆ ಭಗವಂತ. ಅದನ್ನು ನಾಳೆ ತಾವು ಕೇಳಬಹುದು. ಇವತ್ತು ಹೇಳಬೇಕಾಗಿದ್ದ ಭಾಗ ಭಾಗವತ ಧರ್ಮ ನಿರೂಪಣ. ಕಲಿಯುಗ ಬಂದುಬಿಡ್ತು. ವೇದೋಕ್ತ ಧರ್ಮಗಳನ್ನ ವೇದ ರೀತಿಯ ಆಚರಣೆ ಮಾಡೋಕೆ ನಮಗೆ ಆಗೋದಿಲ್ಲ. ನಾವು ಮನುಷ್ಯರು ವೈದನಿಷ್ಠರು, ವೈದಿಕ ಮೌಲ್ಯಗಳು ವೇದಿಕ್ ವ್ಯಾಲ್ಯೂಸ್ ಅಳವಡಿಸಿಕೊಳ್ಳುವವರು ಹೇಗೆ ಬದುಕಬೇಕು ಅನ್ನೋ ಪ್ರಶ್ನೆಯನ್ನು ಕೇಳ್ತಾರೆ. ಅದು ಸಂವಾದ ವಿದೇಹರಾಜನಿಗೆ ಮತ್ತು ನವದ್ವೀಪವಾಸಿಗಳಾದಂತಹ ಋಷಭಪುತ್ರರಿಗೆ 9 ಋಷಿಗಳಿಗೆ ನಡೆದ ಸಂವಾದ. ಆ ಸಂವಾದದಲ್ಲಿ ಭಾಗವತ ಧರ್ಮವನ್ನು ಹೇಳ್ತಾರೆ. ನಮಗಿದು ಸಾಕು. ಇವತ್ತು ಶಾಂಕರ ಮತ, ರಾಮಾನುಜ ಮತ, ಮಧ್ವ ಮತ, ವಲ್ಲಭ ಮತ, ನಿಂಬಾರ್ಕ ಮತ ಇವೆಲ್ಲ ಏನೇನಿದೆಯೋ ಇವೆಲ್ಲವೂ ಮೂಲದಲ್ಲಿ ಭಾಗವತ ಮತದ ರೂಪಾಂತರಗಳೇ. ಆದ್ದರಿಂದ ಅಭಿಪ್ರಾಯ ಭೇದಗಳೇನೇ ಇರಲಿ, ಆ ಭಾಗವತ ಮತದ ತಿರುಳನ್ನ ನಾಳೆ ಉಪನ್ಯಾಸ ಪ್ರಾರಂಭದಲ್ಲಿ ತಾವು ಕೇಳಿ ಉದ್ಧವ ಗೀತೆಗೆ ಸಿದ್ಧರಾಗಿ ಬರಬೇಕು ಅಂತ ಕೇಳಿಕೊಂಡು ಮಂಗಳಾಶಾಸನವನ್ನು ಮಾಡೋಣ. ಮಂಗಳಾರತಿ ಆಗ್ಬೋದಾ? ಯದುನಾಥಾಯ ಮಂಗಳಂ ನಂದಸೂನವೇ ಗೋಪಗೋಪೀ ಪ್ರಿಯಾಯಾಸ್ತು ವಾಸುದೇವಾಯ ಮಂಗಳಂ ಪೂತನಾಶಕಟಾರಿಷ್ಟ ಬಕಕಂಸ ವಿನಾಶಿನೆ ಅಕ್ರೂರ ವರದಾಯಾಸ್ತು ಭಕ್ತ ಪ್ರಾಣಾಯ ಮಂಗಳಂ ನಂದವ್ರಜ ವಿಹಾರಾಯ ಕಾಳಿಯಾ ಭಯದಾಯಿನೇ ನವನೀತ ಪ್ರಿಯಾಯಾಸ್ತು ಚೀರಲೀಲಾಯ ಮಂಗಳಂ ವೇಣುಗಾನ ವಿನೋದಾಯ ಸರ್ವಜೀವಾಂತರಾತ್ಮನೆ ರಸಸ್ವರೂಪಿಣೇ ತುಭ್ಯಂ ರಾಸಲೀಲಾಯ ಮಂಗಳಂ ಸರ್ವಯಜ್ಞಸ್ವರೂಪಾಯ ಬಾಹ್ಯಾಂತರ ಹವಿರ್ಭುಜೆ ಗೋವರ್ಧನ ವಿಹಾರಾಯ ಗೋವಿಂದಾಯಾಸ್ತು ಮಂಗಳಂ ಶಿಶುಪಾಲ ಜರಾಸಂಧ ದಂತವಕ್ತ್ರ ವಿನಾಶಿನೇ ಪಾಂಡವ ಪ್ರಾಣನಾಥಾಯ ಪ್ರೌಢಲೀಲಾಯ ಮಂಗಳಂ ರುಕ್ಮಿಣೀ ಪ್ರಾಣ ಸಂತ್ರಾಣ ನಿಪುಣಾಯ ಮಹಾತ್ಮನೇ ಅಷ್ಟಪತ್ನಿ ಸಮೇತಾಯ ಚಿತ್ರಖೇಲಾಯ ಮಂಗಳಂ ನರಕಾಸುರ ಸಂಹಾರ ಕುಶಲಾಯ ಕೃಪಾತ್ಮನೆ ಅನಾಥ ಸ್ತ್ರೀ ಸನಾತಾಯ ಭರದೂಯ ಭಯದೂರಾಯ ಮಂಗಳಂ ದಾನಾಮುಷ್ಟಿಮುಚೇ ತಸ್ಮೈ ಕುಚೇಲಮನಯೇ ಬೃಜಂ ವಿತ್ತ ಸರ್ವಸ್ವದಾನಾಯ ದಾನಶೂರಾಯ ಮಂಗಳಂ ಕುರು ಪಾಂಡವ ಪಾಂಚಾಲ ವಿಗ್ರಹೇ ಭೀಷಣೇ ತದಾ ನಾನಾ ತಂತ್ರ ಪ್ರಯೋಕ್ತೇಸ್ತು ಮಂಗಳಂ ಭಕ್ತವತ್ಸಲ ಪಾಂಡುಕೌರವ ವೀರಾಣಾಂ ತಥಾ ಯಾದವ ವೃಷ್ಣಿಷು ಪಕ್ಷಪಾತ ವಿಹೀನಾಯ ಸರ್ವಶಾಸ್ತ್ರೇಸ್ತು ಮಂಗಳಂ ಗೀತಾಚಾರ್ಯಾಯ ನಿತ್ಯಾಯ ಉದ್ಧವ ಜ್ಞಾನದಾಯಿನೇ ದ್ರೌಪದೀ ಮಾನರಕ್ಷಾಯ ಮಮನಾಥಾಯ ಮಂಗಳಂ ಮಂಗಳಾಶಾಸನ ಪರೈಃ ಮದಾಚಾರ್ಯ ಪುರೋಗಮೈಃ ಸರ್ವೈಶ್ಚ ಪೂರ್ವೈರಾಚಾರ್ಯೈ ಸತ್ಕೃತಾಯಾಸ್ತು ಮಂಗಳಂ. ಜೊತೆಯಲ್ಲಿ ಹೇಳಿ ಮಂಗಳಂ ವಾಸುದೇವಾಯ ದೇವಕೀ ನಂದನಾಯ ಚ ಯಶೋದಾನಂದಕಂದಾಯ ನಿತ್ಯಶ್ರೀರ್ನಿತ್ಯಮಂಗಳಂ ಮಂಗಳಂ ವಾಸುದೇವಾಯ ದೇವಕೀ ನಂದನಾಯ ಚ ಯಶೋದಾನಂದಕಂದಾಯ ನಿತ್ಯಶ್ರೀರ್ನಿತ್ಯಮಂಗಳಂ. ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ
ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ ಗೋಬ್ರಾಹ್ಮಣೇಭ್ಯ ಶುಭವಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಮಂಗಳಂ ಮಂಗಳಂ ಮಂಗಳಂ.